ನಮಸ್ಕಾರ ರೀ ಸೌಕರ್ ಮಂದಿಗೆ. ಇವತ್ತೊಂದು ಪಾಡ್ಕಾಸ್ಟ್ ವಿಡಿಯೋ ಮಾಡ್ಕೊಂಡಿವಿ. ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೇವೆ ನಾವು, ಫಸ್ಟ್ ಬ್ಲಾಗ್ ಅಂತೇಳಿ ದಸರಾ ಸ್ಪೋರ್ಟ್ಸ್ ಬಗ್ಗೆ. ಸೊ ಇವತ್ತು ನಮ್ದೊಂದು ಪಾಡ್ಕಾಸ್ಟ್ ಟಾಪಿಕ್ ಏನದಪ್ಪ ಅಂತಂದ್ರೆ ಗ್ರಾಮೀಣ ಕ್ರೀಡೆ. ನಮ್ಮ ಊರಿಂದಾಗ್ಲಿ ಇಲ್ಲ ಬೇರೆ ಎಲ್ಲ ಗ್ರಾಮಗಳ ಬಗ್ಗೆ ಒಂದು ಸ್ಪೋರ್ಟ್ಸ್ ಬಗ್ಗೆ ಏನು ಮಹತ್ವ, ಗ್ರಾಮೀಣದೊಳಗೆ ಯಾವ ರೀತಿ ಮಹತ್ವ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಡಿಸ್ಕಷನ್ ಮಾಡತ್ತೀವಿ. ಸೊ ಇವತ್ತು ನಮ್ಮ ಜೊತೆಗೆ ನಮ್ಮ ಫ್ರೆಂಡ್ಸ್ ಅರ ಒಂದು 3 ಜನ ನಮ್ಮೂರದವ್ರೆ. ಮೊದಲನೇದಾಗಿ ಫಸ್ಟ್ ಅಜರ್ ಪಟೇಲ್ ಅವರು, ನೆಕ್ಸ್ಟ್ ರಿಯಾಜ್ ಪಟೇಲ್ ಅವರು, ಅದಾದ್ಮೇಲೆ ಥರ್ಡ್ ಅನಿಲ್ ಮಮ್ಮ ಅವರು. ಸೊ ಇವತ್ತಿನ ಟಾಪಿಕ್ ನಾವು ಸ್ಟಾರ್ಟ್ ಮಾಡ್ತೀವಿ. ಒಂದು ಡಿಫ್ರೆಂಟ್ ಆಗಿ ಒಂದು ಪ್ರಯತ್ನ ಮಾಡ್ತಾ ಇದೀವಿ, ವಿಭಿನ್ನವಾದ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಪ್ರಯತ್ನಕ್ಕೆ ನಮ್ಮ ಊರಿನ ಜನಗಳು ನಮ್ಗೆ ಬೆಂಬಲ ಬೇಕು. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್. ಸಪೋರ್ಟ್ ಮಾಡ್ತಾ ಇರ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಸೊ ಈ ವಿಡಿಯೋ ಒಳಗೆ ಮಜಾನು ಇರುತ್ತಾ, ಅದ್ರ ಜೊತೆಗೆ ಸೀರಿಯಸ್ ವಿಚಾರಗಳು ಇರ್ತಾವ. ಮಜಾ ತರನೇ ತಗೋರಿ. ಸೀರಿಯಸ್ ವಿಚಾರಗಳು ಸ್ವಲ್ಪ ಥಿಂಕ್ ಮಾಡ್ರಿ ಹೊರಗಿನ ಮಂದಿ ಕುಂತು. ಸೊ ಈ ವಿಡಿಯೋ ಮಾಡ್ಲಿಕ್ಕೆ ನಮ್ಗೆ ಏನ್ ಇನ್ಸ್ಪಿರೇಷನ್ ಅಪ್ಪ ಅಂತಂದ್ರೆ, ಆಲ್ರೆಡಿ ಮೊದಲೊಂದು ವಿಡಿಯೋ ಮಾಡಿವಲ್ಲ, ಆ ವಿಡಿಯೋಕ್ಕೆ ಒಂದು ಒಳ್ಳೆ ರೀತಿ ರೆಸ್ಪಾನ್ಸ್ ಸಿಕ್ಕ್ಯದ. ಸೊ ಆ ರೆಸ್ಪಾನ್ಸ್ ಅಲ್ಲಿಂದೇ ಮಾಡ್ಲತ್ತೀವಿ. ಸೊ ಸಪೋರ್ಟ್ ಮಾಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಬರ್ರಿ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಸಣ್ಣ ಕನ್ವರ್ಸೇಷನ್ ನಡೀತದೆ ನಮ್ಮ ಫ್ರೆಂಡ್ಸ್ ನಡ್ಬರ್ಕ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಅನಿಲ್ ಮಮ್ಮ ಅವ್ರಿಂದ ಸ್ಟಾರ್ಟ್ ಮಾಡೋಣ. ಅನಿಲ್ ಮಮ್ಮ ಅವರು ರೀಸೆಂಟ್ ಆಗಿ ಸ್ಕೂಲ್ ಒಳಗೆ ಸ್ಪೋರ್ಟ್ಸ್ ಮೀಟ್ ಅದೆಲ್ಲ ಆಯ್ತು. ಸರ್ಕಾರಿ ಸ್ಕೂಲ್ ಒಳಗೆಲ್ಲ ಸ್ಪೋರ್ಟ್ಸ್ ಮೀಟ್ ಅದು ಅಂದ್ರೆ ಕ್ರೀಡಾಕೂಟ ಆಯ್ತು. ಆ ಕ್ರೀಡಾಕೂಟದಾಗ ಆಸ್ ಅ ಕೋಚ್ ಆಗಿ ಇವರೇ ನಮ್ಮೂರ ಕಡೆಯಿಂದ ಒಬ್ಬರು ಕೋಚ್ ಆಗಿ ಹೋಗಿದ್ರು. ಎಲ್ಲ ಹುಡುಗರಿಗೆ ಒಳ್ಳೆ ರೀತಿಯ ಟ್ರೈನಿಂಗ್ ಕೊಟ್ಟರು. ತಾಲೂಕಾ ಮಟ್ಟದ ತನಕ ಹೋದ್ರು, ಜಿಲ್ಲಾ ಮಟ್ಟದ ತನಕ ಹೋಗಿ ಒಳ್ಳೆ ಒಂದು ಆಟ ಪ್ರದರ್ಶನ ಮಾಡಿ ಬಂದಾರ. ಮಗ ಊರಾಗ ಯಾರೋ ತೊಗೊಂಡಿದ್ರಲ್ಲ ಡಿಸಿಷನ್, ಬಟ್ ನೀ ತೊಗೊಂಡಿದ್ದೆ ಆಸ್ ಅ ಕೋಚ್ ಆಗಿ ಸ್ಕೂಲ್ ಹುಡುಗರಿಗೆ ಟ್ರೈನಿಂಗ್ ಕೊಡಕ್ಕೆ ಹೋಗಿದ್ದೆ. ಸ್ಕೂಲ್ ಕ್ರೀಡಾಕೂಟದ ಬಗ್ಗೆ, ಕ್ರೀಡಾಕೂಟ ಸ್ಟಾರ್ಟ್ ಆದಾಗ ಹೋಗಿದ್ದೆ. ಹೆಂಗಿತ್ತು ನಿಂದ ಎಕ್ಸ್ಪೀರಿಯನ್ಸ್ ಬರೀ ಕೋಚ್ ಆಗಿ ಹೋದಾಗ? ಕಲ್ತಿ ಸ್ಕೂಲ್ನಾಗೆ ನಾವೇ ಕಲ್ಸುತ್ತೀವಲ್ಲ, ನಾವೇ ಆ ಗ್ರೌಂಡಾಗ ನಾವೇ ಆಟ ಆಡಿವಿ. ಸಣ್ಣ ಇರ್ಲಾಕ ನಾವೇ ಕೋಚ್ ಮಾಡಿವಿ. ಭಾಳ ಹ್ಯಾಪಿ ಅನ್ಸ್, ಖುಷಿ ಆಯಿತು. ಹಾಗೆ ನಾವು ಕಲ್ತಿ ಗ್ರೌಂಡ್ನಾಗೆ ನಮ್ಮ ಮಕ್ಕಳಿಗೆ ನಾವೇ ಆಡಿಸ್ತೇವಲ್ಲ, ಭಾಳ ಖುಷಿ ಆಯಿತು. ರೈಟ್. ಮತ್ತೆ ನಿಮ್ದೆಲ್ಲ ಪ್ರಿಪ್ರೇಷನ್ಸ್ ಹೆಂಗಿತ್ತು? ಯಾವಾಗ ಪ್ರಿಪೇರ್ ಮಾಡ್ರಿ? ನೀ ಎಲ್ಲ ಬಿಸಿ ಶೆಡ್ಯೂಲ್ ಇತ್ತು ನಿಂದು. ನೀ ಬಿಸ್ನೆಸ್ ನೋಡ್ಕೋತಿದ್ದಿ, ಇಲ್ಲ ಫ್ಯಾಮಿಲಿ ನೋಡ್ಕೋಬೇಕು, ಈ ಕಡೆ ಬಿಸ್ನೆಸ್ ನೋಡ್ಕೋಬೇಕು, ಎಲ್ಲ ನೋಡ್ಕೋತಿದ್ದಿ. ಪ್ರಿಪ್ರೇಷನ್ ಹೆಂಗ್ ಮಾಡಿದ್ರಿ ಹುಡುಗರಿಗೆ? ಯಾವಾಗ ಪ್ರಿಪೇರ್ ಮಾಡಿದ್ರಿ? ಮಗ ಕೆಲಸ ಟೈಮಿಗೆ ಕೆಲಸ ಮಾಡಿವಿ. ಒಂದು ಸ್ವಲ್ಪ ಟೈಮ್ ತಗೊಂಡು ಕೆಲಸ ಎಲ್ಲ ಸೈಡಿಗೆ ಇಟ್ಕೇಸಿ, ಯಾಕಂದ್ರೆ ಇದು ಕಂಟಿನ್ಯೂ ಆಡೋಕ್ಕಾಗಲ್ಲ. ಯಾವಾಗ ಬರ್ತಾ ಅವಾಗ ಅಷ್ಟೇ ಆಡ್ಬೇಕಲ್ಲ, ಹುಬ್ಳಿ ಬೆಳಗ್ಗೆ ತಾಲೂಕು ಮಟ್ಟ. ಅದಕ್ಕೆ ಕೆಲಸ ಎಲ್ಲ ಸೈಡಿಗೆ ಇಟ್ಟು ಫ್ಯಾಮಿಲಿ ನೋಡ್ಕೋತಾ ಡೇನು ಮಾಡೀವಿ, ನೈಟು ಪ್ರಾಕ್ಟೀಸ್ ಮಾಡೀವಿ, ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡೀವಿ. ನೈಟ್ ಅಂದ್ರೆ ನೈಟ್ ಎಷ್ಟೊತ್ತು ತನಕ ಮಾಡ್ರಿ? ನೆಕ್ಸ್ಟ್ 9 9 ಗಂಟೆಯಿಂದ ಮಾಡಿವಿ. 9 ಗಂಟೆನಿಂದ ಮಾಡಿವಿ. 9 ಗಂಟೆಯಿಂದ 11 ಮಾಡಿವಿ. ಎಲ್ಲ ಹುಡುಗರು ಬರ್ತಿರೋ? ಎಲ್ಲ ಹುಡುಗರು ಬರ್ತಿರೋ. ಎಲ್ಲ ಸಣ್ಣ ಹುಡುಗರು ಎಲ್ಲ ಫಸ್ಟ್ ಹುಡುಗರು ಕುಂದಿಸ್ಕೊಂಡು ಹೇಳಿದ್ವಿ, ಎಲ್ಲ ಹಿಂಗ್ ಬರ್ಬೇಕು, ಹಿಂಗ್ ಆಡ್ಬೇಕು ಅಂತ. ಹುಡುಗರೆಲ್ಲ ಬಂದಾರ. ಅಂದ್ರೆ ನೀವು ಹುಡುಗರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಇತ್ತು. ಎಲ್ಲ ಹುಡುಗರು ಒಳಗೆ ಅಂದ್ರೆ ಕಲಿಬೇಕಂಬ ಆಸಕ್ತಿ ಇತ್ತು. ಮೊದಲು ಇತ್ತು ಏನ? ಈಗ ನೀ ಕೋಚ್ ಆಗಿ ಹೋದ್ಮೇಲೆ ಹಿಂಗ ಮೊದಲು ಅಷ್ಟೊಂದು ಬೇಕಾಬಿಟ್ಟಿ ಆಡ್ತಿದ್ರು. ನಾವು ಹೋದ್ಮೇಲೆ ಎಲ್ಲ ಟ್ರೈನಿಂಗ್ ಹೆಂಗ್ ಆಡ್ಬೇಕು ಎಲ್ಲ ರೂಲ್ಸ್ ಹೇಳ್ಕೊಟ್ಟಿವಿ. ಹೆಂಗ್ ಆಡ್ಬೇಕು ಎಲ್ಲ ಹೇಳ್ಕೊಟ್ಮೇಲೆ ಚೆನ್ನಾಗಿ ಆಡ್ತಿದ್ರು. ಗೌಡ್ರೆ ಹೆಂಗ್ ಆಡ್ತೀರಿ ಮೊದಲ? ನಿಮ್ ನಗಸ್ತಾರ್ರಿ. ನಾವು ಆಡೋ ಟೈಮಿಗೆ ನಾವು ಆಡಿದ್ದೇವೆ ಖೋಖೋ. ಇಲ್ಲಂತಿಲ್ಲ, ನಾವು ಆಡೋ ಟೈಮಿಗೆ ಹುಬ್ಳಿ ಮಠ ತನಕ ಹೋಗಿದ್ದೆವು. ಲಾಸ್ಟ್ ಹುಬ್ಳಿ ಮಠ ತನಕ ಹೋಗಿದ್ದೆವು. ನಮ್ಗೆ ತಾಲೂಕು ಮಠ ತನ ಹೋಗೋದಾಗಿಲ್ಲ. ನಮ್ಮ ಮುಂದಿನ ಪೀಳಿಗೆ ಅವರು ಹೋಗ್ತದೇನಂತ ಅವಾಗ ನಾವು ಶಾಲೆ ಕಡೆಗೆ ಭೇಟಿ ನೀಡ್ತಿದ್ದೆವು. ಫ್ರೆಂಡ್ಸ್ ಆಗಿ ನಾವೆಲ್ಲ ಹೋಗ್ತಿದ್ದೇವೆ ಅಲ್ಲಿ ಶಾಲೆಯಿಂದ. ಟೈಮಿಗೆ ನೋಡ್ತಾ ಇದ್ದೇವೆ ಖೋಖೋ ಆಡ್ತೀವಿ. ಪರ್ಗಳು ಯಾವ ಇರ್ತಿದ್ದಿಲ್ಲ. ಸರ್, ಟೀಚರ್, ಪಿ.ಟಿ. ಸರ್ ಸೌಲಭ್ಯ ಇದ್ದಿದ್ದಿಲ್ಲ ಅವಾಗ. ಅವ್ರು ಇಷ್ಟ ಬಂದಂಗೆ ಆಡ್ತಿದ್ರು. ಅವರು ಜಾಸ್ತಿ ರೀಕೋ ಮಾಡೋದು ನೋಡಿದೆವು ನಾವು. ಸೀದಾ ಅವ್ರಿಗೆ ಆಡಕ್ ಬರ್ತಿದ್ದಿಲ್ಲ. ಈಗ ನಾರ್ಮಲಿ ನೀವು ಸ್ಕೂಲ್ ಇಲ್ಲ ಅಂತ ಅನ್ಕೋರಿ, ಸಂಜೆ ಟೈಮ್ ನಾವೀಗಿದ್ದಿದ್ದೇವೆ ಹುಡುಗರಲ್ಲಿ. ಈಗ ಆಡ ಬರ್ಬೋದು ನಮ್ಮ ಜೊತೆ. ಫಸ್ಟ್ ಆಫ್ ಆಲ್ ಯಾರು ಕೇಳ್ತಿದ್ದಿಲ್ಲ ನಾವು ಹೇಳಿದ್ರು. ಹಿಂದೆ ನಮಗೆ ಆಡಕ್ ಬರ್ತಿದ್ದಿಲ್ಲ ಅಂತ ಅವ್ರು ಯೋಚನೆ ಮಾಡ್ತಿದ್ರು. ಆಮೇಲೆ ನಾವು ಹೇಳಿದ್ರು ಅಷ್ಟೇ ಅಂತ ತಲೆ ಹೋಗ್ತಿದ್ದಿಲ್ಲ ಅವರು. ಅವ್ರ ಬಲ್ಲಿ ಪಿ.ಟಿ. ಸರ್ ಇದ್ದಿದ್ದಿಲ್ಲ. ನಮ್ಮ ಶಾಲೆ ಬಲ್ಲಿ, ನಮ್ಮ ಬಲ್ಲಿ ಒಬ್ಬರು ಫೇಮಸ್ ಪಿ.ಟಿ. ಸರ್ ಇದ್ರು, ವೀರಯ್ಯ ಸ್ವಾಮಿ ಅಂತ. ಅವರು ರಿಟೈರ್ಡ್ ಆಗಿ ಹೋದ್ರು. ಅವ್ರು ಹೋಗೋಣ 1-2-3 ಬಂದ್ರು. 1 ತಿಂಗಳು 2 ತಿಂಗಳಾಗೆ ಟ್ರಾನ್ಸ್ಫರ್ ಆಗಿ ಹೋದ್ರು. ಮಾತ್ರ ಪಿ.ಟಿ. ಸರ್ ಯಾರು ಇದ್ದಿದ್ದಿಲ್ಲ. ಹುಡುಗರು ಸುಮ್ಮ ಬೇಕಾಬಿಟ್ಟಿ ಆಡ್ತಿದ್ವು. ಹಂಗೆ ನಾವು ನೋಡ್ತಿದ್ವಿ ಶಾಲೆ. ನಾವು ಕ್ರಿಕೆಟ್ ಆಡಕ್ ಹೋಗ್ತಿದ್ವಿ ಅವಾಗ. ಕ್ರಿಕೆಟ್ ಆಡೋದ್ರಲ್ಲಿ ಇವು ಪರ್ಗಳು ಆಡ್ತಿದ್ವಿ. ನಾವು ಆಡ್ಬೇಕಂತ ನಮಗೂ ಆಸಕ್ತಿ ಇರ್ತಿತ್ತು. ಅಂದ್ರೆ ನಮಗೂ ಬರ್ತಿದ್ದಿಲ್ಲ ಆಡಾಕ. ಆಮೇಲೆ 1-2 ದಿನ ಹಂಗೆ ನೋಡ್ಕೊತ ಹೋದೆವು. ಅನಿಲ್ ಮಮ್ಮ ಅವರು
ಶಾಲೆಯಿಂದ ಬರ್ತಿದ್ರು. ಅವ್ರು ಸ್ಟಾರ್ಟ್ ಮಾಡಿದ್ರು ಅನಿಲ್ ಮಮ್ಮ ಅವರು ಆಡ್ಸೋದು ಹುಡುಗರಿಗೆ. ಫಸ್ಟ್ ಆಗಿ ಈಗಂತಿಲ್ಲ, ಒಂದ್ 4-5 ಮಂದಿ ಇರ್ತಾರೆ ಹಿಂದ, ಇವಾಗ ಆಡಿಸ್ತಾನ ಅದು ಹಂಗ ಮಾಡ್ತಾನ ಅಂತ, ಅದು ದುಕಾನ್ ಬಿಟ್ಟು ಇದು ಬಿಟ್ಟು ಬರ್ತಾನ, ಇವೇನ್ ಆಡಿಸ್ತಾನ ಅಂತ ಹಿಂಗ ಮಜಾ ಮೂಡಿಸ್ತಿದ್ರು. ಆಮೇಲೆ ನಮಗೂ ಗೊತ್ತಾಯ್ತು ತಾಲೂಕ್ ಮಟ್ಟದಿಂದ ಜಿಲ್ಲಾ ಮಟ್ಟ ಹೋದವ್ರ ಅನಿಲ್ ಮಮ್ಮ ಅವರು. ನಾ ಕೇಳ್ದ ಇದೆಲ್ಲ ನ್ಯೂಸ್ ಪೇಪರ್ ಏನೋ ಬಂದದ ಅಂತ ಕೇಳಿದ್ರಿ, ಎಲ್ಲ ತಾಲೂಕ್ ಮಟ್ಟಕ್ಕೆ ಗೆದ್ದಿದ್ದೆಲ್ಲ. ನ್ಯೂಸ್ ಪೇಪರ್ನಾಗೆಲ್ಲ ಬಂದದ, ತಾಲೂಕ್ ಮಟ್ಟನೂ ಗೆದ್ರು. ನಾನು ಹೋಗಿದ್ದೆ ಜಿಲ್ಲಾ ಮಟ್ಟ ಹೋಗಿದ್ವಿ, ಹೋಗಿದ್ವು ಎಲ್ಲ. ತಾಲೂಕ್ ಮಟ್ಟದಾಗ ಚಲೋ ಆಡ್ತಿದ್ರು ಹುಡುಗರು. ಅಂದ್ರ ಮೊದಲನೇ ನಾನು ಒಂದೊಂದ್ಸಲ ಅಲ್ಲಿ ನನಗೂ ಆಡ್ಬೇಕಂದ್ರೆ ಖೋಖೋ ಆಡ್ತಿದ್ದ. ಆಡೋದೇವಿ ನನಗೆ 30 ಸೆಕೆಂಡ್ ನಿಲ್ಲ ಕೊಡ್ತಿದ್ರು ಅವರು. 30 ಸೆಕೆಂಡ್ ನಿಲ್ಲ ಕೊಡ್ತಿದ್ರು. ಫಾಸ್ಟ್ ಒಂದ್ ಹುಡುಗರೇ ಎಲ್ಲಿಗೆ ಬಿಟ್ಟಿಲ್ಲ ನನಗ ಎಲ್ಲ ಚಲೋ ಆಡುತ್ತಿದ್ರಪ್ಪ. ಅಜರ್ಗೌಡ್ರೆ, ನಿಮಗೆ ಹೆಂಗ ಅನ್ಸುತ್ತ ಅವ್ರದ್ದೆಲ್ಲ ನಿಮ್ ಊರಾಗ ನೋಡ್ರಿ ಪ್ರಿಪ್ರೇಷನ್ ಅವ್ರದೆಲ್ಲ ನೋಡ್ರಿ, ಅನಿಲ್ ಮಮ್ಮ ಅವರು ಅವ್ರ ಬಿಸ್ನೆಸ್ ಅದೆಲ್ಲ ಬಿಟ್ಟು ಟೈಮ್ ಮಾಡ್ಕೊಂಡು ಫ್ರೀ ಟೈಮ್ ಮಾಡ್ಕೊಂಡು ಹುಡುಗರಿಗೆಲ್ಲ ಆಟ ಆಡಿಸ್ಲಿಕ್ಕೆ ಹೋಗ್ತಿದ್ರು. ನಿಮಗೆ ಏನ್ ಅನ್ಸುತ್ತೆ ಅದೆಲ್ಲ ನೋಡಿ? ನನಗೆ ಭಾಳ ಖುಷಿ ಆಗ್ತಿದ್ರು. ಹಂಗಂತಂದ್ರ ಎಲ್ಲಾ ಪರಗಳು ಎಲ್ಲಾ ಕೆಲಸ ಬಿಟ್ಟು ದಂಧೆ ಬಿಟ್ಟು ಶಾಲಿನ ಬೆಲ್ ಹತ್ತವಲ್ಲ. ನಮ್ ಶಾಲೆ ಒಂದ್ PT ಸರ್ ಇಲ್ಲಲ್ಲ, ನೋಡ್ ಬಂದ್ ಕೇಸ ನಮ್ ಅನ್ಯ ಅರವೈ ಆಟ ಆಡಿಸ್ತಾನಲ್ಲ. ಅಂದ್ರ ಬಿ ಬರೀ ಹುಬ್ಳಿ ಮಟ್ಟನೇ ಗೆದ್ದ ನೋಡ್ತೀವಿ. ಮೊದಲು ಹುಬ್ಳಿ ಮಟ್ಟ ವಾಪಸ್ ಬರ್ತೀವಿ ನಮ್ಮ 3 ಶಾಲಿ ಪರಗಳು. ಅವಾಗ ಅಪರೂಪ ಯಾವಾಗ ತಾಲೂಕ್ ಮಟ್ಟಕ್ಕೆ ಹೋಗೋದು, ಜಿಲ್ಲಾ ಮಟ್ಟಕ್ಕೆ ಹೋಗೋದು. ಈಗೀಗ ಬರ್ತಾ ಬರ್ತಾ PT ಸರ್ ನಮ್ಮ ಅನಿಲ್ಲ ಪರಗಳಿಗೆ ಏನ್ ಮಾಡ್ಯಾನ, ಹುಬ್ಳಿ ಮಟ್ಟಕ್ಕೆ ಆಡಿಸಿ, ಆಮೇಲೆ ತಾಲೂಕ್ ಮಟ್ಟಕ್ಕೆ ಆಡಿಸಿ, ಆಮೇಲೆ ಜಿಲ್ಲಾ ಮಟ್ಟಕ್ಕೆ ನಾವ್ ಏನ್ ಮಾಡಿದ್ವಿ ಎಲ್ಲ 3 ಶಾಲಿ ಪರಗಳು ಅಳಿತೇವೆ ಅಂತ ನಾವು ಹೋಗಿದ್ದೇವೆ ಒಂದ್ಸಲ. ಇಲ್ಲ ಸ್ಟಾರ್ಟಿಂಗ್ ಬಾಳ ಮಾತಾಡಿರಬಹುದು ಕೇಳಿನ, ಏನ್ ಕಲಿಸ್ತಾನ ಅವನಿ ದಂಧೆ ಬಿಟ್ಟು ಅಲ್ಲಿ ಹೋಗಿ ಕೆಲಸ ಬಿಟ್ಟು ದುನಿಯಾನೇ ಮಾತಾಡ್ತಿರ ಕಟ್ಟಿ ಕುಂತಿ. ನಾನು ಮಾತಾಡಿದ ಎಂತ ಚಲೋ ಬಿಸ್ನೆಸ್ ಬಿಟ್ಟು ನಾವು ಶಾಲೆ ಪರಗಳ ನೌಕರಿ ಇದ್ದವ್ರು ಬಂದ್ ಕೇಸಿ ಆಟ ಆಡ್ಸಲ್ಲ, ಸುಮ್ಮನೆ ಇದುವಾಗ ಆಟ ಆಡ್ಸಲ್ಲ, ಸುಮ್ಮನೆ ಬಿಸ್ನೆಸ್ ಮಾಡಲ್ಲ ನಾನೇ ಬೈದೀನಿ. ಆಮೇಲೆ ತಿಳಿತು ಎದಕ್ ಆಡ್ಸ್ಲತ್ತಾನಪ್ಪ ಅಂತೇಳಿ. ಆಮೇಲೆ ಅಫ್ಸೋಸ್ ಆಯ್ತು, ಏನಪ್ಪಾ ನಾವು 3 ಮಕ್ಕಳ ಸಲಹೆ ಆಡಿಸ್ಲತ್ತಿರ್ಬೋದು ಅಂತ ನಾವ್ ವಿಚಾರ ಕುಂತ ಥಿಂಕ್ ಮಾಡ್ದ. ಆಮೇಲೆ ತಾಲೂಕ್ ಮಟ್ಟಕ್ಕೆ ಹೋದ್ವು. ತಾಲೂಕ್ ಮಟ್ಟದಾಗ ಹೋಗ್ತಾವೆ ಅಂತ ನಾ ತಿಳ್ಕೊಂಡಿದ್ದೆ. ಮತ್ ಮುಂದ್ ಬರ್ತಾ ಬರ್ತಾ ಜಿಲ್ಲಾ ಮಟ್ಟಕ್ಕೆ ಹೋದ್ವು. ನನಗೆ ಒಂಥರ ನಾಚಿಕೆ ಪಟ್ಟಾಗ ಆಯ್ತು. ಎಡಿಟೇವ ಪರವಾಗಿಲ್ಲ, 3 ಸಲ PT ಸರ್ ಎಲ್ಲ ಏನಿಲ್ಲ, ಜಿಲ್ಲಾ ಮಟ್ಟದನ ಹೋಗ್ಯಾವ ಅಂತ ನಾನೇ ಮುದ್ದ ಹೋಗಿ ಅವ್ರ ತನ ಹೋಗಿದ್ದೆ. ಚಂದ್ರಕಾಂತ್ ಪಾಟೀಲ್ ಶ್ರೀರಾಮ್ ತನ ಜಿಲ್ಲಾ ಮಟ್ಟ ಆತಾವ ನಮ್ ಪರಗೋಳ ಕೇಸಿ. ಅಲ್ಲೋ ನೋಡಿದಾಗ ದೊಡ್ಡ ದೊಡ್ಡ ಪರಗಳು ನಮ್ಮ ಅವ ಇಟ್ಟಿಟ್ಟು ಪರಗಳು. ಇನ್ನ PT ಸರ್ ಇದ್ರೆ ಜಿಲ್ಲಾ ಮಟ್ಟನೂ ಗೆದ್ದಿದ್ದೇವೆ ಅಂತ ನಮಗೆ ವಿಶ್ವಾಸ ಇದೆ. ಹೌದೌದು, ಅದು ಹೆಂಗಾಗ್ಯದ ಅಂತಂದ್ರೆ PT ಸರ್ ಇದ್ರ ವರ್ಷ ಪೂರ್ತಿ ಪ್ರಾಕ್ಟೀಸ್ ಮಾಡ್ಕೊತ ಬರ್ತಾರ. ಈ PT ಸರ್ ಇರ್ಲಾರ್ದ ಈಗ ನೀವು ಊರಾಗಿನವ್ರು ನೀವು ಹೋಗಿ ಟೈಮ್ ಮಾಡ್ಕೊಂಡು ಹೋಗಿ 1 ವಾರ ಕಲ್ಸಿರ್ಬೋದು. ಹಬ್ಬ ಅಂದ್ರೆ 1 ವಾರಲೇ 2 ವಾರ ಕಲ್ಸಿರ್ಬೋದು. 1 ವಾರದಾಗ ಎಷ್ಟು ಪ್ರಿಪರೇಷನ್ ಮಾಡ್ರಿ? 1 ವಾರ 2 ವಾರದಾಗ ಎಷ್ಟು ಕಲ್ಸಿರಿ ಅಂತಂದ್ರೆ ಹುಡುಗರು ವರ್ಷ ಪೂರ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನ ಎಷ್ಟು ಕಲಿಬಹುದಾಗಿತ್ತು. ವರ್ಷ ಪೂರ್ತಿ ನಮ್ಮ ಸ್ಕೂಲ್ ಒಳಗ ಮಕ್ಕಳು ಪ್ರಾಕ್ಟೀಸ್ ಮಾಡಿಸಿದ ಅಂದ್ರೆ ಬರೀ ಖೋಖೋ ಕಬಡ್ಡಿ ಅಷ್ಟೇ ಅಲ್ಲ, ಪ್ರತಿಯೊಂದು ಸ್ಪೋರ್ಟ್ಸ್ ಒಳಗ ನಮ್ಮ ಮಕ್ಕಳು ಜಿಲ್ಲಾ ಮಟ್ಟದಾಗಿಲ್ಲ ರಾಜ್ಯ ಮಟ್ಟದಲ್ಲ ಇರ್ತೀವಿ. ನಮ್ಮ 3 ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಮುಡಿತೀವಿ. ಈಗ ಎಷ್ಟು ವರ್ಷ ಆಯ್ತು ಅಂದ್ರೆ ನಿಮಗೆ ಕರೆಕ್ಟ್ ಆಗಿ PT ಸರ್ ಸಿಗ್ಲಾರ್ದು? ಈಗ ನಮಗ್ PT ಸರ್ ಇರ್ಲಾರ್ದು 3 ವರ್ಷ ಆಯ್ತು. 3 ವರ್ಷ ಆಯ್ತು. ಅದ್ರಾಗ ಒಂದು 2-3 ತಿಂಗಳು ಮಾಡ್ಕೇಸಿನ್ ಟ್ರಾನ್ಸ್ಫರ್ ರಿಟೈರ್ಡ್ ಆಗಿ ಅವ್ರು ಹೋದ್ರು. ನಮ್ ಕುರ್ಕೋಟಾಗ PT ಸರ್ ಬರ್ಬೇಕಂತ ಬಹಳ ಸಲ ನಾವು BO ಬಂದ್ವಿ, ಎಲ್ಲರೂ ಬಂದ್ವಿ, ಯಾರು ತಗೊಳಕ್ ತಯಾರಿಲ್ಲ. ಅಂದ್ರೆ ಈಗ ಸ್ಕೂಲ್ ಟೈಮ್ ಒಳಗ ಕ್ರೀಡಾಕೂಟ ಅಷ್ಟೊಂದೇನ್ ಚಲೋ ನಡೆಯಲ್ಲ. ಈಗ ಸ್ಪೋರ್ಟ್ಸ್ ಪೀರಿಯಡ್ ಅಂತ ಇರುತ್ತೆ ಟೈಮ್ ಟೇಬಲ್ ಒಳಗ. ಟೋಟಲಿ ನಮ್ ಕುರ್ಕೋಟ ಒಳಗ ಸ್ಕೂಲ್ ಮಟ್ಟ ಹೆಂಗ ಏನಂತಂದ್ರ ಬೇಜವಾಬ್ದಾರಿಯಿಂದ ನೋಡ್ಕೊಂತಾರೆ ಅಡ್ಡಿ. ಗಣ್ಯ ವ್ಯಕ್ತಿಗಳಾಗಲಿ, ಊರಿನ ಜನಸಾಮಾನ್ಯರಾಗಲಿ ಅದೊಂದು ಇರ್ತದೆ. ಅವ್ರು ಹೋಗಿ ಕ್ವಶನ್ ಮಾಡ್ತಾರ ಅವ್ರು ಯಾರು ಕ್ವಶನ್ ಮಾಡಲ್ಲ. ಸ್ಕೂಲ್ ಬಗ್ಗೆ ಬರೀ 15 ಆಗಸ್ಟ್ 26 ಜನವರಿ ಜೆಂಡಾ ಹಾರಿಸ್ಲಕ್ ಅಷ್ಟೇ ಹೋಗ್ತಾರ. ಫೋಟೋ ತಗೊಳಕ್ ಶೋ ಪುಟ್ಟಪ್ಪ ಆಯ್ತು. ಬಾಡಿ ಒಳಗೆ ಇದ್ದವ್ರ ಬಗ್ಗೆ ಯಾರು ಕೇಳಲ್ಲ. ನಮ್ಮ ಮಕ್ಳು ಇಲ್ಲಿ ಕಲೀಲತ್ತಾರಪ್ಪ ಅಂತೇಳಿ ನಮ್ಮೂರ್ ಪೇರೆಂಟ್ಸ್ ಗಳಿಗೆ ಸಾಲಿ ಹೋಗಿ ಕೇಳಲ್ಲ. ನಮ್ಮ ಮಕ್ಳಿಗೆ ಏನ್ ಕಲಿಸ್ಲತ್ತೀರಿ, ನಮ್ಮ ಮಗ ಯಾಕೆ ಫೇಲ್ ಆಗ್ಯಾನ, ನಮ್ಮ ಮಗ ಯಾಕೆ ಓದಿಸಲಾಗಿರಿ, ನೀವ್ ಏನ್ ಓದಿಸ್ಲತ್ತೀರಿ ಅಂತ ಟೀಚರ್ಸ್ ಗಳಿಗೆ ಕೇಳೋರ್ಗೆ ನಮ್ಮ ಊರಾಗ ಯಾರು ಇಲ್ಲ. ಇನ್ನೊಂದು ಬೈತಿರ್ಬೇಕಲ್ಲ ಊರಾಗ ಮಂದಿ, ಏನ್ ಆಟ ಆಡ್ತಲೆ ಸುಮ್ ಕೂಡ್ ಮನ್ಯಾಗ ಅಂತ ಬೈತಿರ್ಬೇಕಲ್ಲ. ಓದೋದ್ ಬರೀ ಅದು ಮಾಡು ಪೈಲ ಏನ್ ಮಾಡ್ತೀವಲ್ಲ ಆಟ ಆಡಿ ಯಾವ ಉದ್ದಾರ ಏನಂತ ಅಂತಿರ್ಬೇಕಲ್ಲ ಅಂತಾರ. ದುನಿಯಾದೆ ಅವು ಏನು ಸುಮ್ ಮುಂದಿದ್ದೇವೆ ಇರ್ತಾವ, ಆಟ ಆಡೋದಿರ್ತಾವ, ಮುಂದೋಡ್ ಓದ್ಕೋತ ಹೋಗಂತ. ಇಲ್ಲ ಹಂಗಾಗಿ ಬಾಳ ಹಿಂದುಳಿದಿದ್ವಿ ನಾವು. ಹೌದು. ಇನ್ನೊಂದ್ ಜರ ನಮ್ಮ 3 ಮಂದಿ ಜರ ಸಾಲಿ ಕಡೆ ಗಮನ ಕೊಟ್ರ ಅಂತ ತಿಳ್ಕೋರಿ. ಈ ಶಾಲ್ಯಾಗ ಈ ಸುತ್ತಮುತ್ತ ನಮ್ಮ ಭಾಗದಾಗೆ ಕುರ್ಕೋಟ ದೊಡ್ಡ ಹೆಸರು ಆಗ್ತದೆ. ಮೊದಲಿತ್ತು 2014 ಒಳಗಿತ್ತು. 14 ಮ್ಯಾಲ ಒಂದ್ ಯಾವುದೇ ಆಕ್ಟಿವಿಟೀಸ್ ಇಲ್ಲ, ಟೀಚರ್ಸ್ ಗಳಿಗೆ ಕೇಳೋದಿಲ್ಲ, ಮಕ್ಳು ಹ್ಯಾಂಗ್ ಓದ್ಲತ್ತಾರ ಹ್ಯಾಂಗ್ ಆಡ್ಲತ್ತಾರ ಊರ್ ಬಗ್ಗೆ ಚಿಂತನೆನೇ ಇಲ್ಲ. ಅಂದ್ರೆ ಪೂರಾ ಹದಗೆಟ್ ಹೋಗ್ಯದ ನಮ್ಮ 3 ಶಾಲೆ.
ರೈಟ್ ಈಗ ಏನಿಲ್ಲ ಒಂದು ಫ್ಲಾಶ್ ಬ್ಯಾಕಿಗೆ ಹೋಗ್ಬರಮ್, ಸಣ್ಣ ಫ್ಲಾಶ್ ಬ್ಯಾಕ್. ನಿಮ್ದು ಯಾವ ಬ್ಯಾಚ್ನ ಮುಗಿದು 10th SSLC? ನಂದು 10th ನೋಡ್ರಿ 2013-14 ಅಂದ್ರೆ ನಿಮ್ ಸ್ಕೂಲ್ ಡೇಸ್ನಾಗೆಲ್ಲ ಹೆಂಗಿತ್ತು ಎಲ್ಲ? ಸ್ಕೂಲ್ ಡೇಸ್ನಾಗ ನಾವು ಇವ್ರು ಎಲ್ಲ ಆಡ್ತಿರು, ನಮ್ಗಿಂತ ದೊಡ್ಡವ್ರು ಇದ್ದವ್ರು ಬ್ಯಾಚ್ನವ್ರು ಭಾರಿ ಆಡ್ತಿರು. ಅವಾಗ ಆಟಗಳು ಅಂದ್ರೆ ಬಹಳ ಇನ್ಸ್ಪಿರೇಷನ್. ಏ ಮಗ ತಾಯಿ ತಂದಿರು ಬಂದು ಕೂತ್ ನೋಡ್ತಿರು, ಏ ನನ್ ಮಗ ಇಂತರದ ಬಂದ್ ಕೂತ್ ಆಟ ಆಡ್ಕಿಸಿ ಪಾಸ್ ಆಗ್ಯಾರ, ಇದು ಫಸ್ಟ್ ರ್ಯಾಂಕ್ ಬಂದಾರ, ಫಸ್ಟ್ ಪ್ರೈಸ್ ಬಂದಾರ, ಸೆಕೆಂಡ್ ಪ್ರೈಸ್ ಬಂದಾರ ಅಂತಿರು. ಈಗಿನ ಮಕ್ಕಳು ವೈದ್ಯರು ಬಿ ಕೇಳೋರಿಲ್ಲ ತಾಯಿ ತಂದಿ, ಸುಮ್ ಬೇಕಾಬಿಟ್ಟಿ ಸುಮ್ 10ನೇ ತನ ಮುಗಿಲಿ ಮುಂದೋಡ್ ದಂಧೆ ಕಚ್ಚ ಹಂಗ ಇವತ್ತು ಜನರೇಷನ್ ಆಗ್ಬಿಟ್ಟಾರ. ನಮ್ ಟೈಮ್ನಾಗ ಪ್ರತಿಯೊಂದಕ್ಕೆ ಆಟಕ್ಕೂ ಇತ್ತು, ಪಾಠಕ್ಕೂ ಇತ್ತು ಬೆಲೆ, ಈಗಿಲ್ಲ. ಅಂದ್ರೆ ಅವಾಗ ಕ್ವಾಲಿಟಿ ಇತ್ತು, ಎಲ್ಲದಕ್ಕೂ ಓವರ್ ಆಲ್ ಆಗಿ ಎಲ್ಲದ್ರೊಳಗೆ ಕ್ವಾಲಿಟಿ ಇತ್ತು. ರೈಟ್. ಅನಿಲ್ ಮಗ, ನಿಮ್ ಟೈಮ್ನಾಗ ನಿಮ್ ಬ್ಯಾಚ್ನಾಗ ಅಂದ್ರೆ ಹಿಂಗ್ ಭಾರಿ ಆಟ ಆಡೋ ಹುಡುಗರು, ನಿಮ್ ಫ್ರೆಂಡ್ಸ್ ಇರ್ತಾರಲ್ಲ, ಬೆಸ್ಟ್ ಫ್ರೆಂಡ್ಸ್ ಎಲ್ಲ ನಿಮ್ ಬ್ಯಾಚ್ನಾಗ ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಇರ್ತಾರಲ್ಲ? ನಮಗ ಬೆಸ್ಟ್ ಫ್ರೆಂಡ್ಸ್ ಒಂದೇ ಬೆಸ್ಟ್. ನಾವು ಊರಲ್ಲಿ ಫ್ರೆಂಡ್ಸ್ ಏನಿದ್ದೇವಲ್ಲ ಅದೇ ಊರ ಫ್ರೆಂಡ್ಸ್ ನಮ್ ಬ್ಯಾಚ್. ಸುಮ್ಮ ಒಂದಿಷ್ಟು ಮಂದಿ ಹೆಸರು ಹೇಳ್ಬೋದು, ನಾವ್ ಇಷ್ಟು ಮಂದಿ ಭಾರಿ ಆಡ್ತಿದ್ದೇವೆ. ನಾವು ಇನ್ನವರೆಗೂ ಸ್ಕೂಲ್ ಟೈಮ್ ನಲ್ಲಿ ಹೆಂಗ್ ಬೆಸ್ಟ್ ಫ್ರೆಂಡ್ಸ್ ಇದೆಯಲ್ಲ, ಈಗಲೂ ಹಾಗೆ ಬೆಸ್ಟ್ ಫ್ರೆಂಡ್ಸ್ ಇದೀವಿ. ಇಲ್ಲ ಆ ಟೈಮ್ ಒಳಗೆ ಹಿಂಗ್ ಸ್ಪೋರ್ಟ್ಸ್ ಒಳಗೆ ಭಾರಿ ಇದ್ದವ್ರು ಯಾರು ಇರ್ತಾರೆ? ಸ್ಪೋರ್ಟ್ಸ್ನಾಗ ಖೋ ಟೀಮ್ ಎಷ್ಟು ಮಂದಿ ಇರ್ತಾರೆ? 9 ಮಂದಿಯಾಗ ರಿಯಾಜ್ ಪಟೇಲ್, ಸಂಜು ಕುಮಾರ, ರಾಜು ಅಷ್ಟಿಗಿ, ಧನರಾಜ್ ಕಲ್ಲೂರ, ಮೃತ್ಯುಂಜಯ ಕಲ್ಲೂರ, ನಾನು ಇನ್ನಷ್ಟು ದಿನ ಇರ ಅವರೆಲ್ಲ ನಮ್ದೇ ಟೀಮು, ನಮ್ ಬ್ಯಾಚ್ ನಮ್ ಟೀಮೇ. ಎಲ್ಲರೂ ಚೆನ್ನಾಗಿ ಆಡ್ತಿದ್ವಿ ಆಟ. ಈಗಿನ ಹುಡುಗರಿಗಿಂತ ಜಾಸ್ತಿ ಫಸ್ಟ್ ಭಾಳ ಚೆನ್ನಾಗಿ ಆಡ್ತೀವಿ. ಇವಾಗ ಸ್ವಲ್ಪ ಗಾಯ ಆದ್ರೆ ಗಾಯ ಆಯ್ತು, ನಾವು ನಮ್ಮ ಮೈಗೆ ಎಷ್ಟೇ ಗಾಯ ಆದ್ರೆ ಅಷ್ಟು ಇದು ಮಾಡೋದಿಲ್ಲ. ನಾವು ರಫ್ ಅಂಡ್ ಟಫ್ ಆಗಿದ್ದೀವಿ ನೋಡ್ರಿ. ನೀವು ರೈಟ್, ನಿಮ್ ಟೈಮ್ ಒಳಗೆ ಎಷ್ಟು ಜನ ಅಂದ್ರೆ ಓದೋದ್ರೊಳಗೆ ಚಲೋ ಇದ್ದೀವಿ ಹುಡುಗರು, ಆಟದಾಗ ಚಲೋ ಇದ್ರು, ಸ್ಪೋರ್ಟ್ಸ್ನಾಗ ನಿಮಗೆ ಎಷ್ಟು ಮಂದಿ ಹೆಸರು ನೆನಪದ? 10 ಮಂದಿ ಹೆಸರು, ಒಂದಿಷ್ಟು ಲಿಸ್ಟ್ ಸುಮ್ಮನೆ ರ್ಯಾಂಡಮ್ ಆಗಿ. ನಮ್ಮ ಟೈಮ್ ಅಂದ್ರೆ ಅನಿಲ್ ಮಮ್ಮವರು, ನಾವು ಒಂದೇ ಬ್ಯಾಚ್ನವರು, ನಾವು ಸಣ್ಣವ್ರದಾಗೆ ಫ್ರೆಂಡ್ಸ್ ಇದ್ದೆವು. ನನಗ ಮತ್ತು ಅನಿಲ್ ಸ್ಪೆಷಲಿ ಸ್ಪೋರ್ಟ್ಸ್ ಅಂದ್ರೆ ಭಾಳ ಇಷ್ಟ ನಮಗೆ. ನಾವು ಊರಾಗ ಇಲ್ಲಂದ್ರೆ ಹೊರಗೂ ಕ್ರಿಕೆಟ್ ಆಗಲಿ, ಕಬಡ್ಡಿ ಆಗಲಿ ಆಡಕ್ ಹೋಗ್ತಿದ್ದೆವು. ಕ್ರಿಕೆಟ್ ಅಂದ್ರೆ ನಾವು ಭಾಳ ಆಡ್ತಿದ್ದೆವು. ಖೋ ಖೋ ಅಂದ್ರೂ ಸ್ವಲ್ಪ ಶಾಲೆಗೆ ಅಂದ್ರೆ ಹಿಂಗ ಹುಬ್ಳಿ ಮಣ್ಣ ಅಲ್ಲಿ, ಇನ್ನೇನ್ರೆ 15 ಆಗಸ್ಟ್ ಅಲ್ಲಿ ಚಂದು ಅವಾಗ ಆಡ್ಸಿದ್ರು ಖೋ ಖೋ. ನಮ್ಮಲ್ಲಿ ಖೋ ಖೋ ಹಿಂಗ ಆಡೋರು ಸ್ಪೋರ್ಟ್ಸ್ನಾಗ ಅಂದ್ರ ಅನಿಲ್ ಮಮ್ಮವರು, ನಾವು ಧನರಾಜ್ ಅವರು, ಮತ್ತೆ ರಾಜ್ಕುಮಾರ್ ಅಷ್ಟಿವಿ, ಸಂಜೀವ್ ಕುಮಾರ, ಮಲ್ಲಿಕಾರ್ಜುನ್ ತಂದೂರು ಅವರೇ, ದುಬೈ ಮಲ್ಲು, ಮತ್ತೆ ಇಲ್ಲ ಹನುಮಂತ ಅಂತ ಇದ್ರು, ಅವನು ಸ್ಪೋರ್ಟ್ಸ್ ಚೆನ್ನಾಗಿ. ಈಗ ಅವ್ರು ಊರ್ ಬಿಟ್ಟು ಹೋಗಿದ್ದಾರೆ. ಮತ್ತೆ ಇಬ್ರು ನಾವು ಅಷ್ಟು ನೆನಪಿಲ್ಲ ನನಗೆ. ಬಸವರಾಜ್ ಇದ್ರು, ಅವ್ರಿಗೆ ಖೋ ಖೋ ಆಡಕ್ ಬಹಳ ಇಂಟ್ರೆಸ್ಟ್. ಅವರಿಗೆ ಅಂದ್ರೆ ಅವ್ರಿಗೆ ಟೀಮ್ನಾಗ ಸ್ಥಾನ ಸಿಗ್ತಿದಿಲ್ಲ, ಎಕ್ಸ್ಟ್ರಾ ಪ್ಲೇಯರ್ ಇರ್ತಿದ್ರು ಅವ್ರು. ಬಸವರಾಜ್ ಸಿರ್ಗಾಪುರ ಅವ್ರು ಸ್ಟ್ರಾಂಗ್ ಆಡೋನೇ ಎಕ್ಸ್ಟ್ರಾ ಪ್ಲೇಯರ್ ಅವ್ರಿಗಿಂತ ಸ್ಟ್ರಾಂಗ್ ನೀವಿದ್ದೀರಿ. ಹಂಗಲ್ಲ, ಆಕ್ಚುಲಿ ಹೆಂಗ್ ಗೊತ್ತ್ರಿ, ಅವ ನಮ್ಮ ಅತ್ತಿ ಮಗ ಬಿ ನಮ್ ಬೆಸ್ಟ್ ಫ್ರೆಂಡ್ ಬಿ ಅವ ಮೇನ್ ಪ್ಲೇಯರ್. ಅವ 2 ದಿನ ಇನ್ನು ಸ್ಕೂಲಿಗೆ ಬಂದಿದ್ದಿಲ್ಲ, ನಾವ್ ಫಸ್ಟ್ ಎಕ್ಸ್ಟ್ರಾ ಪ್ಲೇಯರ್ ಆಗಿದ್ದ. ಅವ್ನ ಪ್ಲೇಸ್ ತಗೊಂಡ ಆಡಿದ. ಅಲ್ಲ ಏನ್ ಬಲ್ಲದಲ್ಲ, ಅವ ಎಕ್ಸ್ಟ್ರಾ ಪ್ಲೇಯರ್ ಇದ್ದು. ಅವನಿಗೆ ಟೀಮ್ನಾಗ ಚಾನ್ಸ್ ಸಿಗ್ತಿದಿಲ್ಲ. ಟೀಮ್ನಾಗ ನಾವು ಈಗ 9 ಮಂದಿ ಇದ್ದೇವು ಆಡೋರು. ಈಗ ನಮ್ಮಲ್ಲಿ ಒಬ್ಬರು ಸರಿಯಾಗಿ ಇದ್ದಿರಲ್ಲ, ಅವನಿಗೆ ಚಾನ್ಸ್ ಸಿಗ್ತಿದಿಲ್ಲ. ನಾವು ಸೆವೆಂತ್ ಇದ್ದಾಗ ಹುಬ್ಳಿ ಮಠ ಅವ್ರಿಗೆ ಹೋಗಿದ್ದೆವು. ಇಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಇದ್ದಾಗ ನಾವು ಅವಾಗ ಆಡ್ತೀವಿ. ಹುಬ್ಳಿ ಮಠಕ್ಕೆ ಹೋಗಿದ್ದೆವು, ಅಲ್ಲಿ ಒಬ್ಬರು ಒಂದು ಪ್ಲೇಯರ್ ಇಂಜೋರ್ಡ್ ಆಗಿತ್ತು. ನಮಗೆ ಇಂಜೋರ್ಡ್ ಆಗಾನ ಬಸವರಾಜರಿಗೆ ಚಾನ್ಸ್ ಸಿಕ್ಕಿತ್ತಲ್ಲಿ ಅವರದಲ್ಲಿ ಆಡೋಕೆ. ಅಂದ್ರೆ ಚೆನ್ನಾಗಿ ಆಡ್ದು ನಾವು ಅವತ್ತಿಂದ. ನಾವು ಅವ್ನು 1 ವಿಕೆಟ್ ತೆಗ್ದಿದ್ರು, ನಾವು 1 ವಿಕೆಟ್ 2 ವಿಕೆಟ್ ತೆಗ್ದು ಆ ಮ್ಯಾಚ್ ಗೆದ್ದಿದ್ದೇವೆ ನಾವು. ಲಾಸ್ಟಿಗೆ ಫೈನಲ್ನಲ್ಲಿ ಸ್ವಲ್ಪ ಮನೆಗೆ ಬಂದಿದ್ದೇವೆ. ಖೋ ಖೋ ಆಯ್ತು. ಕಬಡ್ಡಿನಲ್ಲೂ ನಮ್ಮ ಪ್ಲೇಯರ್ ಬೇರೆ ಮಾತ್ರ. ಖೋ ಖೋ ಟೀಮ್ ಬೇರೆ, ಕಬಡ್ಡಿ ಟೀಮ್ ಬೇರೆ. ಕಬಡ್ಡಿಯಲ್ಲಿ ಓಂ ಪ್ರಕಾಶ್ ಅಂತ, ಜಾವೀದ್, ರಿಯಾಜ್, ಇನ್ನೂ ಸ್ವಲ್ಪ ಜನ ಇದ್ವಿ, ಶಿವರಾಜ್, ಹನುಮಂತ. ಖೋ ಖೋ ಪ್ಲೇಯರ್ ಟೀಮ್ ಬೇರೆ, ಕಬಡ್ಡಿ ಟೀಮ್ ಬೇರೆ. ಈಗ ಹೇಗಾಗ್ಯದ, ಖೋ ಖೋನು ಅವ್ರು ಆಡ್ಬೇಕು, ಕಬಡ್ಡಿನೂ ಅವ್ರು ಆಡ್ಬೇಕು. ನಾವು ನಮ್ಮ ಟೈಮಲ್ಲಿ ಹಂಗಿದ್ದಿಲ್ಲ.
ಹೆಂಗೆ ಗೌರ್ಮೆಂಟ್ ಸ್ಕೂಲಿಗೆ ಕಳ್ಸೋದು ಭಾಳ ಕಡಿಮೆ ಆಗ್ಯದ ಮಕ್ಳಿಗೆ. ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲ್ನಾಗ ಏನು ಕಲಿಸ್ತಾರಪ್ಪ, ಏನು ಓದಿಸ್ತಾರಪ್ಪ. ಗೌರ್ಮೆಂಟ್ ಸ್ಕೂಲ್ನಾಗ ಯಾವ ರೀತಿ ಪಾಠ ಹೇಳ್ತಾರಂದ್ರೆ ಅವ್ರಷ್ಟು ಎದುರು ಟೀಚರ್ಗಳು ಅಲ್ಲೂ ಇಲ್ಲ. ಮಕ್ಳಿಗೆ ಅವಾಗ ಆಟನೂ ಆಗಿತ್ತು, ಎಲ್ಲ ಟೀಮ್ನಾಗ ಬೇರೆ ಬೇರೆ ಆಟ ಆಡ್ತಾರೆ. ಇವತ್ತು ಮಕ್ಳ ಸಂಖ್ಯೆನೇ ಕಡಿಮೆ ಆಗ್ಯದ ಗೌರ್ಮೆಂಟ್ ಸ್ಕೂಲ್ನಾಗ. ಇವತ್ತು ತಾಯಿ ತಂದೆ ಆದ್ರೆ ನಾವ್ ಏನ್ ಮಾಡ್ತೀವಿ, ನನ್ನ ಮಗ ಪ್ರೈವೇಟ್ ಸ್ಕೂಲ್ನಾಗ ಓದ್ಬೇಕು, ಲಾಂಗ್ ಮಾಡಿಸ್ತಾರ, ಓದಿಸ್ತಾರ, ಬರೀ ಬಿಲ್ಡಿಂಗ್ ಕೂಡ ಸರಿ ಹಾಕ್ಲತ್ತಾರ. ಅಲ್ಲಿ ವಿದ್ಯಾಭ್ಯಾಸ ಏನದ ಅಂತ ಹೇಳಿ ಹಾಕಲಾಗ್ಯಾರ ಮಕ್ಳಿಗೆ. ಆ ವಿಚಾರಧಾರೆಗಳು ನಮ್ಮ ತಾಯಿ ತಂದೆ ಬಳಿ ಕೆಟ್ಟ ಹೋಗ್ಯಾವ. ಮಕ್ಳು ಬಲ್ಲ ಇವತ್ತು ತಾಯಿ ತಂದೆ ಬಲ್ಲಿ ಕೆಟ್ಟ, ಪೇರೆಂಟ್ಸ್ ಬಲ್ಲಿ. ನಾವು ಆಡಬಿಟ್ಟು 47 47 ಜನ. ನಮ್ಮ ಇದು ಮಗ ನಮ್ಮ ಬ್ಯಾಗ್ 47ದಾಗ ಕಬಡ್ಡಿ ಇದ್ರು ನಮ್ಮ ಟೀಮ್ಗೆ, ಖೋಖೋ ನಮ್ಮ ಟೀಮ್ಗೆ. ಕಬಡ್ಡಿ ಪ್ಲೇಯರೇ ಬೇರೆ ಇದ್ರು, ಖೋಖೋ ಪ್ಲೇಯರೇ ಬೇರೆ. ಅದು ನಾ ರಿಯಾಜ್ ಎರಡು ಆಗಿದ್ದೇವೆ. ಖೋಖೋನು ಆಡ್ತೀವಿ, ಕಬಡ್ಡಿನೂ ಆಡ್ತೀವಿ. ಅದು ಅಷ್ಟೇ ಅಲ್ಲ, ಕ್ರಿಕೆಟು ಆಡ್ತೀವಿ ಸ್ಕೂಲ್ನಾಗ. ಅಂದ್ರೇನು ನಿಮ್ಮ ಟೈಮ್ನಾಗ ಈ ಕಬಡ್ಡಿ ಟೀಮ್ ಒಂದು ಸಪ್ರೇಟ್, ಅವರು ಕಬಡ್ಡಿಗೆ ಪ್ರಾಕ್ಟೀಸ್ ಮಾಡ್ಬೇಕು ಆ ತರ ಇತ್ತ? ಅಂದ್ರೆ ಕಬಡ್ಡಿ ಒಂದು ಟೀಮ್, ಕಬಡ್ಡಿ ಪ್ರಾಕ್ಟೀಸ್ ಸಪ್ರೇಟ್ ಅಂದ್ರೆ ಪ್ರಯಾರಿಟಿ ಅದಕ್ಕೆ ಕೊಡ್ತಿದ್ರಿ ನೀವು, ಪರ್ಫೆಕ್ಟ್ ಆಗಬೇಕು. ನಾ ಎರಡು ಆಡ್ಬೇಕಲ್ಲ, ಎರಡು ಪ್ರಾಕ್ಟೀಸ್ ಮಾಡ್ತೀವಿ. ಖೋಖೋನು ಆಡ್ತೀವಿ, ಕಬಡ್ಡಿನೂ ಆಡ್ತೀವಿ. ರೈಟ್. ಯಾವಾಗ ನಿಮ್ ಟೈಮ್ನಾಗ ಅಚೀವ್ಮೆಂಟ್ಗಳು ಅಂದ್ರೆ ಸಾಧನೆಗಳು, ಕ್ರೀಡಾ ಸಾಧನೆಗಳಿಗೆ ಫಾರ್ ಎಕ್ಸಾಂಪಲ್ ಈಗ ಎಲ್ಲೆಲ್ಲಿ ಯಾವ್ಯಾವ ಮಟ್ಟಕ್ಕೆ ನಿಮ್ ಬ್ಯಾಚ್ ಆಯ್ತು, ಈಗ ನಿಮ್ ಸೀನಿಯರ್ಸ್ ಆಯ್ತು, ನಿಮ್ ಜೂನಿಯರ್ಸ್ ಆಯ್ತು, ನಿಮ್ಗೆ ನೆನಪಿದ್ದ ಪ್ರಕಾರ? ನಮ್ ಬ್ಯಾಚ್ ಬಗ್ಗೆ ಹೇಳ್ತೇನೆ. ನಾವು ಜಸ್ಟ್ ಹುಬ್ಳಿ ಮಟ್ಟ ಅಷ್ಟೇ, ಹುಬ್ಳಿ ಮಟ್ಟ ಗೆದ್ದು ಅದು ಅಷ್ಟೇ ನಮ್ಗೆ ಸಂತೋಷ. ಹುಬ್ಳಿ ಮಟ್ಟ ಗೆದ್ದೀವಿ ಅಷ್ಟೇ, ಎಷ್ಟೋ ಪ್ರಯತ್ನ ಪಟ್ಟು ಹುಬ್ಳಿ ಮಟ್ಟ ಅಷ್ಟೇ, ತಾಲೂಕು ಮಟ್ಟ ಹೋಗಿಲ್ಲ, ಜಿಲ್ಲಾ ಮಟ್ಟನೂ ಹೋಗಿಲ್ಲ. ನಮ್ ಬ್ಯಾಚು ಅವರು ಹುಬ್ಳಿ ಮಟ್ಟ, ಅವ್ರಿಗಿಂತ ಮುಂಚೆ ಒಂದು ಬ್ಯಾಚ್ ಇತ್ತು ಸೀನಿಯರ್ಸ್ ಅಂದ್ರೆ ಫಯಾಜ್ ಪಟೇಲ್ ಅವ್ರ ಬ್ಯಾಚ್ ಅದ, ಗಂಗಾಧರ, ಫಯಾಜ್ ಪಟೇಲ್, ಶಿವರಾಜ್ ಅವ್ರ ಬ್ಯಾಚ್ ಲೇಡೀಸ್, ಅವ್ರು ಜಿಲ್ಲಾ ಮಟ್ಟ ಹತ್ರ ಹೋಗಿ. ರೈಟ್. ನಿಮ್ ಜೂನಿಯರ್ಸ್ ಬಗ್ಗೆ ಏನಾರ ನೆನಪದ ಹೋಗಿದ್ದು? ಖೋಖೋ ಜಿಲ್ಲಾ ಮಟ್ಟ ಹೋಗಿರೋದು. ನಿಮ್ ಜೂನಿಯರ್ಸ್ಗಳು ಹೋಗಿದ್ರು. ರೈಟ್. ಸಾರಿ, ಸೀನಿಯರ್ಸ್ ಹೋಗಿದ್ರು. ಅದು ಈ ಜೂನಿಯರ್ಸ್ ಕೇಳಿದ್ರು. ಇವ್ರು ಜೂನಿಯರ್ಸ್ ಅಂದ್ರೆ ಇವರು ರಾಮನಾಥ್. ನಮ್ಮ ಹಿಂದೆ ಒಂದು ಲಾಸ್ಟ್ ಬ್ಯಾಚ್ ಬಿಟ್ಟು ಮುಂದೆ ಯಾರೋ ಆಟನೂ ಕರೆಕ್ಟ್ ಆಗಿಲ್ಲ, ಹುಬ್ಬಳ್ಳಿ ಮಟ್ಟನೂ ಕರೆಕ್ಟ್ ಯಾರು ಆಗಿದ್ದಿಲ್ಲ. ರಾಮನಾಥ್ ಭಜಂತ್ರಿ, ರಾಕೇಶ್, ಅನಿಲ್ ವರ್ಣಾಳ್, ಇವೆಲ್ಲ ನಮ್ ಜೂನಿಯರ್ಸ್ ಬ್ಯಾಚ್ ಬಿಟ್ಟು ಮುಂದೆ ಬ್ಯಾಚ್ ಯಾರು ಆಡಿಲ್ಲ, ಕರೆಕ್ಟ್ ಆಟನೂ ಆಡಿಲ್ಲ, ಯಾರು ಹುಬ್ಬಳ್ಳಿ ಮಟ್ಟನೂ ಗೆದ್ದಿಲ್ಲ. ಅವಾಗಿಂದ ನಮ್ ಸ್ಕೂಲ್ ಇದಾಗೋದು ಬಂತು. ಸ್ಪೋರ್ಟ್ಸ್ ಬಗ್ಗೆ ಅವಾಗ ಕಡಿಮೆನೂ ಆಯ್ತು. ಅವಾಗ ನಾವು ಸಿಕ್ಕಾಪಟ್ಟೆ ಹೋಗ್ತೀವಿ ಸ್ಪೋರ್ಟ್ಸ್, ಬ್ಯಾಗ್ ಇಟ್ಟಂತೆ ಸ್ಪೋರ್ಟ್ಸ್ ಆಟ ಹೋಗ್ತೀವಿ. ಕ್ರಿಕೆಟ್ ಆಡ್ತೀವಿ, ಕಬಡ್ಡಿ, ವಾಲಿಬಾಲ್ ಎಲ್ಲಾರು ಆಡ್ತೀವಿ ಅವಾಗ. ಅಂದ್ರೆ ನಿಮ್ ಟೈಮ್ನಾಗ ನೀವು ಯಾವ ಲೆವೆಲ್ ತನಕ ಹೋಗಿರ ಅಂದ್ರೆ ಹುಬ್ಳಿ ಲೆವೆಲ್ ತನಕ ಹೋಗಿರಿ ಜಾಸ್ತಿ, ಅದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ಆಗಿದ್ದಿಲ್ಲ ಆ ಟೈಮ್. ಇದ್ರ ಬಗ್ಗೆ ರಿಯಾಜ್ ಪಟೇಲ್ ಅವ್ರು ಹೇಳ್ತಾರೆ. ಯಾಕಂದ್ರೆ ಇಬ್ರು ಒಂದೇ ಬ್ಯಾಚ್ ಇದ್ರಿ, ಯಾವಾಗ ನೋಡೋದು ಬೆಸ್ಟ್ ಫ್ರೆಂಡ್ಸ್. ಅದು ನೀವು ಫ್ರೆಂಡ್ಶಿಪ್ ಹಂಗೆ ಮೇಂಟೈನ್ ಮಾಡ್ಕೊಂಡ್ ಬಂದಿರಿ. ಸ್ಪೋರ್ಟ್ಸ್ ಆಗಿರ್ಬೋದು, ಇಲ್ಲ ಸ್ಪೋರ್ಟ್ಸ್ ಬಿಟ್ಟು ಹೊರಗಿನ ನಿಮ್ದು ಪರ್ಸನಲ್ ಲೈಫ್ ಇವಾಗ ಹಂಗೆ ಆಡ್ಲತ್ತೀರಿ. ರೈಟ್. ಇವಾಗ ಈಗ ನಿಮ್ ಅವಾಗಿಂದ ಫ್ರೆಂಡ್ಸ್ ಇದ್ರಲ್ಲ, ಆ ಫ್ರೆಂಡ್ಸ್ ಇವಾಗನು ಹಂಗೆ ಆಡಪ್ಲೆ ಆಡ್ತಾರ, ಸಿಗ್ತಾರ ನಿಮ್ಗೆ ಡೈಲಿ? ಇಲ್ಲ, ಸಿಗೋರು ಅಂದ್ರೆ ನಾವಿಬ್ರೆ. ಅವಾಗಿನ ಪ್ಲೇಯರ್ ಯಾರು ಇಲ್ಲ, ಜಾಸ್ತಿ ಸಿಗಲ್ಲ. ಎಲ್ಲರೂ ಅವ್ರದವ್ರದ್ದು ಆಯ್ತು, ಅವ್ರ ಕೆಲಸ ಆಯ್ತು, ಎಲ್ಲ ಸೆಟ್ಲ್ ಆಗ್ಯಾರ ಅವ್ರ ಪಾಡಿಗೆ, ಅವ್ರ ಜಾಬ್ ಮಾಡ್ಕೊತಾ ಇದಾರೆ. ಖಾಲಿಗೋರು ನಾನು ಒಬ್ಬನಿಗೆ ಖಾಲಿ ಅಂತ ಹೇಳ್ತೀನಿ. ಬಿಸ್ನೆಸ್ ಮಾಡತ್ತಾರ. ಯಾವಾಗ ನಾವು ಸಂಡೇ ಯಾವಾಗ ಬರ್ತೀವಿ ಅಂತ ಕಾಯ್ತೀವಿ. ಯಾಕಂದ್ರೆ ಕ್ರಿಕೆಟ್ ಆಡಾಕ್ತೀವಿ, ಕ್ರಿಕೆಟ್ ಆಡೇ ಖಾಲಿ ಕೊಟ್ಬಿಟ್ಟಿವಿ. ನಾವು ಏನಾರ ಮಾಡ್ಬೇಕಂತ ಯೋಚನೆ ಮಾಡಿದೆವು. ಈಗ ಜಸ್ಟ್ ಖಾಲಿ ಇದ್ದೇವು, ಖಾಲಿ ಟೈಮ್ ಪಾಸ್ ಮಾಡೋದಂತ ಅವಾಗ ಕ್ರಿಕೆಟ್ ಆಡ್ಲಿ. ಆಮೇಲೆ ಕ್ಲಾಸ್ ಯಾರೇ ಗೌರ್ಮೆಂಟ್ ಜಾಬ್ನಾಗ ಇದ್ದಿರ್ಬೋದು. ತುಂಬಾ ಜನ ಇದ್ದಾರೆ ನಮ್ಮ ಕ್ಲಾಸ್ ಗೌರ್ಮೆಂಟ್ ಜಾಬ್. ಬಹಳ ಖುಷಿ ಆಗ್ತಿರ್ಬೋದು, ಖುಷಿನೂ ಆಗ್ತದ, ದುಃಖನೂ ಆಗ್ತದ. ಅವಾಗಿದ್ದೆ ಆಸಕ್ತಿ ಈಗಿನ ಜನ ಬಲ್ ಭಾಳ ಮಂದಿ ಬಲ್ ಇಲ್ಲಿ ಯಾರು ಸಿಗಲ್ಲ. ಈಗ ಅವಾಗ ನಿಮ್ ಟೀಮ್ ಇತ್ತಲ್ಲ ಹಂಗ ಈಗನೂ ಆಡ್ತೇವಲ್ಲ. ನಾನು ಅಲ್ಲಿ ನಾಗರಾಜ್ ಅಲ್ಲಿ ಅನಿಲ್ ಅವ್ರಿಗೆ ಅವಾಗ ಹೇಳ್ತೀನಿ, ಸಂಡೇ ದಿನ ಎಲ್ಲರ ಕ್ರಿಕೆಟ್ ಆಡಕ್ ಹೋಗಮು ಅಂತಂದ್ರು. ಅವರೆಲ್ಲ ಬಿಸ್ನೆಸ್ ಮೇಲೆ ಇರ್ತಾರ, ಕೆಲ್ಸದ ಮೇಲೆ ಇರ್ತಾರ. ನಾವು ಮೊದಲು ನೀವು ಬರ್ತಿದ್ರಿ, ನೀವು ಕರ್ಕೊಂಡು ಹೋಗ್ತಿದ್ರು ಕ್ರಿಕೆಟ್ ಆಡಕ. ಆ ಕಡೆ ಈ ಕಡೆ ಅವ್ರ ಹೋದಿವ್, ಆಲ್ಗೋಟ್ ಹೋದಿವ್, ಕಣ್ಣೂರ್ ಹೋದಿವ್, ಆ ಕಡೆ ಈ ಕಡೆ ಆಡ್ಲಕ್ ಹೋಗ್ತಿದೇವ್. ನೀವು ಈಗ ಸೆಟಲ್ ಆಗಿರಿ, ನೀವು ಮಾಡಕ್ ಬಿಟ್ಟಿದ್ರಿ. ಈ ಊರಾಗ ಮತ್ತ
ಕ್ರಿಕೆಟ್ ಆಡ್ಬೇಕಂದ್ರೆ ನಾ ಮತ್ತೆ ಅಭಿಷೇಕ್ ಅಂತ ಇದ್ದಾರೆ ಅವ್ರಿಬ್ರು ಅವಾಗ ಸಂಡೇ ಯಾವಾಗ ಬರ್ತದ ಅವಾಗ ಕ್ರಿಕೆಟ್ ಆಡಕ್ ಹೋಗ್ತಿದ್ರು. ಅಲ್ಲಿ ನಮ್ಮವರು ನಡವರು ಬರ್ತಿದ್ರು, ಈಗ ಯಾಕೋ ಬರ್ಲಾಗಿರೋರು ಒಂದು ಯಾರಾಗಲಿಲ್ಲ ಅಂತ ಹೇಳ್ತಾರೆ ಅವರು. ಮಾರವನಿಲ್ಲ ಅಂತಂದ್ರೆ ನಾ ಬರ್ಲಿ ಇವತ್ತ ಕೆಲಸ ಬಾ ಅಂತ ಮತ್ತ ಕರೆದಾಗ ಇಲ್ಲ ಅಂತಾನ. ಆಮೇಲೆ ಹೇಳ್ತಾನ ನನಗ್ ಬಿಟ್ಟು ಹೋಗಿರಿ ಹೋಗಿರಿ ಅಂತಾನ. ನಾಗರಾಜ್ ಹಂಗೆ ಮಾಡ್ತಾನ, ಬಾ ಅಂದಾಗ ಬರ್ಲಾ. ಈಗ ನಾವೇ ಬೇರೆ ಆಡಕ್ ಹೋಗ್ತೇವ್, ಅವ್ರು ಹೇಳ್ದಾಗ ನಾವು ಕೇಳ್ಬೇಕಾಗ್ತದ. ನಮ್ದೇ ಟೀಮ್ ಇದ್ರ ನಮ್ಮ ಪರಗಳು ಮುಂದ್ ಬರ್ತಾವ. ಕ್ರಿಕೆಟ್ ಅಲ್ಲಿ, ಕಬಡ್ಡಿ ಅಲ್ಲಿ ಮೊದಲು ನಾವು ಈಗ ವಾಲಿಬಾಲ್ ಸ್ಟಾರ್ಟ್ ಮಾಡ್ಯಾರ, ಸಲಹೆ ಆಡೋದು ವಾಲಿಬಾಲ್ ಆಡಕ್ ಸ್ಟಾರ್ಟ್ ಮಾಡ್ಯಾರ. ನಮಗೂ ಮೊದಲು ವಾಲಿಬಾಲ್ ಆಡಕ್ ಇಂಟ್ರೆಸ್ಟ್ ಬರ್ತಿದ್ದಿಲ್ಲ. ಆಡ್ತಾ ನಮಗೂ ಈಗ ಇಂಟ್ರೆಸ್ಟ್ ಬರ್ತಾ ಇದೆ ವಾಲಿಬಾಲ್ ಆಡಕ್. ಪ್ರೋ ಪ್ಲೇಯರ್ ಆಗಿದ್ದಾರೆ, ಪ್ರೋ ಪ್ಲೇಯರ್ ಅಂತ ಹೇಳಲ್ಲ, ಸುಮ್ ಅಷ್ಟಕ್ಕಷ್ಟೇ ಆಡಕ್ ಬರ್ತದೆ ನಮಗ. ಪ್ರೋ ಪ್ಲೇಯರ್ ಬಹಳ ಜನ ಇದಾರೆ ನಮ್ಮಲ್ಲಿ ವಾಲಿಬಾಲ್ ಆಡೋದು. ರೈಟ್ ಚೆನ್ನಾಗಿ ಆಗ್ತದೆ. ಈಗ ನಿಮ್ ಊರಾಗ ನಾವ್ ಆಡಿಲ್ಲ ಅಂದ್ರೆ ಇಲ್ಲಪ್ಪ, ಹುಡುಗರಿಗೆ ಆಟ ಆಡೋ ಹುಡುಗರಿಗೆ ಸಪೋರ್ಟ್ ಮಾಡಮಿ ಅನ್ನಪ್ಲೆ ಎಷ್ಟು ಮಂದಿ ಸಿಗ್ತಾರ? ನಿಮ್ಮ ಊರಾಗ ಎಷ್ಟು ಮಂದಿ ಸಿಗ್ಬೋದು? ಈಗ ನಿಮ್ಮೂರ ಅಂದ್ರೆ ನಮ್ಮೂರೇ ಎಲ್ಲ ಒಂದೇ. ಎಷ್ಟು ಮಂದಿ ಸಿಗ್ಬೋದು? ಇವು ನಾವ್ ಆಟ ಆಡಿಲ್ಲ ಅಂದ್ರೆ ಇಲ್ಲ, ಹುಡುಗರು ಆಡತ್ತವ, ದಿನ ಸಂಜೆ ಹೋಗಿ ಆಡತ್ತವ, ಮುಂಜಾನೆ ಹೋಗಿ ಆಡತ್ತವ. ಈಗ ಅನಿಲ್ ಹೋಗಿ ಕೇಸಿನ ಕೋಚ್ ಆಗಿ ಅವ್ರಿಗೆ ಕಲ್ಸುನು ಅಂತೇಳಿ ಸಪೋರ್ಟ್ ಮಾಡೋರು ಎಷ್ಟು ಮಂದಿ ಹಾರ? ನಮ್ಮ ಊರಾಗ ಯಾವುದೇ ಆಟ ಆಡ್ಲಿ ಸಪೋರ್ಟ್ ಮಾಡೋ ಮಂದಿ ಬರೀ ಹೋಟೆಲ್ಗಳದಾಗ, ಊರಲ್ಲಿ ಗಟ್ಟಿಗಳದಾಗ ಆಟ ಸಿಗ್ತಾರೆ. ಕರೆಕ್ಟ್ ಅದ. ಬಟ್ ಅಲ್ಲಿ ಬಂದು ಎದುರುವಾಗಿ ಆಟ ಚಲೋ ಆಡತ್ರಿ ನೋಡ್ರಿ, ನಾವು ನಿನ್ನಿದಾರ ಚಲೋ ಆಡ್ರಿ ಅಂತ ಯಾರು ಇಲ್ಲ. ಹಿಂಗ್ ಕುಂತ ಕಾಯಿಲೆ ಆಡೋ ಮಂದಿ ನಮ್ಮಲ್ಲಿ. ಅಂದ್ರೆ ಹೋಟೆಲ್ ಕುಂತು ಕಟ್ಟಿ ಮೇಲೆ ಕುಂತು ಮಾತಾಡೋ ಮಂದಿ ಅವ. ನಮ್ ಭಾರಿ ಪ್ರೋ ಆಡ್ತಾವ್ರಿ, ಭಾರಿ ಆಡ್ತಾವ್ರಿ, ದೊಡ್ಡ ಅಡ್ಡೇವ. ಅಂದ್ರ ಅವ್ರು ಸಪೋರ್ಟ್ ಮಾಡೋದ್ರೆ ಕಲಿಲತ್ತವ, ಈಗ ಆಡ್ಲತ್ತವ, ಮುಂದಕ್ಕೆ ಹೋಗ್ಲಿ ಅಂತ ಯೋಚನೆ ಮಾಡಿ ಯಾರೋ ಅವನ್ ಮಗ ಆಡತ್ತಾನ. ಏನು ಮುಂದ್ ಹೋಗಿ ಏನೋ ದೊಡ್ಡ ಕಪ್ ತರವ, ನಾನು ವರ್ಲ್ಡ್ ಕಪ್ ತರವ, ನಾನು ಹಿಂಗ್ ಮಾತಾಡವ. ಇವೆಲ್ಲ ಬಿಟ್ಟು ಸುಮ್ಮ ಓದೋದ ಮಾಡಿದ್ರೆ ಏನ್ರ ನಾಲ್ಕು ರೊಕ್ಕ ಗಳಿಸ್ತಾನ, ಮುಂದ್ ಒಂದ್ ಕೆಲ್ಸ ಆಗ್ತದ ಅಂಬಪ್ಲೆ ಮಾತಾಡವ. ಆ ರೀತಿ ಮಾತಾಡೋ ಭಾಳ ಮಂದಿರ. ರೈಟ್ ಅಂದ್ರ ಸಪೋರ್ಟ್ ಕಮ್ಮ ಅದ ಈ ಲೆಕ್ಕಕ್ಕೆ, ಭಾಳ ಕಡಿಮೆ ಅದ ಸಪೋರ್ಟ್. ಏನ್ ನಿಮ್ಮ ಊರಿಗೆ ಕ್ರೀಡೆನೇ ಅಂತಲ್ಲ, ಟೋಟಲಿನೇ ಗೌರ್ಮೆಂಟ್ ಸ್ಕೂಲ್ ಹುಡುಗರಿಗೆ ಒಂದ್ ಕ್ವಾಲಿಟಿ ಏನು ಎಜುಕೇಶನ್ ಆಯ್ತು, ಸ್ಪೋರ್ಟ್ಸ್ ನಾಗ ಆಯ್ತು, ಕ್ವಾಲಿಟಿ ಒಂದ್ ಒಳ್ಳೆ ಕ್ವಾಲಿಟಿ ಸಿಗಲ್ಲ. ಟೋಟಲಿ ಸಪೋರ್ಟ್ ಕಮ್ಮಿ ಇದೆ, ಝೀರೋ ಅದ. ಈಗ ಔಟ್ ಆಫ್ 10 ಬಿ ಅನ್ನೋದು. ಔಟ್ ಆಫ್ 10 ನೀವು ಎಷ್ಟು ರೇಟ್ ಮಾಡ್ತೀರಿ? ಅವ್ರ ಊರ್ ಮಂದಿ ಸಪೋರ್ಟ್ ಎಷ್ಟು ರೇಟ್ ಮಾಡ್ತೀರಿ? ಔಟ್ ಆಫ್ 10 ಅಂದ್ರೆ ಅವ್ರಿಗೆ ನಮ್ಮ ಟೀಮಿಗೆ ಒಂದು 3% ಅಷ್ಟೇ. 3 ಅಂದ್ರೆ 3 ಸಪೋರ್ಟ್ ಅದ. 3% ಜನ ರೀ. ರೈಟ್ ಈಗ ಊರಾಗ ಇದ್ದವ್ರು ಚಲೋ ಆಡ್ಲತ್ತಾರಲ್ಲ ಅಂತ ಅನ್ನೋರು ಅಷ್ಟೇ ಮಂದಿ. ಮಕ್ಕಳೇನ್ ಕಪ್ ತರ್ತಾರ, ಕಪ್ ಗೆಯ್ತಾರ ಅಂತ 2022, 23, 24 3 ವರ್ಷನೂ ಕಪ್ ತಂದ್ವಿ ಜಿಲ್ಲಾ ತಾಲೂಕ್ ಮಟ್ಟ. ಆಡಿದ್ರೆ ಗೆದ್ದೆ ಗೆಲ್ತೀವಿ. ಫಸ್ಟ್ ಆಡೋದು ಧೈರ್ಯ ಮಾಡ್ಬೇಕು. ಆಡಿದ್ರು ಗೆಯ್ತಾರ, ಕಟ್ಟಿ ಕುಂಟಿ ಮನೆ ಕುಂಟಿ ಹೇಳಿದ್ರೆ ಗೆಲ್ಲಕ್ ಆಗಲ್ಲ. ಗ್ರೌಂಡ್ನಾಗ ಇಳಿದಿ, ಗ್ರೌಂಡ್ ಬಗ್ಗೆ ತಿಳ್ಕೊಂಡು ಮೈ ಬೆವರ ನೀರು ಸುರಿಸಿದ್ರೆ ಆಟದ ಬಗ್ಗೆ ಗೊತ್ತಾಗುತ್ತೆ. ನೀವು ಸಣ್ಣವ್ರಿದ್ದಾಗ ಅವಾಗ ಹೆಂಗಿತ್ತು ಸಪೋರ್ಟ್? ಊರಾಗಿನ ಮಂದಿ ಸಪೋರ್ಟ್? ನೀವು ಸಣ್ಣಗಿದ್ದಾಗ ಆಡ್ತಿರೋ ಸ್ಕೂಲ್ ಡೇಸ್ನಾಗ? ಎಲ್ರು ಸಪೋರ್ಟ್ ಮಾಡ್ತಾರೆ, ಅವಾಗೂ ಸಪೋರ್ಟ್ ಮಾಡ್ತಾರೆ, ಈಗೂ ಸಪೋರ್ಟ್ ಮಾಡ್ತಾರ. ಬಟ್ ಟೈಮ್ ಇಲ್ಲ ಯಾರಿಗೂ ಟೈಮ್ ಇಲ್ಲ. ನಾವು ಆಡೋ ಮತ್ತಿಗೂ ಸಪೋರ್ಟ್ ಮಾಡ್ಯಾರ, ಇವಾಗ ನಾವು ಆಡ್ಸೋ ಮತ್ತಿಗೂ ಸಪೋರ್ಟ್ ಮಾಡ್ಯಾರ. ಹೆಂಗ್ ಸಪೋರ್ಟ್ ಅಂದ್ರೆ ಹೆಂಗ್ ಟೈಮೇ ಇಲ್ಲ ಅಂತೀರಿ? ಸಪೋರ್ಟ್ ಎಲ್ಲಿಂದ ಮಾಡಿದ್ರು, ಹೆಂಗ್ ಮಾಡಿದ್ರು, ಏನ್ ಎಷ್ಟ್ ಟೈಮ್ ಅದ್ರ ಸಪೋರ್ಟ್ ಮಾಡ್ಯಾರ. ಏನು ಗೌಡ್ರು ಈ ಗೌಡ್ರು ಹೇಳ್ದಪ್ಲೆ ಅಲ್ಲೇ ಹೋಟೆಲ್ನಾಗ ಕುಂತು ಕಟ್ಟಿ ಕೂತು ಸಪೋರ್ಟ್ ಮಾಡ್ರೆ. ಈಗ ಅಜರ್ ಪಟೇಲ್ ಹೇಳ್ತೀನಿ, ಅಜರ್ ಪಟೇಲ್ ಬಂದ್ ಸಪೋರ್ಟ್ ಮಾಡ್ಯಾರ. ಆಟ ಆಡ್ಸೋ ಮತ್ತೆ ಅವರು ಬಂದ್ ನಿಂತಾರ, ಚೆನ್ನಾಗಿ ಆಡಿ ಹುಡುಗರು ಅಂತ ಹೇಳ್ಯಾರ. ಲೈನ್ ಕರೆಕ್ಟ್ ಆಗಿ ನೋಡ್ಕೋರಿ, ಕರೆಕ್ಟ್ ಆಗಿ ರಿಕೋ ಮಾಡ್ಬೇಡಿ, ರನ್ನಿಂಗ್ ಮಾಡಿ, ಕರೆಕ್ಟ್ ಆಗಿ ಊಟ ಮಾಡಿ, ಐಲಿ ಫುಡ್ಸ್ ಎಲ್ಲ ಹೇಳ್ಯಾರ ಅವ್ರು. ಆಟ ಆಡ್ಲಾಕ ಏನೇನು ಮಾಹಿತಿ ಬೇಕು ಅಜರ್ ಪಟೇಲ್ ಹೇಳ್ಯಾರ ನಮ್ಗೆ. ರಿಯಾಜ್ ಪಟೇಲ್ ಕೂಡ ಬರ್ತಿರೋರು, ಅವರು ಕೂಡ ಹೇಳ್ಯಾರ ಬಂದೆ. ಮಾರ್ನಿಂಗು ಬರ್ತಿರು, ನೈಟು ಬರ್ತಿರು, ಮಧ್ಯಾಹ್ನ ಬರ್ತಿರು. ಆಟ ಆಡಕ್ ಏನೇನ್ ಮಾಹಿತಿ ಅವರು ಕೂಡ ಹೇಳ್ಯಾರ. ಅಜರ್ ಪಟೇಲ್ ಕೂಡ ಹೇಳ್ಯಾರ, ಊರ ಮಂದಿ ಕೂಡ ಬಂದ್ ಹೇಳ್ಯಾರ ಆಟ ಆಡ್ಬೇಕು, ಹೆಂಗ್ ಆಡ್ಬೇಕಂತ ಎಲ್ಲರೂ ಹೇಳ್ಯಾರ. ಅಂದ್ರೆ ಈಗ ಊರಾಗಿನ ಮಂದಿ ಸಪೋರ್ಟ್ ಮೊದಲಿನಂಗೆ ಅದ, ಸೇಮ್ ಅದ ಇಲ್ಲ? ಈಗ ಮಾಡತ್ತಾರ, ಇನ್ನೂ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ರ ಅಂದ್ರೆ ರಾಜ್ಯ ಮಟ್ಟ ತನ ಹೋಗ್ತೀವಿ. ರಾಜ್ಯ ಮಟ್ಟ ತನ 100%. ಈಗ ಟೋಟಲಿ ಕ್ವಾಲಿಟಿ ಬಗ್ಗೆ ನಾವು ಕ್ವಾಲಿಟಿ ಅಂತ ಮಾತಾಡಿದ್ರ, ಈಗ ಮೊದಲು ನೀವು ಸಣ್ಣವರಿದ್ದಾಗ ನಾವು ಸಣ್ಣವರಿದ್ದಾಗ ಏನ್ ಕ್ವಾಲಿಟಿ ಇತ್ತು ಅದೇ ಕ್ವಾಲಿಟಿ ಈಗ? ಕ್ವಾಲಿಟಿ ಈಗಿನ ಅನ್ನದಾಗ ಅಷ್ಟು ಕ್ವಾಲಿಟಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಈಗಿನ ಅನ್ನದಾಗ ತಾಕತ್ತೇ ಇಲ್ಲ. ನಾವು ಬಿಸಿ ಊಟ ಮಾಡ್ತೀವಿ ಸ್ಕೂಲ್ನಾಗ, ಒಂದು ಅದು ಮಸಾಲೆ ಚಿಟ್ಟಿ ಹಾಕೊಂಡು ಹೊಡೆದ್ಬಿಟ್ಟು ಅದು ಮುಗೀತು, ಮತ್ತೆ ಸಂಜೆ ಊಟ ಮಾಡ್ತೀವಿ. ಈಗ
ಹುಡುಗರು ಊಟ ಮಾಡೋ ಟೈಮಿಗೆ ಮನೆಗೆ ಬಂದು ಊಟ ಮಾಡ್ತಾರೆ. ನೋಡ್ರಿ ನೀವು ಹೇಳ್ರಿ ಹೆಂಗಿತ್ತು ಊರಾಗಿನ ಮಂದಿ ಸಪೋರ್ಟ್ ಅವಾಗ ಹೆಂಗಿತ್ತು ಈಗ ಹೆಂಗದ ಮತ್ತು ಕ್ವಾಲಿಟಿ ಅವಾಗ ಹೆಂಗಿತ್ತು ಈಗ ಹೆಂಗದ. ಕ್ವಾಲಿಟಿ ಅಂದ್ರೆ ಟೋಟಲ್ ಎಲ್ಲನೇ ಎಜುಕೇಶನ್ ಬಂತು, ಸ್ಪೋರ್ಟ್ಸ್ ಬಂತು, ಎಲ್ಲನೇ ಬಂತು. ಸಪೋರ್ಟ್ ಕ್ವಾಲಿಟಿ ಸಪೋರ್ಟ್ ಅಂದ್ರೆ ಮೊದಲು ನಾವು 7ನೇ 6ನೇ ಇದ್ದಾಗ ನಮ್ಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ. ಯಾರು ಸಪೋರ್ಟ್ ಮಾಡ್ತಾರ ಅದು ಮಾಡ್ತಾರ ಅಂತ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ನಮಗ ಸ್ಕೂಲಲ್ಲಿ ಚೆನ್ನಾಗಿ ಪಾಠನೂ ಕಲಿಸ್ತಾ ಇದ್ರು, ಟೈಮ್ ಸ್ಪೋರ್ಟ್ಸ್ನು ಕಲಿಸ್ತಿದ್ರು. ನಮಗ ಅವಾಗ ಊರಾಗಿನ ಬಗ್ಗೆ ನಮ್ಗೆ ಗೊತ್ತಿದ್ದಿಲ್ಲ ಸಪೋರ್ಟ್ ಹೆಂಗಿತ್ತು ಅದು ಇತ್ತು ಅಂತ. ನಾವು ಅವಾಗ ಸರ್ನು PT ಸರ್ನು ಇದ್ದಿರು, ಸಪೋರ್ಟ್ನು ಮಾಡ್ತಿದ್ರು. ನಮಗ 3 ಗಂಟೆ ಐತಂದ್ರೆ ಸ್ಪೋರ್ಟ್ಸ್ ಬಗ್ಗೆ ಆಡ್ತಿದ್ರು. ಕರೆಕ್ಟ್ ಟೈಮಿಗೆ ಪೀರಿಯಡ್ನು ನಡೆಸ್ತಿದ್ರು. ನಮಗ ಪಾಠನು ಚಲೋ ಕಲಿಸ್ತಿದ್ರು. ಅವಾಗಿನ ಸರ್ ಟೀಚರ್ಸ್ಗಳು ತುಂಬಾ ಚೆನ್ನಾಗಿದ್ರು. ಆವಾಗಿನ ಲೆಕ್ಕ ನೋಡಿದ್ರೆ ಈಗಿನ ಲೆಕ್ಕ ಸ್ವಲ್ಪ ಮ್ಯಾಚ್ ಆಗಲ್ಲ, ಏನು ಮ್ಯಾಚಿಂಗ್ ಇಲ್ಲ ಸ್ವಲ್ಪ. ಈಗ ಯಾವಾಗ ನೋಡಿದ್ರು ನಾನು ಹೊರಗೆ ತಿರುಗಾಡ್ತೀನಿ. ಅವಾಗ 11ಕ್ಕೆ ಹೋದ್ರು ಹುಡುಗರು ಹೊರಗೆ ಇರ್ತಾವ, 12ಕ್ಕೆ ಹೋದ್ರು ಹುಡುಗರು ಹೊರಗೆ ಇರ್ತಾವ. ಯಾವಾಗ ನೋಡಿದ್ರು ಹುಡುಗರು ಹೊರಗೆ ಇರ್ತಾವ. ಅಂದ್ರೆ ಟೋಟಲಿ ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರಿಲ್ಲ ಸ್ಕೂಲಲ್ಲಿ. ಯಾವಾಗ ಬೇಕು ಹುಡುಗರು ಹಿಂದೆ ಇರ್ತಾರ. ಸಾಲಿ ರೋಡ್ ತನ ಹೋದ್ರು, ಆ ಕಡೆ ಚಾಪ್ ಬಿಲಕ್ ಹೋದಪ್ಪ ಸಣ್ಣ ವಯಸ್ಸಿನಾಗ ಚಾಪ್ ಬಿಲಕ್ ಹೋದ್ರು, ಅದು ಮಾಡಕ್ ಹೋದ್ರು, ಚಟ ಮಾಡ್ಕೋತ ಹೋಲತ್ತವ. ಪ್ರೀಡ್ನು ನಾ ಒಂದೆರಡು ಪರ್ಗಳಿಗೆ ಕೇಳಿದ್ರು ಹ್ಯಾಂಗ್ ತೋತಾರ ಪ್ರೀಡ ಅಂತಂದ್ರೆ ಏನು ಹೇಳಲ್ಲ. ಈಗ ಓದೋ ಪರ್ಗಳು ಒಬ್ಬ ಇರ್ತಾವ, ಹ್ಯಾಂಗ್ ತೋತಾರ ಪ್ರೀಡ್. ಈಗ ಓದೋ ಪರ್ಗಳು ಕೇಳಿದ್ರ ನಾವು ಗೊತ್ತಿಲ್ಲ ಏನಿಲ್ಲ ನಾನೇ ಹೋಗಲ್ಲ ಹಂಗ ಹಿಂಗ ಅಂತವ. ಓದೋ ಪರ್ಗಳು ಕೇಳಿದ್ರ ಇಲ್ಲ ನಾವು ಕರೆಕ್ಟ್ ಟೈಮಿಗೆ ಇದು ಆಗಲ್ಲ, 30 ನಿಮಿಷ 20 ನಿಮಿಷ ಅಷ್ಟೇ ಪಾಠ ತಗೋತಾರ. ತಗೊಂಡ್ರು ಎದುರಿಲ್ಲ. ಸರ್ ಟೀಚರ್ಸ್ಗಳು ಅಷ್ಟು ಮೈ ಮೇಲೆ ತಗೋಲಾಗಿದಾರ. ಅವಾಗಿನ ಕ್ವಾಲಿಟಿ ಬೇರೆ, ಈಗಿನ ಕ್ವಾಲಿಟಿ ಅಂದ್ರೆ ಕಂಪ್ಯಾರಿಸನ್ ಇಲ್ಲ. ಒಟ್ಟು ಕಂಪ್ಯಾರಿಸನ್ ಏನು ಕಂಪೇರ್ ಮಾಡಪ್ಲೇನೆ ಇಲ್ಲ. ಏನ್ ಕಂಪೇರ್ ಮಾಡಪ್ಲೇ ಇಲ್ಲ. ಅಂದ್ರೆ ನಮ್ಮ ಟೈಮ್ನಾಗೆ ದಿ ಬೆಸ್ಟ್ ಇತ್ತು. ಎಲ್ಲ ಕ್ವಾಲಿಟಿ ಆಯ್ತು, ಎಲ್ಲ A to Z ಬೆಸ್ಟ್ ಇತ್ತು ಅವಾಗ. ಎಲ್ಲ ಬೆಸ್ಟ್. ರೈಟ್. ಅಂದ್ರೆ ಈಗ ಪೂರಾ 0% ಆದಾಗ ಆಗ್ಯದ. ರೈಟ್. 100% ಒಂದು 10% ಇಲ್ಲ. 10% ಇಲ್ಲ ಅಂದಂಗ ಅದು. ಕ್ವಾಲಿಟಿ ಓದರ್ಸದಾಗ ಕ್ವಾಲಿಟಿನೇ ಇಲ್ಲ ಯಾರು ಈಗ. ಹುಡುಗರು ಓದೋನು ಆಗ್ಯಾವ, ಸಾಲಿಗೆ ಹೋಗೋನು ಆಗ್ಯಾವ. ಯಾವಾಗ ಹುಡುಗರು ಹೊರಗೆ ಹುಡುಗಿ ಇರ್ತಾವ. ನೋಡ್ರಿ ನೀವೇನ್ ಹೇಳ್ತೀರಿ ಅಜರ್ ಗೌಡ್ರೆ? ನೀವು ಹೇಳಿದ್ರ ಬಗ್ಗೆ ಹೇಳಿಲ್ಲ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರ ನಮ್ಮ ಊರ ತಾಯಿ ತಂದೆಗಳು ತನ್ನ ಮಕ್ಕಳ ಭವಿಷ್ಯ ಸಲುವಾಗಿ ಬಹಳಷ್ಟು ವಿಚಾರ ಮಾಡತಕ್ಕಂಥ ಅದಾವ. ಗೌರ್ಮೆಂಟ್ ಸ್ಕೂಲ್ ಹಾಕಿದ್ರೆ ಓದೋದ್ ಮಕ್ಕಳು ಪ್ರೈವೇಟ್ ಸ್ಕೂಲ್ ಹಾಕಿದ್ರೆ ಓದ್ತಾವ ಅಂತೇಳಿ ಎಲ್ಲರ ತಲೆಗ ಅದೊಂದು ಖರೇನು ಅದೊಂದು ಸೀರಿಯಸ್ಲಿ ಎಲ್ಲರ ತಲೆ ಒಂದು ಭ್ರಮೆ ಕುಂತದ. ಹಿಂಗ್ ಎಲ್ಲರೂ ನಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲಿಗೆ ಹೋದ್ರೆ ಓದ್ತಾರ. ಗೌರ್ಮೆಂಟ್ ಸೌಲಭ್ಯ ಕೊಡತ್ತ, ಎಲ್ಲ ಊಟ ಕೊಡ್ಲತ್ತ, ಬೋರ್ಡ್ ಕೊಡ್ಲತ್ತ, ಡ್ರೆಸ್ ಕೊಡ್ಲತ್ತದ, ಓದಕ್ ಪುಸ್ತಕ ಕೊಡ್ಲತ್ತದ ಫ್ರೀಯಾಗಿ. ಕೆಲಸ ಸಿಕ್ಕರೆ ಸಾಕನಪ್ಲೆ ಇರ್ತದೆ ಎಲ್ರಿಗೂ. ಗೌರ್ಮೆಂಟ್ ಈಗ ಊರಾಗ ಒಂದ್ 100 ಜನ ಅಂದ್ರೆ 100 ಜನಕ್ಕೆ ಗೌರ್ಮೆಂಟ್ ಜಾಬ್ ಸಿಗ್ಲಿಕ್ಕೆ ಆಗಲ್ಲ. ನಮ್ಮ ಆ ಪ್ರೈವೇಟ್ ಸ್ಕೂಲ್ ಹುಡ್ಲಿಕ್ಕೆ ಕಾರಣಗಳೇ ಇವತ್ತು ಗೌರ್ಮೆಂಟ್ ಸ್ಕೂಲ್ ಕಾರಣ. ನಮಗ ಇಲ್ರಿ ಗೌಡ್ರೆ, ನಮಗೊಂದು ಪ್ರೌಡ್ ಫೀಲಿಂಗ್ ಏನ್ ಗೊತ್ತ್ರಿ, ನಾವು ಗೌರ್ಮೆಂಟ್ ಸ್ಕೂಲ್ದಾಗ ಕನ್ನಡ ಮೀಡಿಯಮ್ದಾಗ ಕಲ್ತ್ ಬಂದವ್ರು ನಾವು. ಈಗ ನಾವು ಹೋಗಿ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಒಳಗೆ ಇಂಗ್ಲೀಷ್ ಮೀಡಿಯಂ ಸಿಲೆಬಸ್ ನಾವು ತಗೋತೀವಿ ಅಂತಂದ್ರೆ ಅದೊಂದು ನಮಗೆ ಪ್ರೌಡ್ ಫೀಲಿಂಗ್ ರೀ. ಇಲ್ರಿ ಗೌರ್ಮೆಂಟ್ ಸ್ಕೂಲೇ ಬೆಸ್ಟ್. ಈಗ ನೋಡ್ರಿ ನಮ್ಮ ಟೈಮ್ ಒಳಗೆ ನಾವೆಲ್ಲ ಏನು ಓದೋರಿತೀವಲ್ರಿ, ನಾವೆಲ್ಲ ಕಡೆ ರೂಲ್ ಮಾಡತ್ತೀವಿ. ಈಗ ನಾವು ಗೌರ್ಮೆಂಟ್ ಸ್ಕೂಲೇ ಓದೋರಿತೀವಿ, ಗೌರ್ಮೆಂಟ್ ಸ್ಕೂಲ್ದಾಗ ಓದೋರಿದ್ದೀವಿ. ನಾವು ಈಗ ಒಂದು ಪ್ರೈವೇಟ್ ಸ್ಕೂಲ್ನಾಗ ಹೋಗಿ ನಾವಲ್ಲಿ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡ್ಲತ್ತೀವಿ. ರೈಟ್. ಸೊ ನಮಗ ಆ ಟೈಮ್ ಒಳಗೆ ಕ್ವಾಲಿಟಿ ಸಿಕ್ಕದ ಅಂತೇಳಿ ನಾವು ನಮಗ್ ಸಿಕ್ಕಿ ಕ್ವಾಲಿಟಿ ಬೇರೆ ಹುಡುಗರಿಗೆ ಕೊಡ್ಲತ್ತೀವಿ. ನಿಮ್ ಪ್ರಕಾರ ನಿಮ್ ಸ್ಕೂಲ್ ಬಗ್ಗೆ ನೀವೇನ್ ಹೇಳ್ತೀರಿ? ನಮ್ಮ ಸ್ಕೂಲ್ ಬಗ್ಗೆ ನಮಗೆ ಬ್ಯಾಚ್ ಬಗ್ಗೆ ನೀವು ಕಲ್ತಿರೋ ಬಗ್ಗೆ ನೀವೇನ್ ಹೇಳ್ತೀರಿ? ರೈಟ್ ಅನಿಲ್, ಅದು ಚಲೋ ಕ್ವಶನ್ ಕೇಳೋದ್ ಮಗ. ನಮ್ಮ ಬ್ಯಾಚ್ ನೋಡುವ, ನಮ್ಮ ಬ್ಯಾಚ್ 2000 ನಾವೆಲ್ಲ ಸೇಮ್ ಬ್ಯಾಚ್ ಅದ್ರಿ. ನಾ ಆಯ್ತು ಅಜರ್ ಆಯ್ತು, ನಾವೆಲ್ಲ ಸೇಮ್ ಬ್ಯಾಚ್ ಅದ್ರಿ. ನಮ್ಮ ಬ್ಯಾಚ್ನಾಗ ನಾವೆಲ್ಲ ಏನ್ ನಮ್ದೊಂದು ಸಪ್ರೇಟ್ ಜನ್ರೇಷನ್, ನಮ್ಮ ಜನ್ರೇಷನೇ ಬೇರೆ ಇರ್ತದ. ಅವಾಗ ನಿಮ್ದು ಟೈಮ್ ಏನಿತ್ತಲ್ಲ ಅದೇ ಪೀರಿಯಡ್ ಒಳಗೆ ನಾವು ಕಲ್ತು ಬಂದವರಿದ್ದೀವಿ. ಒಂದು ಒಳ್ಳೆ ಕ್ವಾಲಿಟಿ ಇತ್ತು, ಎಜುಕೇಶನ್ ಆಯ್ತು, ಸ್ಪೋರ್ಟ್ಸ್ ಆಯ್ತು, ಎಲ್ಲಾನು ಕರೆಕ್ಟಾಗಿ ನಮ್ಗೆ ಕ್ವಾಲಿಟಿ ಸಿಕ್ಕಿತ್ತು. ವೀರಯ್ಯ ಸರ್ ಅಂತ ಹೇಳಿದ್ರು PT ಸರ್, ನಮಗೂ ಅವರೇ PT ಸರ್ ಇರ್ತಿದ್ರು. ಮತ್ತು ಅವಾಗ ಕೆಲವೊಂದು ಜನ ಟೀಚರ್ಸ್ ಇದ್ರು, ಅವರು ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋನಿ. ಅವ್ರ ಹೆಸರು ಹೇಳ್ತೀನಿ, ಶಿವಲಿಂಗಮ್ಮ ಮನ್ಮಿ ಅಂತೇಳಿ ಹೆಡ್ ಮಾಸ್ಟರ್ ಇದ್ದರು, ಶಶಿಕಲಾ ಮೇಡಮ್ ಇದ್ದರು, ಮಹಾನಂದ ಮೇಡಮ್ ಇದ್ದರು, ವಿಶ್ವನಾಥ್ ಸರ್ ಇದ್ದರು, ಮತ್ತು ಸಂಗಮೇಶ್ ಸರ್ ಇದ್ದರು, ಮತ್ತು ಸಿದ್ದಮ್ಮ ಮೇಡಮ, ಮಾರ್ತಾ ಡೇವಿಡ್ ಮೇಡಮ, ಮತ್ತೆ ಯಾರ್ದ್ರೆ ಜಗದೇವಿ ಮೇಡಮ್ ಅವರಿದ್ರು. ಯಾರೀ? ಜಗದೇವಿ ಮೇಡಮ್ ಇನ್ನೂ ಸಿಗ್ತಿರ್ತಾರೆ ಬಸ್ನೇ ಹೋಗ್ಬೇಕಾದ್ರೆ ಅವಾಗ. ಮತ್ತೆ ಯಾರ್ದ್ರ ಹೆಸರು ಬಿಟ್ಟಿರ? ಉಮಾದೇವಿ ಮೇಡಮ್ ಅವರು ಇದ್ದರು. ಉಮಾದೇವಿ ಮೇಡಮ್ ಅವರು ಬಹಳಷ್ಟು ಜನ ಗುರುಬಾಯಿ ಮೇಡಮ್ ಅವರು.
ಸೊ ಈ ಇದೊಂದು ಅವ್ರದ್ದು ಟೀಮ್ ಇತ್ತಲ್ರ ಆ ಟೈಮ್ ಒಳಗೆ ಟೀಮ್ ಅವ್ರದ್ದು ಎಫರ್ಟ್ ಅದು ಬ್ಯಾರೇನೇ ಇತ್ತು. ಅದು ಎಫರ್ಟ್ ಅವ್ರು ಹಾಕಿದ ಎಫರ್ಟ್ ಹುಡುಗರಿಗೆ ವಿಜಯಲಕ್ಷ್ಮಿ ಮೇಡಮ್ ಅವರು ವಿಜಯಲಕ್ಷ್ಮಿ ಮೇಡಮ್ ಅವ್ರು ಇಂಗ್ಲಿಷ್ ಹೇಳ್ತಿರೋ ಅವಾಗ ಇಂಗ್ಲಿಷ್ ಇಂಗ್ಲಿಷ್ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಇದ್ರು. ಸೊ ಅವ್ರದ್ದೊಂದು ಎಫರ್ಟ್ ಬ್ಯಾರೇನೇ ಇತ್ತು ಮಗ. ಅದು ಅವಾಗ ಏನ್ ಕಲ್ಸಾರ ನಮ್ಗ ಅವನಿ ಅವಾಗ ಕಲ್ತಿ ಹುಡುಗರು ಈಗ ಇನ್ನೂ ಒಂದು ಫಾರ್ಮ್ ಅವಾಗ ಅಷ್ಟೊಂದು ಕಲ್ತಿರಂತ ಇವಾಗ ಇಂಗ್ಲಿಷ್ ಮೀಡಿಯಂ ಇದು ಟೀಚರ್ ಆಗಿ ಜಾಬ್ ಮಾಡತ್ತೀರಿ. ರೈಟ್ ಈಗ ನೋಡು ನಾವು ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಟ್ರೈ ಮಾಡತ್ತೀವಿ. ಇವತ್ತಲ್ಲ ನಾಳೆ ನಮಗೂ ಗೌರ್ಮೆಂಟ್ ಜಾಬ್ ಆದ್ರೆ ಆಗ್ತದ ಅಷ್ಟೇ. ಈಗ ಗೌರ್ಮೆಂಟ್ ಸ್ಕೂಲ್ನಾಗ ಅವಾಗ ಏನು ಓದಿ ಜಾಬ್ ಆಗತ್ತಾರ ಏನ್ ಮಾಡಿ ಅಂತ ಪ್ರೈವೇಟ್ ನಾಗ ಜಾಬ್ ಮಾಡತ್ತೀರಿ. ರೈಟ್ ಗೌರ್ಮೆಂಟ್ ಜಾಬ್ ಆಗೋ ತನಕ ಏನ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದ, ಅದ್ರ ಜೊತೆಗೆ ಓದಂಗೂ ಆಗ್ತದ ಅಂತ ನಾವು ಪ್ರೈವೇಟ್ ಸ್ಕೂಲ್ನಾಗ ಮಾಡ್ದಂಗ ಅಷ್ಟೇ. ಈಗ ಸ್ಕೂಲ್ ಬಿಟ್ಟ ತಕ್ಷಣ ವಾಲಿಬಾಲ್ ಆಡಕ್ ಬರ್ತಿಲ್ಲ, ಅದ್ರ ಅಭಿಪ್ರಾಯ ಏನ್ ನಿಮ್ದು? ಸ್ಕೂಲ್ ಬಿಟ್ಟು ಕೂಡಲೇ ವಾಲಿಬಾಲ್ ಆಡಕ್ ಬರೋದು ಯಾಕಪ್ಪ ಅಂತಂದ್ರೆ ಆಸಕ್ತಿ ಮಗ, ಆಸಕ್ತಿ ಅದು. ಈಗ ನೋಡು ಸಂಡೇ ಬಂತಂತಂದ್ರೆ ನಮಗೂ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ಬೇಕು ಅನಿಸ್ತದ. ಯಾಕಂದ್ರೆ ಈಗ ಬಿಸಿ ಶೆಡ್ಯೂಲ್ ಆಗಿರ್ತದೆ, ಈಗ ಎಲ್ಲ ಜಾಬಿಗೆ ಹೋಗ್ಲತ್ತಿರ್ತೀವಿ. ಈ ಬಿಸಿ ಶೆಡ್ಯೂಲ್ ಒಳಗೆ ನಮಗೆ ಆಡ್ಬೇಕನ್ನೋ ಆಸಕ್ತಿ ಭಾಳ ಅದ. ಬಟ್ ಯಾವಾಗ ಆಡ್ಬೇಕು ಟೈಮೇ ಸಿಗಲ್ಲ. ಸ್ಕೂಲ್ನಾಗ ಹುಡುಗರ ಜೊತೆಗೆ ಆಡೋ ಪ್ಲೇಯರ್ ಲೆಕ್ಕ ಅಲ್ಲಿ ಜವಾಬ್ದಾರಿಗಳು ಜಾಸ್ತಿ ಇರ್ತಾವ. ಏನ್ರಿ ಸರ್ ನೀವು ಹುಡುಗರ ಜೊತೆಗೆ ಆಟ ಆಡ್ಕೋತ ಕೂತ್ರಿ, ಇಲ್ಲಿ ಕ್ಲಾಸ್ ಯಾರು ನೋಡ್ಕೋಬೇಕು ಅನ್ನೋರು ಇರ್ತಾರ. ಸೊ ಇಂಥವೆಲ್ಲ ಅಲ್ಲಿ ಕ್ವಶನ್ಗಳು ಹುಡ್ತಾವ ಅಂತೇಳಿ ನಮ್ಮ ಊರ್ ಹುಡುಗರು ಕೂಡ ಸಂಜೆಗೆ ಬಂದು ವಾಲಿಬಾಲ್ ಆಡಾಮಿ, ವಾಲಿಬಾಲ್ ಟೀಮ್ ಮಾಡ್ಕೊಂಡು ಆಡಾಮಿ ಅಂತಂದ್ರೆ ಇಲ್ಲಿ ನಮ್ಮಲ್ಲಿ ಪ್ರೋ ಪ್ಲೇಯರ್ಗಳು ಹೆಚ್ಚಿಗೆ ಆಗ್ಯಾರ ಈಗ ಆಲ್ರೆಡಿ ಈಗ. ರೈಟ್. ಸೊ ಹಂಗಾಗಿ ಸ್ಪೋರ್ಟ್ಸ್ನೇ ಭಾಳ ಆಸಕ್ತಿ ಇದೆ ನಮಗೆ. 2014-15 ತನ ಒಳ್ಳೆ ಕ್ವಾಲಿಟಿ ಇತ್ತು ಗೌರ್ಮೆಂಟ್ ಸ್ಕೂಲ್ನಾಗ. ನಿಮ್ಮ ನಮ್ಮ ಊರಾಗ ಕೇಳತ್ತೀನಿ ಓವರಾಲ್ ಕೇಳತ್ತಿಲ್ಲ. ಯಾಕಂದ್ರೆ ಬೇರೆ ಬೇರೆ ಊರುಗಳಾಗ ಇಲ್ರಿ ಏನೋ ನಾವು ಕಲ್ತಿದ್ದೇವೆ. ನಮ್ಮ ಬ್ಯಾಚ್ ಬರೋಣ, ನೀವು ಬಂದ್ರಿ. ಇಲ್ಲ, ನಾ ಬೇರೆ ಊರದು ಕೇಳತ್ತಿಲ್ಲ. ಯಾಕಂತಂದ್ರೆ ಬೇರೆ ಊರು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದಲೇ ಈಗ ಅವ್ರದ್ ಕಂಪೇರ್ ಮಾಡ್ತೀನಿ ನಾ. ಅವ್ರದ್ನಾಗೆ ಸ್ಪೋರ್ಟ್ಸಿಗೆ ಒಳ್ಳೆ ಪ್ರಾಕ್ಟೀಸ್ ನಡೀತದಲ್ಲಿ. ಅವ್ರದೊಳಗೆ ಅವರು ವಾಲಿಬಾಲ್ ಆಯ್ತು, ಬೇರೆ ಬೇರೆ ಸ್ಪೋರ್ಟ್ಸ್ ಆಯ್ತು. ಅಲ್ಲಿ ಹುಡುಗರು ಚಲೋ ಕಲಿಲತ್ತಾರೆ. ನಾನು ಅಲ್ಲಿ ನಮ್ ಸರ್ ಒಬ್ಬರು ಅಲ್ಲಿ ಭೋಜನಗೌಡ ಸರ್ ಅಂತೇಳಿ. ಸೊ ಬೇರೆ ಸ್ಕೂಲ್ದು ಬೇರೆ ಊರ್ದು ನಾ ಕಂಪೇರ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಬೇರೆ ಕಡೆ ಬಹಳಷ್ಟು ಕಡೆ ಅವ ಚಲೋ ಕ್ವಾಲಿಟಿ ಅದ, ಇನ್ನೊಂದು ಅದ. ಬಟ್ ನಮ್ಮ ಊರ್ದೇ ನಮಗೆ ಯಾಕೋ ಏನೋ ಒಂದು ಕಮ್ಮಿ ಅನಿಸ್ಲತ್ತದ. ಬೇರೆ ಊರಿಗೆ ಕಂಪೇರ್ ಮಾಡಿದ್ರೆ, ಬೇರೆ ಸ್ಕೂಲಿಗೆ ಕಂಪೇರ್ ಮಾಡಿದ್ರೆ ಯಾಕೆ ನಮ್ಮೂರಾಗ ಯಾಕೆ ಕಮ್ಮಿ ಆಗ್ಲತ್ತದ, ಈ ಒಂದು ಕ್ವಾಲಿಟಿ ನಮ್ಮೂರ ಯಾಕೆ ಸಿಗಲಾಗ್ಯದ ಅನ್ನಪ್ಲೇ ಆಲತ್ತದ. ಸೊ ಯಾವಾಗಿನ ಹಿಡಿದು ಕಮ್ಮಿ ಆಯ್ತು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಯಾವಾಗ ಹಿಡಿದು ಕಮ್ಮಿ ಆಯ್ತು ಅಂದ್ರೆ ನಮ್ಮ ಬ್ಯಾಚ್ ಹೋಯ್ತು. ನಮ್ಮ ಬ್ಯಾಚ್ ಆಗೋಣ ನೀವು ಹೇಳಿದ್ರಲ್ಲ ಪ್ರೈವೇಟ್ ಇದು ಗೌರ್ಮೆಂಟ್ ಸ್ಕೂಲ್ಗಿಂತ ಪ್ರೈವೇಟ್ ಸ್ಕೂಲ್ ಕಡೆಗೆ ಹೆಚ್ಚಿಗೆ ಗಮನ ಕೊಡತ್ತಾರಣ. ಅಲ್ಲಿ ಸ್ವಲ್ಪ ಕಡಿಮೆ ಆಯಿತು ಗೌರ್ಮೆಂಟ್ ಶಾಲೆದು. ಮತ್ತು ನೀವು ಹೇಳಿದ್ರಲ್ಲ ಅವಾಗ ಎಲ್ಲ ಟೀಚರ್ಸ್ಗಳು ತುಂಬಾ ಚೆನ್ನಾಗಿದ್ದರು. ನಾವು ಕಲಿಯುತ್ತಿದ್ದು ಅವರೇ ಇದ್ವು. ಅವ್ರದ್ದು ಒಬ್ಬರದಲ್ಲಿ ಹಿಂಗ ಅವ್ರ ಹಿಂದೆ ಹಿಂಗೆ ಎಲ್ಲರದ್ದು ಟ್ರಾನ್ಸ್ಫರ್ ಆಗೋತ್ ಹೋಯ್ತು. ಹೊಸ ಟೀಚರ್ಗಳು ಬರ್ತಾ ಇದ್ರು. ಜಾಸ್ತಿ ದಿನ ಇಲ್ಲ, 1 ವರ್ಷ 6 ತಿಂಗಳು ಅಷ್ಟೇ ಇರ್ತಿದ್ರು ಹೊಸ ಟೀಚರ್ ಬಂದು. ಆಮೇಲೆ ಅವರು ಟ್ರಾನ್ಸ್ಫರ್ ಆಗೋತ್ ಹೋಯ್ತು. ಹಾಗೆ ಹಾಕೋತ ನಮ್ಮೂರ ಶಾಲೆದೆಲ್ಲ ಕ್ವಾಂಟಿಟಿ ಹೋಗ್ಬಿಟ್ಟು ಲಾಸ್ಟ್ 2017-18 ತನ ಅಷ್ಟೇ ಇತ್ತು. ಲಾಸ್ಟ್ ಅಷ್ಟೇ. ಇದೆಲ್ಲ ನಮ್ಮ ಟೀಚರ್ಸ್ಗಳು ಯಾವಾಗ ಹೋದು ಅವಾಗ ನೋಡೋದು. ಈಗಲೂ ಇದಾರೆ ಟೀಚರ್ಸ್ಗಳು. ಅಂದ್ರೆ ಹುಡುಗರೇ ಬಂದ್ ಕೂಡಲ್ಲ ಅವ್ರನ್ನೂ ಹ್ಯಾಂಗ್ ಪಾಠ ತಗೋಬೇಕು. ತಾಯಿ ತಂದೆ ಇಲ್ಲ, ಈಗ ಹೆಂಗಾಗ್ಯದ ಅಂತಂದ್ರೆ ಊರಾಗಿಂದ ಹೆಂಗಿರ್ತದಂದ್ರೆ ತಾಯಿ ತಂದೆಗಳು ಹುಡುಗರು ಶಾಲೆ ಓದ್ತಾವ ಅಂತ ಅವ್ರು ಏನ್ ಮಾಡ್ತಾರ, ಹೊಲಕ್ಕೆ ಹೋಗಿರ್ತಾರ. ಅವ್ರಿಗೆ ಏನ್ ಗೊತ್ತಿರ್ತದ ಇವ ಶಾಲೆಗೆ ಹೋಗ್ಯಾನ ಅಂತ ಅವ್ರು ತಿಳ್ಕೊಂಡು ಹೋಗಿರ್ತಾರ. ಹುಡುಗರು ಏನ್ ಮಾಡ್ತಾವ, ರೋಡಿಗೆ ತಿರ್ಗಾಡ್ಕೊತಿರ್ತಾವ. ಮಕ್ಕಳಿಗೆ ನಿಮ್ ಪ್ರಕಾರ ಕೇಳ್ಬೇಕಂದ್ರ ಅವ್ರವ್ರಿಗೆ ಅದು ದುನಿಯಾದಾಗಿರ್ತದ. ಅವ್ರೇ ಹೊಲಕ್ಕೆ ಹೋಗಿ ಬಂದು ಹೈರಾಣ ಆಗಿರ್ತಾರ. ಅವ್ರೇನ್ ತಿಳ್ಕೊಂಡಿರ್ತಾರ, ನಮ್ಮ ಹುಡುಗರೆಲ್ಲ ಶಾಲೆಗೆ ಹೋಗಿ ಬಂದು ಕಲ್ಕೋದು ಬಂದಿರ ಅಂತ ಅವ್ರು ತಿಳ್ಕೊತಾರ. ಅವ್ರಿಗೆ ಗೊತ್ತಿರಲ್ಲ. ಇವರೆಲ್ಲ ಬರೀ ಫುಲಿನ ಮೇಲೆ ಕೊಡ್ತಾರ ನಮ್ಮ ಹುಡುಗರು. ತಾಯಿ ತಂದೆ ಆದ್ರು ಮಕ್ಳಿಗೆ ಯಾಕೆ ಹೊಲಿಗೆ ಕರ್ಕೊಂಡು ಓದಿಸ್ಬೇಕಾದ ನಮ್ಮ ಪ್ರಶ್ನೆ ಅದ. ನೀವು ಹೇಳ್ತೀರ ಹಂಗ ಶಾಲೆ ಕಲಿಸ್ತೀವಿ ಅಂದ್ರೆ ಮಕ್ಕಳು ಉದ್ದಾರ ಅಲ್ಲ ಅಂತ ನಾವು ಕಲಿಸ್ತೀವಿ. ನೀವು ಹೇಳೋದು ಕರೆಕ್ಟ್. ಮಕ್ಕಳು ಉದ್ದಾರ ಅಲ್ಲ ಕಲಿಸ್ತೀವಿ. ಮಕ್ಕಳು ಶಾಲೆ ಹೋಗ್ಯಾಕ ರಾತ್ರಿ ಮಕ್ಳಿಗೆ ಕುಂದಿರ್ಸಿ ಏನ್ ಕಲಿಸ್ಯಾರ ಶಾಲ್ಯಾಗ ಏನಿಲ್ಲ. ವಾರದಾಗ 1 ಸಲ ಸ್ಕೂಲಿಗೆ ಹೋಗಿ ಕೇಳೋದಂದ್ರ ಆ ಟೀಚರ್ಸ್ಗಳಿಗೆ ಭಯ ಇರ್ತ, ಮಕ್ಳು ಚಲೋ ಕಲಿತಾರೆ. ಅದು ಇದು ನಾವು ನೋಡ್ರಿ. ಇದು ನಾವು ಸರ್ ಇವತ್ತಿನ ಪರಗಳು ಆ ಹೋಟೆಲ್ದಾಗ ಕುಂತ ಈ ಹೋಟೆಲ್ದಾಗ ಕುಂತ ಬರೀ ಮೊಬೈಲ್ ನೋಡಿ ಪಬ್ಜಿ ಆಡ್ಕೊಂಡು ಕುಂತಾವ. ಮೊಬೈಲ್ ಭವಿಷ್ಯ ಜಾಸ್ತಿ ಆಗಿದೆ. ಪುಸ್ತಕ ಕಡಿಮೆ ಹಿಡಿಲತ್ತಾರ, ಫೋನ್ ಹೆಚ್ಚಿಗೆ ಹಿಡಿಲತ್ತಾರ. ಪುಸ್ತಕ ಬಿಟ್ರ ಫೋನ್ ಹೆಚ್ಚಿಗೆ ಹಿಡಿಲತ್ತಾರ. ಅದು ಗೌರ್ಮೆಂಟ್ ಏನ್ ಮಾಡೋದು, ಆನ್ಲೈನ್ ಕ್ಲಾಸಸ್ ಅಂತ ಮೊಬೈಲ್ಗಳು ಇಸ್ಕೊಡೋದು ಚಾಲು ಮಾಡೋದು.
ಅದಕ್ಕಾಗಿ ಮಕ್ಕಳು ಮೊಬೈಲ್ಗಳಿಗೆ ಅಡಿಕ್ಟ್ ಆಗ್ಬಿಟ್ರ, ಪುಸ್ತಕಗಳಿಗೆ ಅಡಿಕ್ಟ್ ಆಗಿಲ್ಲ, ಓದೋದಕ್ಕೆ ಅಡಿಕ್ಟ್ ಆಗಿಲ್ಲ. ಓದೋ ಮಕ್ಕಳು ಓದಿರ್ತಾರ, ಆಸಕ್ತಿ ಇದ್ದವ್ರು ಓದೇ ಹೋಗ್ತಾನೋ ಎಂಥವಿದನು. ಬಟ್ ನಮ್ಮ ಕರ್ತವ್ಯ ನಾವು ಏನು ಕಲಿಸ್ಲತ್ತೀವಿ ತಾಯಿ ತಂದೆ ಆ ಮಕ್ಳಿಗೆ ಹೇಳ್ಕೊಡ್ಬೇಕು ವಿದ್ಯಾಭ್ಯಾಸ ಯಾಕೆ ಕಲಿಬೇಕು ಮತ್ತು ಅವ್ರಿಗೆ ಸಂಸ್ಕಾರ ಅನ್ನೋದು ಹೇಳ್ಕೊಡ್ಬೇಕು. ಅದು ಕಲಿಸಾರಂದ್ರೆ ನಮ್ಮ ಸ್ಕೂಲ್ನ ಚಲೋ ಇರ್ತದೆ, ಊರನ್ನ ಚಲೋ ಇರ್ತದೆ, ನಮ್ಮ ಮಕ್ಳು ಭೀ ಚಲೋ ಇರ್ತದೆ. ನಾವ್ ಹೇಳೋ ಉದ್ದೇಶ ಅಂದ್ರೆ ಟೋಟಲಿನೇ ಹುಡುಗರು ಎಲ್ಲ ನಮ್ಮ ಟೈಮ್ನಾಗ ಏನಿದೆ ಹುಡುಗರು ಆ ತರ ಹುಡುಗರು ಇಲ್ಲ, ಚಟಗಳು ಹೆಚ್ಚಿಗೆ ಆಗ್ಯಾವ. ನಮ್ಮ ಟೈಮ್ನಾಗ ನಮ್ಮ ಟೀಚರ್ಸ್ಗಳು ನಾನು ಕಲ್ತಿ ಪ್ರೈವೇಟ್ ಸ್ಕೂಲಾಗ, ಬಟ್ ನಮ್ಮ ಟೈಮ್ನಾಗ ಹುಡುಗರಿಗೆ ಮಗ್ಗಿ ಸೀದಾ 2 ಮಗ್ಗಿ 30 ತನ ಸೀದಾ ಓದಿ ಉಲ್ಟಾ ಓದ್ತಿದ್ದೆವು. ಈಗಿನ ಮಕ್ಳು 5 ತನ ಮಗ್ಗಿ ಹೇಳ್ಯಾರ ಗೌರ್ಮೆಂಟ್ ಸ್ಕೂಲ್ಯಾಗ ಬರ್ಬಿಡ್ತಾ. ಇಲ್ಲ ಅವ್ರ ಹೆಸರು ಅವರಿಗೆ ಬರ್ಲಿಕ್ಕೆ ಬರಲ್ರಿ. ಅವ್ರ ಹೆಸರು ಅವ್ರಿಗೆ ಬರಲ್ಲ. ಅಂದ್ರೆ ಟೀಚರ್ಸ್ ಏನ್ ಕಲಿಸ್ತಾರ ಮತ್ತೆ ನಾವು ತಾಯಿ ತಂದೆ ಕೇಳಲ್ಲ. ಮತ್ತೆ ಇನ್ನೊಂದು ಕೇಳ್ತೀನಿ, ನಮ್ಮ ಟೈಮ್ನಾಗ ನಾವು ಅವಾಗ ಸಣ್ಣವ್ರು ಇದ್ದಾಗ ಈಗ ಎಲ್ರೇ ಊರಾಗಿನ ದೊಡ್ಡ ಮಂದಿ ಎಲ್ಲರೂ ಕೂತಿರ್ತಾರ ಅಂತ ಅನ್ಕೋರಿ, ಕಟ್ಟಿ ಮೇಲೆ ಕೂತಿರ್ತಾರ, ಇಲ್ಲ ಎಲ್ಲರೂ ಹೋಟೆಲ್ನಾಗ ಕೂತಿರ್ತಾರ ಅಂತ ಅನ್ಕೋರಿ. ಅಂತ ಜಾಗದಾಗ ನಾವು ಈಗ ಹೋಗಿ ಕೂಡ್ಲಿಕ್ಕೆ ಅನ್ಸ್ತಿದ್ವು. ಹೌದು, ಈಗಿನ ಪರ್ಗಳು ಈಗೇನ್ ಪರವಾಗಿಲ್ಲ, ಹೋಟೆಲ್ದಾಗ ಕಾಲ ಮೇಲೆ ಕಾಲ ಕೊಡ್ತಾವ, ಅವಾಗ ಕೊಡ್ತಾವ. ಅವ ನಿಮ್ಮ ಅಪ್ಪ ಅಂತ ಅಲ್ಲಿ ಹೋಟೆಲ್ದಾಗ ಹೋಗ್ಬೇಡ ಅಂತಂದ್ರೆ ಅವೇನ್ ಮಾಡ್ತೇನ್ರಿ, ನಮ್ಮ ಅಪ್ಪ ಮಜಾ ಕೊಡ್ತೀನಿ ಅಂತ ಹಿಂಗ್ ಕೊಡತ್ತ ಕೂತಿರ್ಬೇಕು. ಅವ ಆ ಟೇಬಲಿಗೆ ಕೂತಾನ, ಈ ಟೇಬಲಿಗೆ ಕೂತಾನ. ನಮ್ಮ ಅಪ್ಪನ ಏನ್ರ ಎಲ್ಲ ತಿನ್ನೇನಂತ ಪರವಾಗಿಲ್ಲ. ನಾವೇ ನಮ್ಮ ಅಪ್ಪ ಕುಂತಾರ ಹೋಗ್ಬೇಡ ಅಂತಂದ್ರೆ ಸುಮಾರು ಈಗ ನೋಡ್ರಿ ನೀವೇನಾಗ್ತಿರಕ್ಕ ನಾನು ಜಾಗ ಕಲಿಬೇಡ ನಮಗೆ. ಇಲ್ಲ ನಾವ್ ಇನ್ನೂ ಅನ್ಸ್ತೀವ್ರಿ, ನಾವು ಎಲ್ಲರೇ ಊರಾಗಿನ ದೊಡ್ಡ ಮಂದಿ ಯಾರೇ ಕೂತಿದ್ರು ಅಂತವ್ರ ಎಲ್ಲ ಅವ್ರು ಕೂತಾರಪ್ಪ ಹ್ಯಾಂಗ್ ಕೂಡ ಅವ್ರ ಜೊತೆಗೆ ನಾವ್ ಇನ್ನೂ ಅನ್ಸ್ತೀವಿ. ಅಂದ್ರೆ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಹೌದು, ಅದು ಅಂಜಿಕೆ ಅಂತಲ್ಲ, ರೆಸ್ಪೆಕ್ಟ್ ಹೋಗ್ಬಿಟ್ಟದ. ಕೂತಾರ ಹಿರಿಯರು ಕೂತಾರ ಯಾಕೆ ಕೂಡ ಅವ್ರ ಜೊತೆಗೆ ಅಂತ. ಕೆಲವ ಮಕ್ಳು ಬಲ್ಲ ಅದೇ ರೀ, ಕೆಲವ ಮಕ್ಳು ಹೇಳ್ತಾರ, ಅಂಜುತ್ತಾರ, ರೆಸ್ಪೆಕ್ಟ್ ಕೊಡ್ತಾರ. ಅಂದ್ರ ಬಹಳ ಕಡಿಮೆ ಆಗ್ಯದ, ಸಿಗಲ್ಲ ಅಂತ. ಮಗ ನೀ ಏನ್ ಹೇಳ್ತಿ ಇಂಥ ಹುಡುಗರ ಬಗ್ಗೆ? ಈಗ ಅಂದ್ರೆ ಅವಾಗ ಏನು ಓದ್ತಿವಿ ಹುಡುಗರು ಆತರ ಓದೋ ಹುಡುಗರಿಗೆ ಕಮ್ಮಿ ಸಿಗ್ಲತ್ತಾವ. ಈಗ ನಮ್ಮ ಅಜ್ಜಪ್ಪ ಯಾರೋ ಅಂದ್ರು ಮಕ್ಕಳು ಸ್ಕೂಲಿಗೆ ಹೋಗ್ತಾರ ಬರ್ತಾರ, ತಂದೆ ತಾಯಿ ಕೇಳಲ್ಲ ಅಂತ. ಈಗ ಮಕ್ಕಳಿಗೆ ಹೇಳ್ಕೊತ್ ಕುಂತಾರ, ಅವ್ರಿಗೆ ಅನ್ನ ಸಿಗೋದಿಲ್ಲ. ಈಗ ತಂದೆ ತಾಯಿ ಮುಂಜಾನೆ ಕೆಲ್ಸಕ್ಕೆ ಹೋಗ್ತಾರ, ಹೌದೌದು, ಬರ್ತಾರ ಎಷ್ಟು ಗಂಟೆಗೆ 6 ಗಂಟೆ ಬರ್ತಾರ, ಬಂದ್ ಕೇಸಿ ಫುಲ್ ಟೈರ್ಡ್ ಆಗಿರ್ತಾರ. ಅವರು ಅಷ್ಟೊಂದು ಕೇರ್ ಮಾಡಲ್ಲ. ನಮ್ಮ ಮಕ್ಕಳು ಸ್ಕೂಲಿಗೆ ನಡೆದಾರ, ಅವ್ರು ಎಲ್ಲ ಭರೋಸೆ ಎಲ್ಲಿ ಇಟ್ಟಿರ್ತಾರ, ಅವ್ರ ಸ್ಕೂಲ್ ಮ್ಯಾಗ, ಸ್ಕೂಲ್ ಟೀಚರ್ಸ್ ಮ್ಯಾಗ ಇಟ್ಟಿರ್ತಾರ. ನಮ್ ಟೀಚರ್ಸ್ಗಳು ನಮ್ಮ ಮಕ್ಕಳಿಗೆ ಕಲಿಸ್ತಾರ ಅಂತ ಆ ಭರೋಸೆಯಿಂದ ಅವ್ರು ಜಾಸ್ತಿ ಅವ್ರು ಈಗ ಸ್ವಲ್ಪ ಜನ ಕೇಳ್ತಾರ, ಫ್ರೀ ಇದ್ದವ್ರು ಕೇಳ್ತಾರ ಮಕ್ಕಳು ಏನ್ ಓದ್ಲತ್ತಾರ ಏನಿಲ್ಲ ಅಂತ. ಎಲ್ಲರೂ ಕೇಳಕ್ ಆಗಲ್ಲ, ಯಾಕಂದ್ರೆ ಅವ್ರ ಕೆಲಸ ಇರ್ತಾವ, ಭಾಳ ಟೈರ್ಡ್ ಆಗಿರ್ತಾರ, ಬಂದ್ ಊಟ ಮಾಡಿ ಮಲ್ಕೊಂಡ್ಬಿಡ್ತಾರ. ಈಗ ಮಕ್ಕಳು ಈಗ ತಾಯಿ ತಂದಿ ಕೆಲ್ಸಕ್ಕೆ ಹೋಗಿರ್ತಾರ, ಕೂಲಿ ಕೆಲ್ಸಕ್ಕೆ ಹೋಗಿರ್ತಾರ, ಯಾವುದೇ ಕೆಲ್ಸಕ್ಕೆ ಮಾಡಿರ್ತಾರ, ಆ ಉಪಜೀವನ ಅದ, ಅದು ಮಾಡಿರ್ಬೇಕು. ಆ ಉಪಜೀವನ ಯಾರ ಸಲುವಾಗಿ ಮಾಡ್ಲತ್ತೀವಿ ನಾವು? ಮಕ್ಕಳ ಸಲುವಾಗಿ. ಆ ಮಕ್ಕಳಿಗೆ ನಾವು ಕೇಳ ಹಕ್ಕದಾನ ಇರ್ಬೇಕ, ಹಕ್ಕದ ಅವ್ರಿಗೆ ಪ್ರತಿದಿನ ಕೇಳ್ಬೇಕಂತ ನಾವ್ ಅನ್ಬಾರ್ದು. ವಾರದಾಗ ಒಂದ್ಸರ ಏನ್ ಓದ್ಬೇಕಂತಾನ ಏನಿಲ್ಲ ಆ ಟೀಚರ್ಸ್ ಹೋಗಿ ಹೇಳ್ಬೇಕು, ಯಾಕ್ರಿ ನನ್ನ ಮಗ ಓದಲಾಗ. ವಾರದಾಗ ಒಂದ್ಸರ ಆ ಮಕ್ಕಳ ಭವಿಷ್ಯ ರೂಪಿಸೋ ಸಲಿದೆ ಇವತ್ತು ನಾವು ಅವ್ರ ಸಲ ದುಡಿಲಿ. ಈಗ ನೀವು ಹೇಳಿ ಪ್ರಕಾರ ಮಕ್ಕಳು ತಂದೆ ತಾಯಿ ವಾರಗೊಂದ್ಸಲ ಸ್ಕೂಲಿಗೆ ಹೋದ್ರಂದ್ರ ಸ್ಕೂಲ್ ಅಲರ್ಟ್ ಆಗಿರ್ತಾರ, ಕಲಿಸ್ತಾರ ಸರಿಯಾಗ. ಈಗ ತಾಯಿ ತಂದಿನ ಏನ್ ಮಾಡ್ಲತ್ತಾರ ಮಕ್ಕಳಿಗ, ಇನ್ನ 6ನೇ 7ನೇ ಮಕ್ಕಳು ಕ್ಲಾಸ್ನಾಗ ಹರ, 6ನೇ 7ನೇ ನಾವು 6ನೇ 7ನೇದಾಗ ಮೊಬೈಲ್ ನೋಡಿಲ್ಲ. ನಾವು PUC ಆದ್ಮೇಲೆ ಮೊಬೈಲ್ ಹಿಡಿದೀವಿ. ಈಗ ಅದೊಂದು ಮೊಬೈಲ್ ಬಿಡೋದ್ರ ಮಕ್ಕಳು ಪುಸ್ತಕನಾಗ ಏನ್ ಬರ್ತದಿಲ್ಲ ಗೊತ್ತಿಲ್ಲ, ಫೋನ್ಯಾಗ ಬಂತಲ್ಲ ನಮ್ಮ ಮಗ ಹುಷಾರ, ಅಷ್ಟೇ ನಮ್ಮ ಮಗ ಹುಷಾರ. ಅದು ಮೇನ್ ಆಗ್ಯದ ಅಲ್ಲಿ. ಪಬ್ಜಿ ಆಡ್ಲತ್ತಾವ ಮಕ್ಕಳು ಎಲ್ಲ ಫ್ರೀ ಫೈರ್ ಅಂತದ ಯಾವ್ದು. ತಂದೆ ತಾಯಿ ಹೆಂಗ್ ತಿಳ್ಕೊಳ್ತಾರ ಗೊತ್ತು, ತಂದೆ ತಾಯಿ ನಮ್ಮ ಮಗನಿಗೆ ಎಲ್ಲ ಫೋನ್ ಎಲ್ಲ ಬರ್ತದೆ. ಹುಡುಗರು ಓದೋದ ಕಮ್ಮಿ ಮಾಡ್ಯಾರ, ರೀಲ್ಸ್ ಮಾಡತ್ತಾರ ಜಾಸ್ತಿ ಇವಾಗ. ಅದಕ್ಕೇನ್ ಅನ್ಕೊಂಡ್ರ ನಮ್ಮ ಮಗನಿಗೆ ಎಲ್ಲ ಬಾಳ ಹುಷಾರ, ನಮ್ಮ ಮಗ ಹುಷಾರನ, ಅವ ಪುಸ್ತಕನ ಹುಷಾರಿಲ್ಲ, ಫೋನ್ ಹುಷಾರನ ಅಷ್ಟೇ. ಅದಕ್ಕೆ ನಾವು ಮಕ್ಕಳಿಗೆ ಕೇಳಬೇಕಂದ್ರೆ ನಾವು ಇಲ್ಲ ರೈಟ್, ಅದೇನು ಬೇರೆ ಪ್ರಶ್ನೆ ಇಲ್ಲ. ಆಡ್ಲಿಕ್ಕೆ ಬೇಡಲತ್ತಿಲ್ಲ. ಈಗ ವಿಡಿಯೋ ಗೇಮ್ಸ್ ಆಡ್ತಾರ, ಆಡ್ಲಿಕ್ಕೆ ಬೇಡ, ಅದರಿಂದ ಏನೋ ಅವ್ರದ್ದು ಮೈಂಡ್ ಇಂಪ್ರೂವ್ಮೆಂಟ್ ಆಗ್ತದ, ಏನೋ ಸ್ಕಿಲ್ಸ್ ಡೆವಲಪ್ ಆಗ್ತಾವ, ಅಲ್ಲಿ ಬೇಡಲತ್ತಿಲ್ಲ. ಬಟ್ ಅದು ಹೆಂಗಾಗ್ಲತ್ತಂದ್ರೆ ಅವ್ರಿಗೆ ಒಂದು ಬ್ಯಾಡ್ ಹ್ಯಾಬಿಟ್ ಅದ ಆಗ್ಬಿಡತ್ತದ, ಅಡಿಕ್ಟ್ ಆಗ್ಲತ್ತಾರ ಹುಡುಗರು. ಅದಕ್ಕೆ ಅಂದ್ರೆ ಏನೋ ಅಡಿಕ್ಟ್ ಆಗಬಾರ್ದು. ಯಾವುದು ಅತಿ ಆದ್ರೆ ಅಮೃತನ ವಿಷಯ ಅಂತಾರಲ್ಲ, ಹಂಗಾಗಬಾರ್ದು. ಅದು ಎಷ್ಟಿರ್ಬೇಕು, ಇತಿಮಿತಿ ಒಳಗಿರ್ಬೇಕು, ಅಷ್ಟೇ ಇರ್ಬೇಕು. ಅಂದ್ರೆ ಸರ ಮಾಡ್ಲಿ ಮಕ್ಕಳು ಪ್ರತಿಯೊಂದು ಇರ್ಬೇಕು. ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ಮೇಕಲ್ಲ ಮಕ್ಳಿಗೆ ಯಾವುದೇ ಇರ್ಬೇಕು. ಆಟ ಆಡ್ಲಿ, ಪಾಠ ಮಾಡ್ಲಿ, ತಾಯಿ ತಂದಿ ಮಾತು ಕೇಳಲಿ, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡ್ಲಿ.
ಕರೆಕ್ಟಾಗಿ ಓದೋದು ಟೈಮಿಗೆ ಮುಂಜಾನೆ ಕರೆಕ್ಟ್ 5 ಗಂಟೆ ಹೇಳೋದು. ಆ ಮಕ್ಳ ಬಳಿ ಯಾವುದಿಲ್ಲ. ಇವತ್ತಿನ ಮಕ್ಳು ನೋಡ್ರಿ 8 ಗಂಟೆ 9 ಗಂಟೆ ಹೇಳೋದು, ಸ್ನಾನ ಮಾಡೋದು, ಸೀದಾ ಸ್ಕೂಲಿಗೆ ಹೋಗೋದು. ಕೆಲವೊಂದ್ ಜನ ಮಕ್ಕಳು ಶಾಲಿಗೆ ಓದ್ತಾರೋ ಇಲ್ಲ ಅಂತ ತಾಯಿ ತಂದೆ ಕೇಳೋರಿಲ್ಲ. ದಯವಿಟ್ಟು ನಮ್ ರಿಕ್ವೆಸ್ಟ್ ಅದ, ನಿಮ್ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡ್ಬೇಕಾಗಿತ್ತು ಅಂತಂದ್ರ ನಿಮ್ ಮಕ್ಕಳಿಗೆ ಮನ್ಯಾಗ ಕುಂದ್ರಿಸಿ ಒಳ್ಳೆ ಸಂಸ್ಕಾರ ಕೊಡ್ರಿ, ಚಲೋ ಓದ್ರಿ, ಚಲೋ ಕಲೀರಿ ಅಂತ ಕಲಿಸಿ. ನಿಮ್ಮ ಊರಾಗ ಆಗಿರ್ಬೋದು ಇಲ್ಲ, ಈಗ ಟೋಟಲಿ ಆಜು ಬಾಜು ಊರ ಬೇರೆ ಊರುಗಳು ಹಳ್ಳಿಗಳವ. ಗ್ರಾಮೀಣ ಕ್ರೀಡೆ, ಈಗ ಗ್ರಾಮೀಣ ಕ್ರೀಡೆದ ಮಹತ್ವ ಎಷ್ಟು ಉಳ್ಕೊಂಡ ದಿನ ಮೊದಲಿನ ಪ್ಲೇ ಈಗ ಅದನ್ನ ಮಹತ್ವ ಇತ್ತಲ್ಲ, ಆ ಮಹತ್ವ ಇಂಪಾರ್ಟೆನ್ಸ್ ಸ್ಪೋರ್ಟ್ಸಿಗೆ ಏನು ಇಂಪಾರ್ಟೆನ್ಸ್ ಊರುಗಳನ್ನ ಹಳ್ಳಿಗಳನ್ನ ಎಷ್ಟು ಉಳ್ಕೊಂಡದ, ಏನು ಉಳ್ಕೊಂಡಿಲ್ಲ, ಅದ್ರ ಬಗ್ಗೆ ಹೇಳಿ. ಗ್ರಾಮೀಣ ಕ್ರೀಡೆಗಳದಾಗ ಎಷ್ಟು ಮಹತ್ವ ಉಳ್ಕೊಂಡಿಲ್ಲ ಅಂಬೋದಕ್ಕೆ ನಮ್ಮ ಕುರಿಕೋಟ ಗ್ರಾಮದಾಗ ಗ್ರಾಮೀಣ ಕ್ರೀಡೆಗಳ ಮಹತ್ವ ಉಳ್ಕೊಂಡದ. ಹೆಂಗಂತಂದ್ರ ಲಾಸ್ಟ್ ಟೈಮ್ ನಮ್ಮಲ್ಲಿ KCC ಟೀಮ್ ಮಾಡಿದಾನೆ. ರೈಟ್ KCC ಟೀಮ್ ಅಂದ್ರ ಕುರಿಕೋಟ ಕ್ರಿಕೆಟ್ ಕ್ಲಬ್ ಮಾಡ ನಂತರ ಆಮೇಲೆ ಏನ್ ಮಾಡ್ದ, ಸಂಕ್ರಾಂತಿ ಹಬ್ಬ ಏನೋ ಇತ್ತು. ಪ್ರತಿ ಹಬ್ಬಗಳದಾಗ ನಮ್ಮಲ್ಲಿ ಸುತ್ತಮುತ್ತ ಎಲ್ಲ ಹಳ್ಳಿದವರು ಕಾಂಪಿಟೇಷನ್ ಮಾಡ್ಬೋದು, ಇಲ್ಲ ನಮ್ಮ ಊರನ್ನೂರಿಗೆ ಮಾಡ್ಬೇಕಂತ ಫಸ್ಟ್ ಮಾಡಿದ್ವಿ ಟೂರ್ನಮೆಂಟ್ಗಳು ಇಟ್ಕೊಂಡು. ಕ್ರಿಕೆಟ್ದಾಗ್ಲಿ, ವಾಲಿಬಾಲ್ದಾಗ್ಲಿ, ಕಬಡ್ಡಿ, ಇವೆಲ್ಲ ಟೂರ್ನಮೆಂಟ್ ಇಟ್ಕೊಂಡು ನಮ್ಮ ಕ್ರಿಕೆಟ್ದಾಗ ನಾವು ಆಡಿಸಿದ್ವಿ. ಸುತ್ತಮುತ್ತ ಹಳ್ಳಿಯಾಗ ಯಾವ್ದೇ ಹಬ್ಬದಾಗ ಆಡ್ಸಾರೋ ಬಿಟ್ಟರು ಗೊತ್ತಿಲ್ಲ. ಬಟ್ ನಮ್ ಕ್ರಿಕೆಟ್ದಾಗ ಗ್ರಾಮೀಣ ಕ್ರೀಡೆಗಳದಾಗ ಮಹತ್ವ ನಂಬಲ್ಲ ಅದ. ನಂಬಲ್ಲಿ ಕ್ರಿಕೆಟ್ ಆಡಿದ್ರೆ ಕ್ರಿಕೆಟ್ ಕ್ರೇಜ್, ವಾಲಿಬಾಲ್ ಆಡಿದ್ರೆ ವಾಲಿಬಾಲ್ ಕ್ರೇಜ್, ಸೀಸನ್ ಇದ್ದ ಪ್ಲೇ ಯಾವ್ಯಾವ ಸೀಸನ್ ಯಾವ್ಯಾವ ಹಣ್ಣಪ್ಪಲ್ ಬರ್ತಾವಲ್ಲ ಆ ರೀತಿ ನಂಬಲ್ಲಿ ಕ್ರಿಕೆಟ್, ವಾಲಿಬಾಲ್, ಖೋ ಖೋ, ಕಬಡ್ಡಿ ಆಯ್ತು, ಯಾವ್ದು ಪ್ರತಿಯೊಂದು ರೂಪದ ಆಟಗಳು ನಂಬಲ್ಲಿ ಆಡ್ತೀವಿ. ಒಂದ್ ಹೇಳಕ್ ಇಷ್ಟಪಡ್ತೀನಿ, ಇದು ನಮ್ಮ ಲೋಕಲ್ನಾಗ ಇನ್ನ ಆಟ ಉಳ್ಕೊಂಡು ಕುರ್ಕೊಡೋದಲ್ಲಿ ಅದನ್ನು ಬಕ್ಕಳ ಹೆಮ್ಮೆ ಅದ. ಸುತ್ತಮುತ್ತ ಹಳ್ಳಿಯಾಗೆ ಜಾಸ್ತಿ ಆಟ ಉಳ್ಕೊಂಡಿದ್ದೆ ಕುರ್ಕೊಡೋದಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಮ್ದೊಂದು ಹೋಬಳಿ ಅಂತ ಏನದಲ್ಲ, ಈ ಹೋಬಳಿ ಒಳಗೆ ಹೇಳ್ಬೇಕಂದ್ರೆ ಯಾಕಂದ್ರೆ ನಾವು ಎಲ್ಲಾ ಕಡೆ ನೋಡ್ತೀವಿ, ಬಟ್ ನಮ್ಮಷ್ಟು ಆಟ ಇನ್ನೂವರೆಗೆ ಯಾರು ಆಡಲ್ಲ, ಆಡಿಲ್ಲ. ನಮ್ಮಲ್ಲಿ ಅದೊಂದು ಬಾಳ ಹೆಮ್ಮೆ ಅದ ನಮ್ಗ. ದೊಡ್ಡವ್ರು ಹಿಡ್ಕೊಂಡು ಸಣ್ಣವ್ರ ಆಟಕ್ ಬರ್ತಾರ, ಅದು ಬಾಳ ಹೆಮ್ಮೆ ನಮ್ಗ. ಇನ್ನೊಂದು ದೊಡ್ಡವ್ರು ಸಣ್ಣವ್ರು ಅಂದ್ರು ಯಾವಾಗ 45 ಅಬೋ ಇದ್ರು ಬಿ ನಮ್ಮಲ್ಲಿ ಆಟ ಆಡೋದಿಲ್ಲ. ವಾಲಿಬಾಲ್ ಭಾಳ ಇಂಟ್ರೆಸ್ಟ್ ಆಡೋರು. ವಾಲಿಬಾಲ್ ಅಲ್ಲಿ ದೂರ ಕುಂತ್ರೆ ನೋಡ್ತಾರೆ. ಅಂದ್ರೆ ಪರ್ವ ಆಡೋದು ನಾವು ಆಡ್ಬಿಟ್ಟೇವು ಅಂತ ಅವ್ರ ಮನಸ್ಸಿನಾಗ ಬರ್ತಿರ್ಬೋದು. ಅವ್ರನ್ನ ಆಡಿ ಆಟಗಳೇ ನಮ್ ಆಡೋರು ನೋಡ್ಕೇಸಿಂದ ಅವ್ರು ಆಡ್ಲಿಕ್ಕೆ ಬಂದ್ರೆ ನಮ್ಮ ಬಲ್ಲಿ ಆಡ್ಯಾರ ಭಾಳ ಸರ. ಎಕ್ಸಾಂಪಲ್ ಯಾರಂದ್ರ ಹುಡುಗಿ ಲೋಹಿತಣ್ಣ, ಆಮೇಲೆ ಪಾಶಮ್ಯ ಲೋಹರಿ, ಆಮೇಲೆ ಶಿವಶರಣ ಬಸವಣ್ಣ, ಆಮೇಲೆ ಯಾರು 4 ಜನ, ಶಿವಲಿಂಗಪ್ಪ ಬಸವಣ್ಣ, ನಾಗರಾಜ, ನಾಗರಾಜ್ ನಾಟಿಕಾರ, ಬಹಳ ಜನ ಬಂದಾರ ಆಟ ಆಡ್ಯಾರಿ ನಮ್ ಸಂಘ. ವಾಲಿಬಾಲ್ ಪ್ರಭುದೇವ, ಪ್ರಭು ಒಡೆಯರ್, ಅವ್ರು ಆಡ್ಯಾರ. ಅವರು ಒಟ್ಟಿಗಳು ನಮಗ್ಯಾವ, ಒಟ್ಟಿಗಳು ಅಂದ್ರೆ ಆಡ್ಯಾರ. ಅಂದ್ರ ನಾವೇ ಗ್ರಾಮೀಣ ಕ್ರೀಡೆಗಳು ಎದಕ್ಕೆ ಆಡ್ಬೇಕಂತಂದ್ರ ಇಂಥ ಹೊಟ್ಟಿ ಬರ್ಬಾರ್ದು. ಇವಾಗ ನಾವು ಕುಂತಿ ಇಟ್ಟು ಹೊಟ್ಟಿ ಬರ್ಬಾರ್ದು. ಆಟವ ಆಡ್ತೇವೆ ಅಂದ್ರೆ ಕರೆಕ್ಟ್ ಟೈಮಿಂಗ್ ಮಕ್ಕೊಂಡೇವೆ ಅಂದ್ರೆ ಇಂಥ ಹೊಟ್ಟಿಗಳು ಬರಲ್ಲ, ಆರೋಗ್ಯ ಚಲೋ ಇರುತ್ತೆ ಅಂತೇಳಿ ನಂಗೆ ಒಂದು ಮ್ಯಾಟ್ರ್ ಗೊತ್ತಾಗಿತ್ತು ಮೊದಲು. ಅಂದ್ರೆ ಏನಂತಂದ್ರೆ ಟೂರ್ನಮೆಂಟ್ ಅಂತೂ ಆಗಿತ್ತು, ಕುರ್ಕೋಟದಾಗ ಒಂದು ಟೂರ್ನಮೆಂಟ್ ಅಂತ ಆಗಿತ್ತು. ಅದು ಯಾವಾಗ ಅಂತಂದ್ರೆ ಏನೋ ಒಂದು 15-20 ವರ್ಷದಿಂದ ಆಗಿತ್ತು ಅಂತ ಟೂರ್ನಮೆಂಟ್, ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಂಗೂ. ಅದಾದ್ಮೇಲೆ ಆಗಿದ್ದು 2022-23ದಾಗ ಆಗ್ಯದ ಅಂತ ಅನಿಸ್ತು ನನಗೆ ಗೊತ್ತಿದ್ದ ಪ್ರಕಾರ. ಅದೇ ಟೂರ್ನಮೆಂಟ್ ಆಗಿದೆ, ಅದು ಆಗಿದೆ KCC ಟೀಮ್ ಕಡೆಯಿಂದ ಆಗ್ಯದ. ಸೊ 20 ವರ್ಷ ಆದ್ಮೇಲೆ ಆ ಟೂರ್ನಮೆಂಟ್ ಆಯ್ತು KCC ಟೀಮ್ ಕಡೆಯಿಂದ ಕುರ್ಕೋಟದಾಗ. ಹೆಂಗಾಯ್ತು ಅದ್ರದ್ದು, ಏನು ಹೆಂಗೆ ಸ್ಟಾರ್ಟ್ ಆಯ್ತು, ಎಲ್ಲಿಂದ ಸ್ಟಾರ್ಟ್ ಆಯ್ತು, ಆ ಟೀಮ್ ಹೆಂಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಈ ನಮ್ಮ ಊರಾಗ ಲಾಸ್ಟ್ ಟೈಮ್ ಕ್ರಿಕೆಟ್ ಟೂರ್ನಮೆಂಟ್ ಇಟ್ಟಿದ್ದು, ನೀವು ಎಕ್ಸಾಕ್ಟ್ ಅಂತ ಗೊತ್ತಿಲ್ಲ, 28 ವರ್ಷ ಅಂತ ನಮಗೆ ಯಾರೋ ಹೇಳೋದಿದ್ರು. ಅಲ್ಲಿ ಅವಾಗಿನ ಹಿಡಿದು ಯಾರು ಏನಂತಾನ ನಮ್ಮ ಊರಾಗ ಟೂರ್ನಮೆಂಟ್ ಇಟ್ಟಿದ್ದಿಲ್ಲ ಅಂತ ಹೇಳಿದ್ರು. ನಾನು 2021ರಲ್ಲಿ 2021ದಾಗ ಆಗಿದಲ್ಲ ನಮ್ದು, 2021ದಾಗೆ ಮಾಡಿದೆವು. ಅವಾಗ ನಾನು ಗುಲ್ಬರ್ಗದಲ್ಲಿದ್ದೆ, ನಮ್ಮ ಅಂಟಿಯವ್ರ ಮನೆಯಲ್ಲಿ ಕಂಪ್ಯೂಟರ್ ಕ್ಲಾಸ್ ಕಲಿತಿದ್ದೇವೆ ನಾವು. ಅಲ್ಲಿ ಕಂಪ್ಯೂಟರ್ ಕ್ಲಾಸ್ ಕಲಿಯೋ ಟೈಮಿಗೆ ನಾನು ಒಂದಿನ ಅನಿಲ್ ಅವರು, ಧನರಾಜ್ ಅವರು ಕಾಲ್ ಮಾಡಿದ್ರು, ಹಿಂಗೆ ಮಾಡತ್ತಿದೇವ, ಹ್ಯಾಂಗ್ ಮಾಡೋದು ಅಂತಂದ್ರು. ಆಯ್ತು ಮಾಡಮ್ ತಗೋ ಅಂತಂದ. ಮತ್ ನೀ ಬರ್ಬೇಕಾಗ್ತದ ಊರಿಗೆ ಅಂತಂದ್ರು. ಊರಿಗೆ ಬರ್ಬೇಕಾಗ್ತದಂದ್ರು, ಇಲ್ಲಿ ಮಗ ನಾ ಕಂಪ್ಯೂಟರ್ ಕ್ಲಾಸ್ ನಡೆದಿದ್ದ, ಮತ್ತ ಅದು ಬಿಡ್ತೀನಿ ಅಂತಂದ್ರ ಕಂಪ್ಯೂಟರ್ ಕ್ಲಾಸ್ ಬಿಟ್ಟು ನಮ್ದು ಇನ್ನೂ ಒಂದ್ ತಿಂಗಳು ಕಂಪ್ಯೂಟರ್ ಕ್ಲಾಸ್ ಇತ್ತು. ಕಂಪ್ಯೂಟರ್ ಕ್ಲಾಸ್ ಬಿಟ್ಟು ನಾವು ಊರಿಗೆ ಬಂದ ಕಂಪ್ಯೂಟರ್ ಕ್ಲಾಸ್ ಹಿಡಿಸ್ಬಿಟ್ಟು ಆ ಕಡೆ. ನಮ್ಗೆ ಸ್ಪೋರ್ಟ್ಸ್ ಭಾಳ ಇಂಟ್ರೆಸ್ಟ್ ಇತ್ತು, ಕಂಪ್ಯೂಟರ್ ಕ್ಲಾಸ್ ಬಿಟ್ಬಿಟ್ಟು
ಬಿಟ್ಟು ಬಂದು ಒಂದಿನ ಹಂಗೆ ಇವ್ ಅನಿಲ್ ಅವ್ರ ದುಕಾನಲ್ಲಿ ಕೂತಿದ್ದೆವು. ಧನರಾಜ ನೀವು ಇದ್ರಿ, 4 ಜನ ಇದ್ರು ಕೂತಿದ್ದೆವು. ಹಂಗೆ ಹೆಂಗ್ ಮಾಡ್ಬೇಕಂತ ನಾವು ಅವಾಗ ಹಿಂಗ ಸಣ್ಣವ್ರಿದ್ದಾಗ ನಾವು 10th PUC ಇದ್ದಾಗ ನಾಗೂರಲ್ಲಿ, ಈಗ ಚಂದನ್ ನಗರ ಅಲ್ಲಿ, ನಮ್ಮೂರಲ್ಲಿ ಅವ ಆ ಕಡೆ ಕ್ರಿಕೆಟ್ ಆಡಕ್ ಹೋಗ್ತಿದ್ದೆವು ಸಣ್ಣವ್ರಿದ್ದಾಗ. ಆಮೇಲೆ ಸ್ವಲ್ಪ ಜಾಸ್ತಿ ಆಡ್ಕೋತ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ದೇವು. ಎಲ್ಲಾ ಕಡೆ ಟೂರ್ನಮೆಂಟ್ ಆಡಕ್ನು ಹೋಲತ್ತಿದ್ದೆವು. ನಮಗೂ ಒಂದು ಗ್ರಾಮೀಣ ಕ್ರೀಡೆ ಉಳಿಸ್ಬೇಕಂತ ನಾವೇನ್ ಮಾಡಿದೆವು, ನಾವ್ ಎಷ್ಟೊತ್ತೊಂದು ಕ್ರಿಕೆಟ್ ಆಡಕ್ ಹೋದ್ರಲ್ಲ ಟೂರ್ನಮೆಂಟ್, ನಮ್ಮ ಅಪೋಸಿಟ್ ಟೀಮ್ ಇದ್ವಲ್ಲ ಸಿಟಿ ಪ್ಲೇಯರ್ ಹಾಕೊಂಡ್ ಬರ್ತಿದ್ರು. ಸೆಮಿಫೈನಲ್ ಅಲ್ಲಿ, ಫೈನಲ್ ಅಲ್ಲಿ ನಮ್ಮ ಅಪೋಸಿಟ್ ಬಿದ್ದರೆ ಸಿಟಿ ಪ್ಲೇಯರ್ ತಂದು ಗ್ರಾಮೀಣ ಕ್ರಿಕೆಟ್ ಕ್ರೀಡೆ ಪೂರಾ ಹಿಡಿಸ್ಲತ್ತಿದ್ರು. ಅವಾಗ ನಾವು ಒಂದು ಪ್ಲಾನ್ ಮಾಡ್ದೇವು, ಸಿಟಿ ಪ್ಲೇಯರ್ ಯಾರು ಆಡಬಾರ್ದು. ಅವಾಗ ನಾವು ಅದೇ ಸ್ಟಾರ್ಟ್ ಆಗಿದ್ದು ಕುರ್ಕೋಟದಿಂದ. ಕುರ್ಕೋಟದಿಂದ ನಮ್ಮ ಐಡಿಯಾದಿಂದ ಸ್ಟಾರ್ಟ್ ಆಗಿತ್ತು ಅದು. ನಾವೇನ್ ಮಾಡಿದ್ವಿ, ನಾವು ಒಂದು ಟೂರ್ನಮೆಂಟ್ 28 ವರ್ಷ ಆಯ್ತು. ನಮ್ಮ ಸೈಡ್ ಅವಾಗ ನಮ್ಮ ಗ್ರೌಂಡ್ ಇತ್ತು. ಅವಾಗ ಗ್ರೌಂಡ್ ಇತ್ತು. ನಾವು ಒಂದು ಪ್ಲಾನ್ ಮಾಡಿ 28 ವರ್ಷ ಆದ್ಮೇಲೆ ನಾವು ಟೂರ್ನಮೆಂಟ್ ಇಡ್ಬೇಕಂತ ಇದು ಮಾಡಿದೆವು. ನಾವು ರೂಲ್ಸ್ ಇಟ್ಟೆವು, ಗ್ರಾಮೀಣ ಕ್ರೀಡೆ ಉಳಿಸ್ಬೇಕಂತ ಏನ್ ಮಾಡಿದೆವು, ಒಂದೇ ಊರಿನ ಆಟಗಾರ 11 ಮಂದಿ ಇರ್ಬೇಕು. ಒಂದೇ ಊರಿನ ಆಟಗಾರ 11 ಜನ ಇರ್ಬೇಕು. ಸಿಟಿ ಪ್ಲೇಯರ್ ಆಟಲ್ಲ. ಈಗ ನಾವು ಗ್ರಾಮೀಣ ಕ್ರೀಡೆ ಆಡೋರಿಗೆ ಸಿಟಿ ಪ್ಲೇಯರ್ ಸಿಟಿದಾಗ ಅಲೋ ಮಾಡಲ್ಲ ನಮಗೆ. ನಾವ್ ಯಾಕೆ ಅಲೋ ಮಾಡಮಂತ ನಾವು ಅಲೋ ಮಾಡಿಲ್ಲ. ನಾವು ಟೂರ್ನಮೆಂಟ್ ನಾವು ಇಟ್ಟಿದಾಗ ನಮ್ಮಲ್ಲಿ ಪಾರ್ಟಿಸಿಪೇಷನ್ ಮಾಡಿದವರು 70 ಟೀಮ್ಗಳಿದ್ವು. 77 ಇದ್ವು. 7 ಟೀಮ್ ಕ್ಯಾನ್ಸಲ್ ಮಾಡಿಸಿದ್ವಿ. ಎಕ್ಸಾಮ್ ಬರ್ತಾವ ಕ್ಯಾನ್ಸಲ್ ಮಾಡ್ತೀವಿ. 7 ಟೀಮ್ ಕ್ಯಾನ್ಸಲ್ ಮಾಡ್ತೀವಿ. ಟೋಟಲ್ 70 ಟೀಮ್ ಆಡ್ಸಿದೆ ನಾವು. ನನಗನ್ಸೋ ಮಟ್ಟಿಗೆ ಅದೊಂದು ರೆಕಾರ್ಡ್ ಆದಂಗೆ ಆಗಿತ್ತು ಅನಿಸ್ತು ಆ ಟೈಮ್ನಾಗ. ಒಂದ್ ರೆಕಾರ್ಡ್ ಇಲ್ಲ, ಯಾಕಂದ್ರ 70 ಟೀಮ್ ಬರೋದಂದ್ರೆ ಸಣ್ಣ ಮಾತಲ್ಲದು. ನಾವು ಸ್ಟಾರ್ಟ್ ಮಾಡೋಣ, ನಮಗ ಅಷ್ಟು ಟೀಮ್ ಆಗಲ್ಲ ಅಂತ ತಿಳ್ಕೊಂಡಿದ್ದೇವೆ ನಾವು. ನೀವು ಮತ್ತ ನಾಗರಾಜ್ ಅವರು ಆ ಕಡೆ ಪ್ರಚಾರ ಹೋಗಿದ್ರಿ. ನಾಗರಾಜ್ ಕಡೆ ಬೆಳಂಗಿ, ಸಲ್ಗಾರ, ಕಮಲ್ ನಗರ ಆ ಕಡೆ ಎಲ್ಲ ತಿರುಗಾಡಿ, ಕಣ್ಣೂರ ಎಲ್ಲಾ ಕಡೆ ಪ್ರಚಾರ ಮಾಡಿ ಬಂದಿದ್ದೇವೆ. ನೀವು ಆ ಕಡೆ ಪ್ರಚಾರ ಮಾಡಿ ಬಂದಿರು, ಟೀಮ್ ಬರ್ತಾವ ಇಲ್ಲ ಅಂತ ಎಲ್ಲ ಇದು ಮಾಡಿದೇವು. ಅವೆಲ್ಲ ಫೋಟೋಸ್ ಇರ್ಬೋದೇನಂತೀನಿ ನಾನು. ಎಲ್ಲ ಫೋಟೋಸ್ ಅವ ಏನೋ ಎಲ್ಲ ಸಪೋರ್ಟ್ ಮಾಡೋರು ಮಾಡಿದ್ದಾರೆ, ಸಪೋರ್ಟ್ ಮಾಡ್ಲಾರ್ದು ತುಂಬಾ ಜನ ಇದಾರೆ ನಮಗ. ಊರಾಗ ಹೇಳ್ತಿದ್ರು ಅವ್ರಿಗೆ ರೊಕ್ಕ ಬಾಳ ಉಳ್ದಾವ, ಅದು ಉಳ್ದಾವ ಹೇಳ್ತಿದ್ರು. ರೊಕ್ಕ ಸೆಲೆಕ್ಟ್ ಮಾಡ್ಯಾವ ಇವೆಲ್ಲ ಟೂರ್ನಮೆಂಟ್. ಇಲ್ಲ ಕೇಳಿನ ಮಾತುಗಳು, 70 ಟೀಮ್ ಬಂದಾವ ಅಂದ್ರೆ ಬಾಳ ರೊಕ್ಕ ಉಳ್ದಾವ, ರೊಕ್ಕ ಹೊಡ್ಕೊಂಡ್ರ ದೊಡ್ಡ ನಾಯಕರೇ ಕೊಡೋರೆ ನಮಗ ಕೊಡ್ತೀನಿ ಅಂತ ಹೇಳಿ ಕೈ ಕೊಟ್ರು. ಅವಾಗ ನಾವೇನ್ ಮಾಡ್ದೇವು, ಅವೇ ಟೀಮ್ ಬಂದಿವ್ರು ಕನಿಂತ ಅವು ಅಲ್ಲಿ ಈ ಕಡೆ ಅಡ್ಜಸ್ಟ್ ಮಾಡಿ ನಮಗ ಮೊದಲು ಸಹಾಯ ಮಾಡಿದವರು ಮಲ್ಲಿಕಾರ್ಜುನ್ ಕ್ರಾಸ್ ಅನ್ನೋರು ಯಾರು, ಮಲ್ಲಿಕಾರ್ಜುನ್ ನಂಬರ್ ಒಬ್ಬರು ಅಮೌಂಟ್ ಇದ್ದಿದ್ದಿಲ್ಲ ಸ್ಟಾರ್ಟ್ ಮಾಡೋಕ. ಅವ್ರದೇ ಪುಣ್ಯ ನಮಗ ಫಸ್ಟ್ ಸ್ಟಾರ್ಟ್ ಮಾಡ್ಲಾಕ ನಾವು ಟೂರ್ನಮೆಂಟ್. ಅವ್ರ ಬಲ್ಲಿ ಅವ್ರು ನಮಗ್ ನಾಳೆಗೆ ಬ್ಯಾಟ್ ತರ್ಲಾಕ, ಶಿವ ಟ್ರೇಡರ್ಸ್ ಓನರ್ ಮಾಲಕರು, ಹೌದು, ಬ್ಯಾಟ್ ಬಾಲ್ ತರ್ಲಾಕ ನಮ್ಮಲ್ಲಿ ಈಗ ಏನು ಇಲ್ಲ, ನಿನ್ನೆ ಸ್ಟಾರ್ಟ್ ಮಾಡ್ಬೇಕಲ್ಲತ್ತೀವ್ ನೋಡ್. ಅವ್ರು ಜಗತ್ ಮೇಲೆ 10,000 ರೂಪಾಯಿ ಕೊಟ್ರು. ಅವಾಗ ನಮ್ ಸ್ಟಾರ್ಟ್ ಮಾಡ್ದೇವು. ಸ್ಟಾರ್ಟ್ ಮಾಡಿ 70 ಟೀಮ್ ರೆಡಿ ಮಾಡ್ದೇವು. ದಿನ ಒಂದ್ ತಿಂಗಳು ನಡೆಸಿದೇವ್ ನಾವು ಟೂರ್ನಮೆಂಟ್. 1 ತಿಂಗಳು ಭಾಳ ಕಡೆ ಭಾಳ ಊರ್ದವ್ರು ಹೇಳ್ಯಾರ ನಮಗ, ನಿಮ್ಮ ಟೂರ್ನಮೆಂಟ್ ಎಲ್ಲೂ ನಡೆಸಿಲ್ಲ ಅಂತ ರೆಕಾರ್ಡ್ ಆಯ್ತು. ಇನ್ನೂ ಹಿಂಗೆ ಕಂಟಿನ್ಯೂ ಮಾಡ್ಬೇಕಂತ ಯೋಚನೆ ಇತ್ತು. ಯಾರಿ ಯಾರು ತುಂಬಾ ಟೈಗರ್ ನಮ್ ಹೌದೌದು, ಟೈಗರ್ ಬೆಡಜೂರಿ, ವೀರೇಶ್ ಬೆಡಜೂರಿಗೆ ನನ್ನ ಜೊತೆನೇ ಇರ್ತಿದ್ರು. ಒಳ್ಳೆ ಪ್ಲೇಯರ್. ಅವ್ರನ್ನು ನಾನೇ ಫಸ್ಟ್ ಹೋಗಿ ಆ ಕಡೆ ನೀರು ಹೊಡೆದು ಸ್ಟ್ಯಾಂಪ್ ಹಚ್ಚಿ ಸ್ಟಾರ್ಟ್ ಮಾಡೋರೆ ನಾವು ಇದ್ದಿದ್ದೇವೆ. ಮುಂದೆ 8ಕ್ಕೆ 8:30 ಬರ್ತಿದ್ವಿ. ವೀರೇಶ್ ಅವ್ರು ನಮ್ಮ ಮನೆಗೆ ಬರ್ತಿದ್ರು 8ಕ್ಕೆ. ತುಂಬಾ ಎಲ್ಲ ಹುಡುಗ ಚಲೋ ಇದೇನು, ಬಹಳ ಆಸಕ್ತಿ ಇತ್ತು, ಇಂಟ್ರೆಸ್ಟ್ ಬಹಳ ಇತ್ತು, ಅವನಿಗೆ ಆಡೋದ್ ಕಾಯಿಸಿದ್ ಬಹಳ. ಈ ಟೈಮ್ನಾಗ ಆ ಹುಡುಗ ಮಿಸ್ ಮಾಡ್ಕೊಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರ ನಂದು PUBG ಪಾರ್ಟ್ನರ್ ಅವ. ನಾನು ಲಾಕ್ಡೌನ್ಯಾಗ ಖಾಲಿ ಕುಂತಾಗ ಶಿವಲಿಂಗೇಶ್ವರ ಮಠದಾಗ ಹೋಗ್ಲಾ ಮಠ ದೊಡ್ಡದಲ್ಲಿ ಹಿಂದ ಆ ದೊಡ್ಡ ಕೂತ ಅವನ ಇಬ್ರು PUBG ಆಡ್ತಿದ್ದೆವು. ಬಾಳ ಟೈಮ್ ಸ್ಪೆಂಡ್ ಮಾಡಿ ನನ್ನ ಜೊತೆ. ಒಳ್ಳೆ ಹುಡುಗ ಅವ. PUBG ಪಾರ್ಟ್ನರ್ ಇದ್ರು, ನಮ್ ಕ್ರಿಕೆಟ್ ಪಾರ್ಟ್ನರ್. ನಿಮ್ ಕ್ರಿಕೆಟ್ ಪಾರ್ಟ್ನರ್, ನಮ್ PUBG ಪಾರ್ಟ್ನರ್. ಒಂದ್ ಮಾತು ಇಲ್ಲ ಅಂತಂತಿದ್ನ. ಯಾವುದೇ ಕೆಲಸ ಹೇಳಿದ್ರು ನಾ ಮಾಡ್ತೀನಿ ಅಂತ ಹೇಳ್ತಿದ್ ನಾವು. ಊರಾಗಿನ ಮಂದಿದ ಮೆಂಟಾಲಿಟಿ ಹೆಂಗದ ಮಗ ಅಂದ್ರೆ ಸ್ಪೋರ್ಟ್ಸ್ ಬಗ್ಗೆ. ಈಗ ಮೆಂಟಾಲಿಟಿ ಅಂದ್ರೆ ಹೆಂಗ್ ಹೇಳ್ತೀನಿ ಅಂತಂದ್ರೆ, ಈಗ ರೀಸೆಂಟ್ಲಿ ಒಲಿಂಪಿಕ್ಸ್ ಆಯ್ತು, ಪ್ಯಾರಾ ಒಲಿಂಪಿಕ್ಸ್ ಆಯ್ತು ಪ್ಯಾರಿಸ್ ಒಳಗೆ. ಅಲ್ಲಿ ನೀರಜ್ ಚೋಪ್ರಾ ಮತ್ತು
ಮನು ಬಾಂಕರ್ ಅವರೆಲ್ಲ ಮೆಡಲ್ಗಳು ತಂದ್ರೆ ಅವ್ರದೆಲ್ಲ ಸ್ಟೇಟಸ್ ಹಾಕ್ತಾರೆ ಮಂದಿ. ಅವ್ರದೆಲ್ಲ ಸ್ಟೇಟಸ್ ಹಾಕ್ತಾರೆ. ಈಗ ಹೊರಗಿನವ್ರು ಎಲ್ಲರೂ ಬೇರೆ ಕಡೆನವ್ರು, ಬೇರೆ ಸ್ಟೇಟ್ದವರು, ಬೇರೆ ದೇಶದವ್ರು, ಬೇರೆ ಕಂಟ್ರಿದವ್ರು ಏನಾರ ಅಚೀವ್ಮೆಂಟ್ ಮಾಡಿದ್ರೆ ಅಂದ್ರೆ ಅವ್ರದ್ದು ಸ್ಟೇಟಸ್ ಹಾಕೋದೇನು, ಅವ್ರದ್ದು ಎಕ್ಸಾಂಪಲ್ ಕೊಟ್ಟು ಮಕ್ಕಳಿಗೆ ಹೇಳೋದೇನು, ಇಂಥವೆಲ್ಲ ಮಾಡ್ತಾರೆ. ರೈಟ್. ಬೇರೆದವ್ರದ್ದು ಬಗ್ಗೆ ಹೇಳ್ಬೇಕಾದ್ರೆ ಅವ್ರ ಮೆಂಟಾಲಿಟಿ ಹೆಂಗಿರ್ತದ, ಅವ್ರ ಮಕ್ಕಳ ಬಗ್ಗೆ ಸ್ಪೋರ್ಟ್ಸ್ನಾಗ ಮುಂದಕ್ಕೆ ಹೋಗ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತಂದ್ರೆ ಹೆಂಗ್, ಏನು ಮಂದಿ ಮೆಂಟಾಲಿಟಿ ಯಾವ ರೀತಿ ಅದ? ಕೊರೋನವ್ರದು ಎಲ್ಲರ ಬಲ್ ಮೆಂಟಾಲಿಟಿ ಅದ, ಬಟ್ ದೇಶದ ಬಗ್ಗೆ ಕಾಳಜಿ ಮಾಡ್ಕೊಂಡು ಆ ರೀತಿ ಒಲಿಂಪಿಕ್ಸ್ ರಾಷ್ಟ್ರೀಯ ಕ್ರೀಡೆಗಳ ಬಗ್ಗೆ ಅವ್ರು ಇರ್ತಾರ. ಈಗ ನಮ್ಮಲ್ಲಿ ಮೊನ್ನ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಗೆದ್ದಾಗ ಮಕ್ಕಳು ಏನ್ ಮಾಡ್ಯಾರ, ಎಲ್ಲರೂ ಬಹಳಷ್ಟು ಜನ ಸ್ಟೇಟಸ್ಗಳು ಇರ್ತಾರ. ಎಕ್ಸಾಂಪಲ್ ಬಸವ ಮಿತ್ರ ಮಂಡಳಿ ಗ್ರೂಪ್ ಅದ ಊರಾಗ, ಆ ಗ್ರೂಪ್ ಆಗಿ ಬಿಟ್ಟಪ್ಲೆ ಎಲ್ಲರೂ ನೋಡ್ಕೇಸಿ ನಮ್ಮೂರ್ ಶಾಲೆಗ ಮಕ್ಕಳ ಗೆದ್ದ ಕೇಸಿಂದ ಬಂದಾರ ಅಂತ ಹೇಳಿ ಬಹಳ ಜನ ಸ್ಟೇಟಸ್ ಇಡೋದು ಮತ್ತು ಹರಡದಾಡೋದು ವೈರಲ್ ಮಾಡ್ಬಿಟ್ರ. ಬಟ್ ಕೆಲವೊಂದ್ ಜನರ ಹತ್ರ ಅದ, ಕೆಲವೊಂದ್ ಜನರ ಏನೋ ಅಳವಡಿಸ್ಕೋಬೇಕು ಅವ್ರು. ಯಾಕಂದ್ರ ಅದು ಬಹಳ ಪ್ರಾಮುಖ್ಯತೆ ಅದ. ಅವ್ರು ಅಳವಡಿಸ್ಕೊಂಡ್ರ ಅಂದ್ರ ಮತ್ತಿಷ್ಟು ಪ್ರೋತ್ಸಾಹ ಬರ್ತದೆ ಮಕ್ಕಳಿಗೆ. ಇವತ್ತು ನಾವು ಪೇಪರ್ದಾಗ ಬಂದಿವಲ್ಲ, ಇವತ್ತು ನಾವು ಸಣ್ಣಗಿರ್ದಾಗ ನಾವು ಪೇಪರ್ದಾಗ ಬರ್ಬೇಕು ಅನ್ನೋದು ಬಹಳ ಕಾಯಿಸಿ ಇರ್ತಿತ್ತು, ಬಟ್ ಬರಕ್ ಆಗ್ಲಿಲ್ಲ ನಮಗೆ. ರಾಜಕಾರಣದಾಗ ಇದ್ದೀವಿ, ಹೋಗಿ ಮಾಡಿ ಬಂದಿವಿ, ಅವಂಗ್ ಬರದೇ ಬೇರೆ. ಯಾಕಂದ್ರೆ ರಾಜಕಾರಣದಾಗ ಎಲ್ಲರೂ ದುಡ್ಡು ಕೊಟ್ಟು ಹಾಕೋತಾರ ಪೇಪರ್ದಾಗ. ಒಂದು ಬಗರ್ ದುಡ್ಡು ಕೊಡೋದ್ ಪೇಪರ್ದಾಗ ಬರ್ಬೇಕು ಅನ್ನೋದು ನಮ್ ಎಲ್ಲರ ಮೆಂಟಲಿ ಅದ. ಬಟ್ ಕೆಲವೊಂದ್ ಜನರ ಹತ್ರದ ಕೆಲವೊಂದ್ ಜನರ ಇಲ್ಲ, ಅದು ಎಲ್ಲರೂ ಅಳವಡಿಸ್ಕೋಬೇಕು. ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ಬೇಕು. ಪ್ರೋತ್ಸಾಹ ಮಾಡಿದ್ರೆ ಮಕ್ಕಳಿಗೆ ಮತ್ತೆ ಹುಮ್ಮಸ್ ಬರ್ತಾರೆ, ನಾವು ಆಡಿ ನಾವು ಪೇಪರ್ದಾಗ ಬರ್ಬೇಕಲ್ಲ ಅಂತ. ಇಲ್ಲ, ಮ್ಯಾಕ್ಸಿಮಮ್ ಮಂದಿ ತಲೆ ಹೆಂಗದ ಅಂತಂದ್ರ ಆಟ ಆಡಿ ಏನ್ ಮಾಡ್ತಿ, ಅವೆಲ್ಲ ಏನ್ ಮಾಡ್ತಲೆ, ಓದು ಮೊದಲು ಮುಚ್ಕೊಂಡು ಓದು, ಇಂಥದ ಕೇಳ್ತಾರ. ಬಹಳ ಜನ ಅದಾರ ಹಂಗೆ ಯಾರ. ಈಗ ಮಾಡ್ಲತ್ತನ ಆಟ ಆಡ್ಲತ್ತನ. ನಮ್ಮ ಮಕ್ಕಳು ಸ್ಪೋರ್ಟ್ಸ್ ನ ಮುಂದಕ್ಕೆ ಹೋಗ್ಬೇಕು, ಏನ್ರ ಒಂದು ಅಚೀವ್ಮೆಂಟ್ ಮಾಡ್ಬೇಕು, ನಮ್ಮ ಮಕ್ಕಳದ್ ನಾವೇ ಸ್ಟೇಟಸ್ ಇಡಬೇಕು, ನಮ್ಮ ಮಕ್ಕಳದ್ ಮತ್ತೊಬ್ರು ಸ್ಟೇಟಸ್ ಇಡಪ್ಲೆ ಆಗ್ಬೇಕು ಅಂತ ಈ ತರ ಇಲ್ಲ. ಕಲಿಬೇಕು ನಾವೆಲ್ಲ. ಎಕ್ಸಾಂಪಲ್ ಈಗ ನಮ್ಮ ಊರಾಗ ಒಬ್ರು ತಗೋಬೇಕಂದ್ರ ನಮ್ಮಲ್ಲಿ ನಾಗರಾಜ್ ಮಳಕೇಡ್ ಅಣ್ಣ, ಅವ್ರ ಮಗ ಹೆಸರು ಏನೋದಲ್ಲ, ಅವ ಸಂಗೀತಗಾರ. ಅವನ್ ಕಲೆ ನೋಡ್ರಿ, ಇಷ್ಟು ಸಣ್ಣ ವಯಸ್ಸಿನಾಗ ಅವ್ನ ಕಲೆ ನೋಡ್ಬೇಕು. ಸಂಗೀತದಾಗನು ಊಟದಾಗನು ಆಟದಾಗನು ಮತ್ತು ಎಂತ ಮಧುರವಾದ ಕಂಠ ಅದ, ಹಾಡ ಆಡ್ತಾರ. ಪ್ರತಿಯೊಂದು ಕಲ್ಚರಲ್ ಆಕ್ಟಿವಿಟೀಸ್ ನಮ್ಮ ಊರಾಗ ನಡೀಬೇಕು ಅಂದ್ರೆ ಅಂತ ಆಡ್ತಾನೆ. ಅಂದ್ರೆ ನಮಗೆ ಹುಮ್ಮಸ್ ಅದ. ನಮ್ಮೂರವ್ರ ಒಂದು ಪ್ರತಿಭೆ ಅದಲ್ಲ. ಇವತ್ತು ಯಾವ್ದು ಕನ್ನಡಕ್ಕೆ ಹೋಗಿಲ್ಲ, ಸೀಸನ್ಗೆ ಹೋಗಿ ಬಂದ್ರ ನಾವು ಇನ್ನ ಮುಂದ್ ಬರ್ತಾ ದೊಡ್ಡ ಸ್ಥಾನದಾಗ ಹೋಗ್ಬೋದು. ಹಂಗ ಬೆಳೆಸಾರ ತಾಯಿ ತಂದೆಯವರು ಅದಾವ್ರಿ, ಸಪೋರ್ಟ್ ಅದ. ಬಟ್ ಆ ರೀತಿ ಆ ಮಗು ಬೆಳೆದಂದ್ರೆ ಇವತ್ತು ನಮ್ಮ ಮಕ್ಕಳು ಬೆಳಿಬೇಕು ಅನ್ನೋದು ಎಲ್ಲರ ಮೇಲೆ ಇರ್ಬೇಕು. ರೈಟ್ ಗೌಡ್ರೆ, ಈಗ ಸ್ಪೋರ್ಟ್ಸ್ ಆಯ್ತು, ಇದೆಲ್ಲ ಮಾತಾಡ್ದೇವು, ಇಷ್ಟ ತನಕ ಮಾತಾಡ್ದೇವು. ನಿಮಗೆ ತಿಳಿದ ಪ್ರಕಾರ ಏನೇನ್ ಚೇಂಜಸ್ಗಳು ಆಗ್ಬೇಕು ಊರಾಗ, ಏನೇನ್ ಚೇಂಜಸ್ಗಳು ಆದ್ರೆ ಸ್ವಲ್ಪ ಊರಾಗಿನ ಹುಡುಗರು ಯುವಕರು ಮುಂದೆ ಹೋಗ್ಬೋದು, ಬೇರೆ ಅವ್ರವ್ರ ಪ್ರತಿಭೆಗಳು ಏನಾವಲ್ಲ, ಸ್ಪೋರ್ಟ್ಸ್ ಆಗಿರ್ಬೋದು ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ ಒಳಗೆ ಅವ್ರದ್ದೇನು ಟ್ಯಾಲೆಂಟ್ ಅದಲ್ಲ, ಸೊ ಎಲ್ಲದ್ರೊಳಗೆ ಮುಂದೆ ಹೋಗ್ಬೋದು. ಏನೇನು ಚೇಂಜಸ್ ಆಗ್ಬೇಕು ಊರಾಗ, ಯಾವ ರೀತಿ ಚೇಂಜಸ್ ಆಗ್ಬೇಕು ನಮ್ಮ ಊರಾಗ? ಸಾಧನೆ ಮಾಡ್ಬೇಕಂದ್ರೆ ಬಹಳಷ್ಟು ಫಸ್ಟ್ ಪ್ರಯತ್ನ ಮಾಡ್ಬೇಕು. ಎಲ್ಲರೂ ಕರೆಕ್ಟ್ ಆಗಿ ಮಾರ್ನಿಂಗ್ ವಾಕಿಂಗ್ ಹೋಗ್ಬೇಕು. ಆಟ ಆಡ್ಬೇಕಂದ್ರೆ ಫಿಸಿಕಲ್ ಇಂಪಾರ್ಟೆಂಟ್. ಸೊ ಫಿಸಿಕಲಿ ಯಾರು ಫಿಟ್ ಇಲ್ಲ ನಿಮ್ ಪ್ರಕಾರ? ಫಿಟ್ ಇಲ್ಲ. ಅವಾಗ ನಮ್ ಟೈಮ್ ನಲ್ಲಿ ನಾವು 10 ಕಿಲೋಮೀಟರ್ ಓಡಿದ್ರು ದಮ್ ಬರ್ತಿದಿಲ್ಲ. ಇವಾಗ 1 ಕಿಲೋಮೀಟರ್ ಓಡಿದ್ರು ದಮ್ ಬರ್ತಾವ. ಅಸಲ ಫಸ್ಟ್ ಎಲ್ರು ನಾವಷ್ಟೇ ಅಲ್ಲ, ಪ್ರತಿಯೊಬ್ಬರು ಮಾರ್ನಿಂಗ್ ಜಲ್ದಿ ಆಗಿಸಿ ವಾಕಿಂಗ್ ಮಾಡ್ಬೇಕು. ನಾವೇನ್ ಮಾಡ್ತೀವಿ, ಇನ್ನು ಈಗ 10 ಗಂಟೆವರೆಗೂ ಮಲ್ಕೋತೀವಿ, 8 ಗಂಟೆವರೆಗೂ ಮಲ್ಕೋತೀವಿ. ಫಿಟ್ ಇರಕ್ ಆಗಲ್ಲ. ಮತ್ತೆ ಏನ್ ಮಾಡ್ತಾರ ಅವ್ರು? ರಾತ್ರಿ 12-1 ತನ ಪಬ್ಜಿ ಜಲ್ದಿ ಇಲ್ಲ ಪಿಕ್ಚರ್ ನೋಡ್ತಾರ. ಆನ್ಲೈನ್ ಗೇಮ್ ಬಿಡಬೇಕು, ಆಫ್ಲೈನ್ ಗೇಮ್ ಚಾಲು ಮಾಡೋದು. ಅದಕ್ಕೆ ನಾವು ಆಫ್ಲೈನ್ ಗೇಮ್ ಜಾಸ್ತಿ ಚಾಲು ಮಾಡ್ಬೇಕಂತ ನಮ್ಮ ಅಜಯ್ ಪಟೇಲ್ ಅವರು ಮತ್ತೆ ವಾಲಿಬಾಲ್ ಈಗ ಸ್ಟಾರ್ಟ್ ಮಾಡಿವಿ. ಹೌದೌದು, ಅಜಯ್ ಪಟೇಲ್ ಅವಾಗ ಹೇಳಿದ್ರು 45 ಏಜ್ ಇದ್ರು ಕೂಡ ಬರ್ತಾರಂತ. ಯಾಕೆ ಬರ್ತಾರ? ಅವ್ರು ಫಿಟ್ ಇರ್ಬೇಕಂತ ಬರ್ತಾರ. ನಾವು ಆಟ ಆಡೋದ್ರಿಂದ ಬಹಳಷ್ಟು ನಮಗೆ ಇದು ಅನ್ಕೋ ಸರಿಯಾಗಿ ಆಗ್ತದ. ನಾವು ಜಾಸ್ತಿ ಈಗ ಆಟ ಆಡಿದ್ರು ನಾವು ಡಾಕ್ಟರ್ ಹತ್ರ ಹೋದೇ ಆಗ್ತಲ್ಲ, ಹೆಲ್ತಿ ಆಗಿರ್ತೀವಿ. ಇಲ್ಲ ಖರೇದ ಮಗ, ಯಾಕಂದ್ರಲ್ಲ ಫಿಸಿಕಲಿ ಮೊದ್ಲಿನ ಮಂದಿ ಫಿಸಿಕಲಿ ಫಿಟ್ ಇದ್ರು, ಹೆಲ್ತ್ ಬೆನಿಫಿಟ್ಸ್ ಅವ. ಯಾಕಂದ್ರೆ ಔಟ್ಡೋರ್ ಗೇಮ್ಸ್ ಆಡೋದೇ ಬೇರೆ, ಆನ್ಲೈನ್ ಗೇಮ್ ಭಾಳ ಬೆನಿಫಿಟ್ ನಮಗ ಬಹಳಷ್ಟು. ಈಗ ಹಂಗಾಗಿ ಈಗ ನೋಡ್ ಮೊದ್ಲಿನ ಮಂದಿ ನಾನು 80-90 ವರ್ಷ 100 ವರ್ಷ ಆದ್ರೂ ಜಿಂದ ಇರ್ತಾರ. ಅವ್ರದ್ದು ಲೈಫ್ ಸ್ಟೈಲ್ ಅದು ಬೇರೆನೇ ಅದ. ಈಗಿಂದು ಮಂದಿ ಅವಾಗ 30-40 ನಮ್ ಟೈಮ್ ನಲ್ಲಿ ನಾವು ಸಂಡೇ ಹೊಲಕ್ಕೆ ಹೋಗ್ತಿದ್ವಿ. ಅವಾಗ ಮಂದಿ 60-90-80 ಇದ್ರು ಅವ್ರು ಇನ್ನೂ
ಒಂದ್ 3 ರೊಟ್ಟಿ ಉಣ್ತಾರ ನಮ್ಗೆ 1 ರೊಟ್ಟಿ ಉಣ್ಣಂದ್ರೆ ಆಗಲ್ಲ. ಬರೀ ಅನ್ನ ಅಂತೀವಿ, ಬರೀ ಹೊರಗಿನ ತಿಂದ ಅವು ಹೊರಗಿನ ಎಣ್ಣೆ ತಿನ್ನಿಸ್ಕೊಳ ತಿಂದ ಅವೆಲ್ಲ ಬಿಟ್ಕೊಟ್ಟು ಇವತ್ತು ಅವೆಲ್ಲ ಏನಂತಾರೆ ಜಂಕ್ ಫುಡ್ಸ್ ಬಿಟ್ಟು ಒಳ್ಳೆ ಆಹಾರಗಳು ತಿನ್ಬೇಕು. ನಾ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಈಗ ಎಲ್ಲರ ತಂದೆ ತಾಯಿ ಎಲ್ಲರೂ ಮಕ್ಕಳ ತಂದೆ ತಾಯಿಗಳು ಅವ್ರ ಮಕ್ಕಳಿಗೆ ಜಲ್ದಿ ಬೇಗನೆ ಎಬ್ಬಿಸ್ಬೇಕು. ಸ್ವಲ್ಪ ವಾಕಿಂಗ್ ಮಾಡಕ್ ಬಿಡ್ಬೇಕು, ಕರೆಕ್ಟ್ ಆದ ಆಹಾರ ಕೊಡ್ಬೇಕು, ಆಯಿಲಿ ಫುಡ್ಸ್ ಕಡಿಮೆ ಮಾಡಿ ಕೊಡ್ಬೇಕು. ಟೋಟಲಿ ಅವ್ರ ಮಕ್ಕಳಿಗೆ ಅವ್ರು ಸರಿಯಾಗಿ ನೋಡ್ಕೊಂತಿಕೋ ಮುಂದೆ ಎಲ್ಲ ಆಟ ಆಡ್ಲಕ್ಕಾಗಲಿ. ಆಟ ಅಷ್ಟೇ ಅಲ್ಲ, ಆಟ ಜೊತೆ ಪಾಠನೂ ಕಲಿತಾರ. ಸರಿಯಾಗಿ ಹೆಲ್ತಿ ಆಗಿದ್ರು ಅಂದ್ರೆ ಎಲ್ಲ ಮಾಡ್ಬೋದು. ಅದ್ಕೆ ಹೇಳೋದು. ಇದ್ರ ಬಗ್ಗೆ ಮತ್ತೆ ಹೆಚ್ಚಿಗೆ ನಮಗೆ ಏನಾರ ಕೇಳಬೇಕಿದ ಅಜರ್ ಪಟೇಲ್ ಸರಿಯಾಗಿ ಅವ್ರಿಗೆ ಬಹಳ ಎಕ್ಸ್ಪೀರಿಯನ್ಸ್ ಅದ. ಅಜರ್ ಪಟೇಲ್ ಅವ್ರು ಇಷ್ಟು ದಪ್ಪ ಇದ್ರು, ಇಷ್ಟು ಅವ್ರು ವೇಟ್ ಜಾಸ್ತಿ ಇದ್ರು ಕೂಡ ಆಟದಲ್ಲಿ ಕಡಿಮೆ ಇಲ್ಲ. ಅವ್ರು ಇನ್ನೂ ಸಣ್ಣ ಹುಡುಗ ಆಡ್ದಂಗ ಆಟ ಆಡ್ತಾರ ಅವ್ರು. ಹೌದಾ? ಇಲ್ಲ ಜಂಪ್ ಮಾಡ್ತಾರ. ಅಜರ್ ಪಟೇಲ್ ಅವ್ರು ಅಷ್ಟೇ ಅಲ್ಲ, ಅವ್ರ ಅಣ್ಣವ್ರು ಬರ್ತಾರ. ಇಲಿಯಾಸ್ ಪಟೇಲ್ ಕೂಡ ಇಲಿಯಾಸ್ ಪಟೇಲ್ ಬಗ್ಗೆ ಹೇಳೋದು ಬಹಳ ಅಷ್ಟದ. ಅವರು ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಬಾಲರ್. ಈಗ ಮತ್ತೆಂತಾರ ವಾಲಿಬಾಲ್ ಅದು ತಾವರ್ಗೆರೆ ಟೂರ್ನಮೆಂಟ್ ನಡೀತದಲ್ಲ, ತಾವರ್ಗೆರೆ ಟೂರ್ನಮೆಂಟ್ನಾಗ ಬಹಳ ಇಂಟ್ರೆಸ್ಟ್ಲಿ ಅವ್ರದ್ದು ಟೀಮ್ ರೆಡಿ ಮಾಡ್ಕೊಂಡು ಸಪರೇಟ್ ಟೀಮ್ ಆಗ್ತಾರ ಅವ್ರು ಯಾವಾಗ ಬಿ. ಇನ್ನೂಸ್ ಪಟೇಲ್ ಕೂಡ ಒಂದು ಒಳ್ಳೆ ಪ್ಲೇಯರ್. ಅವ್ರಿಬ್ರು ಏನ್ ಕಮ್ಮಿನೇ ಇಲ್ಲ, ನಾನ್ ಮೇಲೆ ನೀನ್ ಮೇಲೆ ಅಂತಾರ. ಅವ್ರಿಬ್ರಿಗೂ ಮೀರಿಸಿ ಅಜರ್ ಪಟೇಲ್ ಇದಾರೆ ಇವಾಗ. ಇನ್ನೂಸ್ ಪಟೇಲ್, ಇಲಿಯಾಸ್ ಪಟೇಲ್ ಒಳ್ಳೆ ಪ್ಲೇಯರ್ ಅವರು. ಕ್ರಿಕೆಟ್ ಅಷ್ಟೇ ಅಲ್ಲ, ಎಲ್ಲ ಪ್ರತಿಯೊಂದು ಆಟನೂ ಆಡ್ತಿರು. ಸತೀಶ್ ಮಡಿಕೆ ಅಲ್ಲಿ, ಸಂಪತ್ ಮಡಿಕೆ ಅಲ್ಲಿ, ಚಂದ್ರಶೇಖರ್ ಮಡಿಕೆ, ನಮ್ ಖಾಜೂನ್ ಲಜಾಫ್ ಅವರು, ಗಣೇಶ್ ಚಿಕ್ಕನಾಗಾವ್ ಅವರು, ಮಹೇಶ್ ಅವರಷ್ಟು, ಮಹೇಶ್ ಚಿಕ್ಕನಾಗಾವ್, ಮಲ್ಲು ಬಸವಣ್ಣ, ಕಲ್ಲು ನಾಗ ಎಲ್ಲ ಆಲ್ಮೋಸ್ಟ್ ಅವ್ರು ಬಹಳ ಜನ ನಮ್ಮ ಊರಲ್ಲಿ ನಾವೇ ನಮ್ಗಿಂತ ಜಾಸ್ತಿ ಆಡ್ದವ್ರು ಇದಾರ. ಬಟ್ ಇವಾಗ ಅವರು ಇನ್ನೂ ಹೆಲ್ತಿ ಆಗ್ಯಾರ. ಹೌದು, ಇಲ್ಲ ಫಿಟಬಲ್ ಆಗ್ಯಾರ, ಫಿಟ್ಟರ ಇನ್ನೂ ಫಿಟ್ಟರ. ಇವಾಗ್ನು ಏನ್ರ ನಾವು ಊರೊಳಗೆ ಏನ್ರ ಟೂರ್ನಮೆಂಟ್ ಅದು ಏನ್ರ ನಾವು ಅರೇಂಜ್ ಮಾಡ್ದೇವ್ ಅಂತಂದ್ರ ಅವ್ರದೊಂದ್ ಟೀಮ್ ಹಾಕ್ತಾರ ಅವ್ರು ಫಿಕ್ಸ್ ಅವಾಗ ಬಿ. ಹೌದು ಸರ್, ಅವ್ರು ಹಾಕಿ ಹಾಕ್ತಾರ. ಅಂದ್ರ ಅವ್ರು ನಮ್ಗಿಂತ ದೊಡ್ಡವ್ರು ಇರ್ತಾರ, ಅವ್ರೆಲ್ಲ ಫಿಟ್ ಆಗ್ಬೇಕ. ಈಗ ನಾವು ನಮ್ ಸಣ್ಣ ಪೀಳಿಗೆ ಈಗಿನ ಪೀಳಿಗೆಗಳು ಎಲ್ಲ ಫಿಟ್ ಆಗ್ಬೇಕಂದ್ರ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರ ಬೆಳಗ್ಗೆ ಜಲ್ದಿ ಎದ್ದಿ ರಾತ್ರಿ ಜಲ್ದಿ ಮಲ್ಕೊಂಡಿ ಟೈಮಿಗೆ ಊಟ ಮಾಡಿ ಸ್ಕೂಲಿಗೆ ಹೋಗಿ ಓದಿ ಮತ್ತೆ ಯಾವ ಆಟ ಟೈಮ್ನಾಗ ಆಟ ಆಡಿ ಪಾಠ ಮಾಡೋ ಟೈಮ್ನಾಗ ಪಾಠ ಮಾಡ್ಕೊಂಡು ಫಿಟ್ ಆಗ್ಬೇಕಂತೇಳಿ ಈಗಿನ ಮಕ್ಳಿಗೆ ನಾವ್ ಹೇಳಕ್ ಇಷ್ಟಪಡ್ತೀವಿ. ರೈಟ್. ಸದ್ಯಕ್ಕೆ ಅಟ್ ಪ್ರೆಸೆಂಟ್ ನಿಮ್ ಊರಾಗ ಯಾವ್ಯಾವ ಸ್ಪೋರ್ಟ್ಸ್ಗಳು, ಯಾವ್ಯಾವ ಆಟಗಳು ಹುಡುಗರು ಚಲೋ ಆಡ್ತಾರ? ಸಣ್ಣ ಹುಡುಗರು ಆಗಿರ್ಬೋದು, ದೊಡ್ಡ ಹುಡುಗರು, ಸಣ್ಣ ಹುಡುಗರು ದೊಡ್ಡ ಹುಡುಗರು ತನ ಯಾವ್ಯಾವ ಆಟಗಳು ಚಲೋ ಆಡ್ತಾರ? ಕಾಮಿಡಿಯಾಗಿ ಹೇಳ್ಬೇಕಂದ್ರೆ ಫ್ರೀ ಫೈರ್, ಪಬ್ಜಿ. ಫ್ರೀ ಫೈರ್, ಪಬ್ಜಿ ಅದು ಬಹಳ ಇಷ್ಟ. ಆಫ್ಲೈನ್ ಗೇಮ್ ಯಾವ್ದು? ಅದು ಆಲ್ಮೋಸ್ಟ್ ಕಡಿಮೆ ಆಗಿದೆ. ಇಸ್ಪಟ ಅದು ಕಡಿಮೆ ಆಗಿದೆ. ಈಗ ಕಡಿಮೆ ಆಗಿದೆ. ಇವಾಗ ಎಲ್ಲಾ ಹುಡುಗರು ಖೋಖೋ, ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ. ಅವಾಗ ನಾವು ನಮ್ ಟೈಮಲ್ಲಿ ಸೈಕಲ್ ಕೊಡ್ತಿರೋ 8th ಕ್ಲಾಸ್ನಾಗ. ಆ ಸೈಕಲ್ ಆಟ ಆಡ್ತೀವಿ ಜಾಸ್ತಿ ಅವಾಗ. ನಮ್ಮ ಊರಾಗ ಆಟ ಆಡೋದಂದ್ರ ನಾವು ದೊಡ್ಡವ್ರು ಏನ್ ಫಾಲೋ ಮಾಡ್ತೀವಿ. ಇನ್ನು ಕಬಡ್ಡಿ ಆಡೋದಂದ್ರ ನಮ್ಮ ಸಣ್ಣ ಹುಡುಗರಲ್ಲಿ ನಾವು ಕಬಡ್ಡಿ ಆಡಿದ್ರೆ ಕಬಡ್ಡಿ ಆಡ್ತಾವ, ಇದು ವಾಲಿಬಾಲ್ ಆಡಿದ್ರ ವಾಲಿಬಾಲ್ ಆಡ್ಕೊತ ಹೋಗ್ತಾವ, ಕ್ರಿಕೆಟ್ ಆಡಿದ್ರೆ ಕ್ರಿಕೆಟೇ ಆಡ್ಕೊತ ಹೋಗ್ತಾವ. ನಾವು ದೊಡ್ಡವ್ರು ಏನ್ ಆಡ್ತೇವೋ ಅದು ನಮ್ಗೆ ಫಾಲೋ ಮಾಡೋದು ಬರ್ತಾರೆ. ಅವ್ರಿಗೆ ಅವ್ರು ಆಟ ಆಡ್ಬೇಕಂತ ಅವ್ರಿಗೆ ಏನು ಅದು ಇಲ್ಲ, ಅದು ಬರ್ಬೇಕು. ಇನ್ನ ಗುಣ ಅಂತೀನ್ರಿ. ಇನ್ನ ವಾಲಿಬಾಲ್ ಆಡ್ಕೋತ ಬಂದಾವ, ಕ್ರಿಕೆಟ್ ಆಡೋರು ಕ್ರಿಕೆಟ್ ಆಡ್ಕೋತ ಬಂದಾರ, ಕಬಡ್ಡಿ ಆಡಕೋತ, ಖೋಖೋ ಆಡ್ಕೋತ ಬಗ್ಗೆ ಹೇಳ್ತೀರ. ಇಸ್ಪಟ್ ಆಡೋರ್ ಸೈಡ್ ಇಸ್ಪಟ್ಟೆ ಕಲ್ತಿಲ್ಲ ನಾವು. ಇಲ್ಲ, ಕೆಲವೊಂದ್ ಜನ ಈಗ ನಮ್ಮ ಊರಾಗ ಇದೇ ಫಾಲೋ ಆಡ್ಕೋತ ಹೋಗತ್ತದ. ನಾವೇನ್ ಆಡ್ತದ ನಾವ್ ಆಟ ಆಡ್ತೀವಿ, ಅದು ಫಾಲೋ ಮಾಡ್ತಾರ. ಅವ್ರ ಮನಸ್ಸಿನಾಗ ಬರ್ಬೇಕು, ನಾವ್ ಆಟ ಆಡ್ಲಿ ಬಿಡ್ಲಿ, ಹುಡುಗರು ಆಟ ಆಡ್ಬೇಕು. ಅವ್ರ ಮನಸ್ಸಿನಾಗ ಬಂದು ಅವ್ರು ಆಟ ಆಡಿ ನಾವ್ ಆಡ್ಬೇಕು ಅನ್ಸ್ತದ. ನಾವೇನ್ ಆಡ್ತೀವಿ ಅದೇ ಫಾಲೋ ಮಾಡ್ತಾರ. ಫಸ್ಟ್ ಅವ್ರ ಮನಸ್ಸಿನಾಗೂ ಬರ್ಬೇಕು ನಾವ್ ಆಟ ಆಡ್ಬೇಕಂತ. ಹುಡುಗರು ಅವ್ರಿಗೆ ಎದ್ರಾಗ ಆಟ ಆಡಕ್ ಇಂಟ್ರೆಸ್ಟ್ ಇರ್ತದ, ಅದು ಆಡ್ಕೊತ ಹೋಗ್ಬೇಕು. ಅಂದ್ರೆ ನಿಮ್ ಪ್ರಕಾರ ಏನು, ಅವ್ರಿಗೆ ನಾ ಈ ಗೇಮ್ಸ್ ಒಳಗ ನಾ ಈ ಗೇಮ್ನಾಗ ಚಲೋ ಇದ್ದೀನಿ, ನಾ ಇದೇ ಪ್ರಾಕ್ಟೀಸ್ ಮಾಡ್ಬೇಕನ್ನೋದು ಅವ್ರ ತಲೆಗಿಲ್ಲ. ಅವ್ರಿಗೆ ಅವ್ರದೇ ಆಗಿರ್ತಕ್ಕಂಥ ಒಂದು ಸ್ವಂತ ವಿಚಾರ ಅನ್ನೋದಿಲ್ಲ. ಸೊ ಅವ್ರು ಯಾವ ಆಟದಾಗ ಚಲೋ ಅಂತ ಐಡೆಂಟಿಫೈ ಮಾಡೋದು ಆಗಲ್ಲ ಅವ್ರಿಗೆ. ಇವ ನಮ್ಮ ಅಣ್ಣ ಇದು ಆಡ್ತಾನ, ಇದೇ ಆಡ್ಬೇಕನ, ಹಿಂಗದ ಅವ್ರ ತಲೆಗ. ಹಾಗಾಗಿನೇ ಫ್ರೀ ಫೈರ್ ಮತ್ತು ಪಬ್ಜಿ ಫೇಮಸ್ ಆಗ್ಯದ ಈಗ. ಹೌದು, ಇಲ್ಲ ಅದು ಬಹಳ ವಜ್ಜೆ ಆಗ್ಯದ್ರಿ. ಯಾಕಂತಂದ್ರ ನಾವು ಹೋಗ್ತೀವಲ್ಲ, ವಾಲಿಬಾಲ್ ಆಡಕ್ ಹೋಗ್ತೀವಲ್ಲ, ವಾಲಿಬಾಲ್ ಆಡಕ್ ಹೋದಾಗ ಅಲ್ಲಿ ಕಟ್ಟಿ ಮೇಲೆ ಅಷ್ಟು ಅವೇ ಕೂತಿರ್ತಾವ ಫ್ರೀ ಫೈರ್, ಪಬ್ಜಿ. ಅವ್ರಿಗೆ ಒಂದ್ 10 ಸಲ ಕರಿಬೇಕು, ಬರ್ರೋ ವಾಲಿಬಾಲ್ ಆಡಮಿ, ಬರ್ರೋ ಟೀಮ್ ಮಾಡಮಿ, 10 ಸಲ ಕರಿಬೇಕು ಅವ್ರಿಗೆ.
ಸರ್ ಫ್ರೀ ಫೈರ್ ಪಬ್ಜಿ ಆಡೋ ಮಕ್ಳಿಗೆ ಹೇಳಕ್ ನಾ ಇಷ್ಟಪಡ್ತೀನಿ ರೀ. ಯಾವ್ದ್ರೆ ಅದು ಆಡೋದ್ರಿಂದ ಕಣ್ಣಿನ ದೃಷ್ಟಿ ಕಡಿವಾಗ್ತದೆ. ಹೌದೌದು. ಆಮೇಲೆ ಕೈದು ಏನ್ ಹಿಂಗ್ ಹಿಡ್ಕೋತ್ ಹಿಂಗ್ ಆಡ್ತಾರಲ್ಲ, ಈ ನರನಾಡಿಗಳು ನಮ್ಗೆ ಕೆಲಸ ಮಾಡಂಗಿಲ್ಲ. ಅದ್ರಲ್ಲಿಂದ ದೂರ ಇರ್ಬೇಕಂತ ನಾವ್ ಮಕ್ಳಿಗೆ ಹೇಳಕ್ ಇಷ್ಟಪಡ್ತೀವಿ. ಅದಂತರ ನಾವು ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ನಾವು ಯಾವ್ದ್ರ ವಾಲಿಬಾಲ್ ಆಗಲಿ, ಕ್ರಿಕೆಟ್ ಆಗಲಿ, ಆಮೇಲೆ ಖೋ ಖೋ ಆಗಲಿ, ಕಬಡ್ಡಿ ಆಗಲಿ, ಥ್ರೋಬಾಲ್ ಆಗಲಿ, ಇವೆಲ್ಲ ಆಟ ಆಡೋದ್ರಿಂದ ನಮ್ಮ ಎಲ್ಲ ನರನಾಡಿಗಳು ಮೂಳೆಗಳೆಲ್ಲ ಫಿಟ್ ಆಗ್ತದೆ. ಫ್ರೀ ಫೈರ್ ಬಗ್ಗೆ ಹೇಳಕ್ಕೆ ನಾನು ಬರ್ಲತ್ತೀನಿ. ಫ್ರೀ ಫೈರ್ ಅವ್ರಿಗೆ ಎಷ್ಟು ಡೆಡಿಕೇಶನ್ ಕೊಟ್ಟಾರ ಅಂದ್ರೆ ಫ್ರೀ ಫೈರ್ ಆಡ್ಲಕ್ ಅವರು. ನಾ ಒಂದಿನ ಸಾಲಿಬಲ್ ಕೂತಿದ ಹುಡುಗನು ಫ್ರೀ ಫೈರ್ ಆಡಕ್ಕೆ ಅಂತ ಹಿಂಗ ತಂಬಿಗೆ ಕವರ್ ಹಾಕೊಂಡ ಕವರ್ ಇರ್ತಾವ. ಹೌದು. ನನಗೇನು ಗೊತ್ತಿದ್ದಿಲ್ಲ ನನಗೆ ಏನದ ಅಂತ. ಏನಾಗ್ಯದ ಕೈಗೆ ಅಂತ ಹಾಕಿದ್ರ ಮೊಬೈಲ್ ಸ್ಪೀಡ್ ಜಾಸ್ತಿ ಆಗ್ಬೇಕಂತ ಪೌಡರ್ ಹಾಕಿ ಮೊಬೈಲ್ ಮೇಲೆ ಪೌಡರ್ ಹಾಕಿ ಫ್ರೀ ಫೈರ್ ಆಡ್ತಾರೆ. ಡೆಡಿಕೇಶನ್ ಲೆವೆಲ್ ಆ ಲೆವೆಲಿಗೆ ಅದ. ಅವೆಲ್ಲ ತಮ್ಮಿಗೆ ಹಾಕೊಳ್ಳೋ ಕವರ್ ಎಲ್ಲ ಆರ್ಡರ್ ಮಾಡಿ ತರಿಸೋದೇನು. ಈಗ ಎಕ್ಸಾಂಪಲ್ ಅಲ್ಲಿ ಸಚಿನ್ ಅಂತ ಇದ್ದಾರೆ ನಮ್ಮಲ್ಲಿ ಒಬ್ಬರು ನಾಟಿಕರ್. ಸಚಿನ್ ನಾಟಿಕರ್ ಅಂತ. ಸಚಿನ್ ನಾಟಿಕರ್ ಅವರು ನಾವು ಇನ್ನ ಅವ್ರ ಸಣ್ಣವ್ರು ಇದ್ದಾಗ ನಮ್ಮ ಕಾಕರ್ ಮನೆಗೆ ರೆಮಂಪುರಲ್ಲಿ ಅಂತ ಇದ್ರು. ಸಚಿನ್ ಅವರು ಅವಾಗ ಫ್ರೀ ಫೈರ್ ಆಡೋಕೆ ಅಂತ ಬೆಳಿಗ್ಗೆ ಏನಂತಾರ ಮುಂಜಾನೆ ನಸ್ಗಿಗೆ ಬರ್ತಿರೋರು. ನಾಲ್ಕು ಬಂದಿ ವಿಮಾನ ಅವ ಕೂತಿ ಅವ್ರು ಸಿಡಿ ಮೇಲೆ ಕೂತಿ 4 6 ತನ 8 ತನ ಫ್ರೀ ಫೈರ್ ಆಡ್ತಿದ್ರು. ಎಷ್ಟು ಡೆಡಿಕೇಶನ್ ಇದೆ ಓದಾರ್ದಾಗ ತೋರಿಸಿದಂದ್ರ ಅದ್ರೇನು ಈ ಎಫರ್ಟ್ಸ್ ಅಲ್ಲಿ ಹಾಕದೆ ಇಲ್ಲಿ ಔಟ್ಡೋರ್ ಗೇಮ್ಸ್ ನಾಗ ಇಲ್ಲ ಸ್ಟಡೀಸ್ ನಾಗ ಹಾಕಿದ್ರೆ. ನಮ್ಮ ಊರಾಗ ಫ್ರೀ ಫೈರ್ ಫೇಮಸ್ ಮಾಡಿದವ್ರು ನಮ್ ಸಚಿನ್ ನಾಟಿಕರ್ ಅವ್ರು. ಸಚಿನ್ ನಾಟಿಕರ್ ಅವ್ರೆ. ಅವ್ರಿಗೆ ಬಹಳ ಇಂಟ್ರೆಸ್ಟ್. ಅಂದ್ರೆ ಅದೊಂದು ಟ್ರೆಂಡ್ ಸೆಟ್ ಮಾಡ್ಯಾರ ಅವ್ರು ಮಾಡಿರೋದು ಅವ್ರು ಇಷ್ಟ ಪ್ರಕಾರ ಅವ್ರು ಅಂತಾರ. ಅವ್ರು ನೋಡಿ ಫಾಲೋವರ್ಸ್ ಎಲ್ಲ ಜಾಸ್ತಿ ಆಗಿದ್ದಾರೆ. ಅಂದ್ರೆ ಅವ್ರದ್ದು ಫಾಲೋವರ್ಸ್ ಬಾಳ ಬಂದಿರೋದ್. ಇಲ್ಲ ನೀವು ಸಣ್ಣವ್ರು ಇದ್ದಿದ್ರಲ್ಲ, ಸಣ್ಣವ್ರು ಇದ್ದಾಗ ಆಡ್ಬೇಕೆಂಬ ಆಸಕ್ತಿ ಬಹಳ ಇರ್ತಿತ್ತು, ಎಲ್ಲ ಇರ್ತಿತ್ತು. ಈಗಿನ ಪರ್ಗಳ ಬಲ್ಲಿ ಹುಡುಗರು ಯಾವಾಗ ಹುಡುಕ್ತಿರೋ ರೊಕ್ಕ ಸಿಗ್ತಾವ. ಆ ಟೈಮ್ ಒಳಗೆ ನಂಬಲ್ಲಿ ₹1 ಇರ್ತಿರ್ಲಿಲ್ಲ. ನಾವು ಬ್ಯಾಟ್ ಆಯ್ತು, ಬಾಲ್ ಆಯ್ತು, ಹೆಂಗೆಂಗೋ ಮಾಡಿ ಏನೇನೋ ಮಾಡಿ ಜಮಾ ಮಾಡ್ತಿದ್ದೆವು. ಸೊ ಅವಾಗಿಂದು ಅರೇಂಜ್ಮೆಂಟ್ಸ್ ಇವಾಗಿನ ಅರೇಂಜ್ಮೆಂಟ್ಸ್ ಹೆಂಗದ, ಇಂಟ್ರೆಸ್ಟ್ ಹೆಂಗದ? ಅವಾಗ ನಾವು 10th PUC ಅಲ್ಲಿ ಯಾವಾಗ ಇದ್ದೇವಲ್ಲ, ಅವಾಗ ನಾವು ಕ್ರಿಕೆಟ್ ಆಡ್ತಿದ್ದೆವು. ಕ್ರಿಕೆಟ್ ಆಡ್ಬೇಕಂತ ನಮ್ಮಲ್ಲಿ ಬ್ಯಾಟ್ ಇರ್ತಿದ್ದಿಲ್ಲ, ಬಾಲ್ ಇರ್ತಿದ್ದಿಲ್ಲ. ಎಲ್ಲ ಹುಡುಗರಿಗೆ ಆಡೋ ಕಾಶ್ ಬಾಳ ಎಲ್ಲರಿಗೆ ಆಡ್ತಿದ್ರು. ಅವಾಗ ಎಲ್ರು ಏನ್ ಮಾಡ್ತಿದ್ರು, ಅವ್ರ ಬಲ ₹5 ಇವ್ರ ಬಲ ₹5 ಹಾಗೆ ಹಿಂಗ್ ಜಮಾ ಮಾಡಿ ಒಂದ್ ಬಾಲ್ ತರಿಸ್ತಿದ್ವಿ. ಸಾಲ ಮಾಡೋದು, ಅಲ್ಲಿ ಸಾಲ ಮಾಡೋದು. ಅದು ಬಾಲ್ ತರ್ಸಿನೇ 20,000 ಸಾಲ ಮಾಡಿದೇವ್ ನಾವು. ಬಾಲ್ ಇರ್ಬೇಕಾದ್ರೆ 20,000 ಸಾಲ ಮಾಡಿದೇವ್ ನಾವು. ಅವಾಗ ಬ್ಯಾಟ್ ತರೋದು, ಬ್ಯಾಟ್ ನೋಡ್ತಿದ್ದಿಲ್ಲ. ಅವಾಗ ಕಟ್ಗಿ ಬ್ಯಾಟ್ಲೆ ಆಡ್ತಿದ್ವಿ. ಕಟ್ಗಿ ಬ್ಯಾಟ್ ಇದ್ದು. ಅವಾಗ ಬ್ಯಾಟ್ ನೋಡ್ತಿದ್ವಿ. ಕಟ್ಗಿ ಬ್ಯಾಟ್ ಇಲ್ಲ ಅಂದ್ರೆ ತೆಂಗಿನ ಪಾಡಿ ಅಂತ ಬರ್ತಾವಲ್ಲ, ಅವು ಬಂಬು ಗಿಂಬು ಅದ್ರಲ್ಲೇ ಆಡ್ತಿದ್ವಿ. ಆಮೇಲೆ ಮುಂದಕ್ಕೆ ಹೋಗ್ತಾ ಬ್ಯಾಟ್ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡ್ಕೊತ ಹಿಂಗ್ ಆಸಕ್ತಿ ಬಹಳ ಇತ್ತು ಅವಾಗ ನಮ್ಗೆ ಕ್ರಿಕೆಟ್ ಆಡೋದು. ಈಗ ಹುಡುಗರ ಬಳಿ ಬ್ಯಾಟ್ ಬಾಲ್ ಎಲ್ಲ ಇಸ್ಕೊಟ್ರು ಬರ್ರು ಆಡ್ಲಕ್ ಅಂದ್ರೆ ಫೋನ್ ಹಚ್ಚಿಡ್ರು ಯಾರು ಬರ್ಲ ಈಗ ರೊಕ್ಕ ಹಾಕ್ಬೇಡ್ರು ನೀವು ಅಂತಂದ್ರು ಬರ್ಲ. ನಿಮ್ ಊರಾಗ ಯಾವ್ಯಾವ ಸ್ಪೋರ್ಟ್ಸ್ ಇನ್ನ ಹೆಚ್ಚಿನ ಲೆವೆಲ್ನಾಗ ಬೆಳಿಬೇಕು? ನಮ್ಮ ಊರಾಗ ಜಾಸ್ತಿ ಸ್ಪೋರ್ಟ್ಸ್ ಆಡೋದು ಕ್ರಿಕೆಟ್ ಒಂದೇ ಆಡ್ತಾರ. ಬಟ್ ಕ್ರಿಕೆಟ್ ಆಡ್ತಾರ. ಈಗ ಸ್ಕೂಲ್ ಲೆವೆಲ್ನಾಗ ಆಯ್ತು, ಎಲ್ಲರ ನೀವು ಕ್ರೀಡಾಕೂಟಕ್ಕೆ ಅಂತ ಹೋದ್ರಿ ಅಂತಂದ್ರಲ್ಲ, ಕ್ರಿಕೆಟ್ ಅಲ್ಲಿ ಇರಲಿ, ಅವ್ರು ಇಟ್ಟಿರಲ್ಲ. ಈ ಕ್ರಿಕೆಟ್ ಆಯ್ತು, ಫುಟ್ಬಾಲ್ ಆಯ್ತು, ನಾನು ನೋಡಿ ಪ್ರಕಾರ ಏನ್ ಮಾಡ್ತಾರ, ಡೈರೆಕ್ಟ್ ಸೆಲೆಕ್ಷನ್ ಮಾಡ್ಕೋತಾರ. ಈಗ ಅವರು ಹೋಬಳಿ ಲೆವೆಲ್ನಾಗ, ತಾಲೂಕಾ ಲೆವೆಲ್ನಾಗ ಹಿಂಗ್ ಇಟ್ಕೋತ ಹೋಗೋರು ಅಲ್ಲಿರಾಗ. ಸೊ ಈ ಕ್ರಿಕೆಟ್ ಬಿಟ್ಟು ಬೇರೆ ಹೇಳ್ಬೇಕಂದ್ರ ಈಗ ಅವಾಗ ಕ್ರಿಕೆಟ್ ನಮ್ ಗ್ರೌಂಡ್ ಇದ್ದಿದ್ದಿಲ್ಲ. ಅವಾಗ ಜಾಸ್ತಿ ಶಾಲೆ ಆಡ್ತಿದ್ವಿ. ಕ್ರಿಕೆಟ್ ಆಡೋದ್ ಜಾಸ್ತಿ ಬಿಟ್ಟಾದ್ಮೇಲೆ ಕಬಡ್ಡಿ ಆಡ್ತಿದ್ದೇವೆ ನಾವು. ಶಾಲೆಯಿಂದ ಕಬಡ್ಡಿ ಆಡ್ತಿದ್ದೆವು. ಕಬಡ್ಡಿ ಆಸಕ್ತಿ ತುಂಬಾ ಚೆನ್ನಾಗಿ ನಮ್ಮಲ್ಲಿ. ಕಬಡ್ಡಿ ಆಡ್ತಿದ್ವಿ. ಮತ್ತ ಈಗೀಗ ವಾಲಿಬಾಲ್ ಸ್ಟಾರ್ಟ್ ವಾಲಿಬಾಲ್ ಒಂದ್ 2 ತಿಂಗಳಾಯ್ತು. ಇದನ್ನು 1-2 ತಿಂಗಳು ಆಡ್ತಾರ ಮತ್ ಬಿಡ್ತಾರ. ಚೆನ್ನಾಗಿ ಆಡ್ಕೊತ ಹೋದ್ರ ಏನೀಗ ಅದು ದಸರಾ ಸುಟ್ಟಿ ಹಾಲಿಡೇಸ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ರಿ. ಹಾಗೆಲ್ಲ ಈಗ ಕ್ರಿಕೆಟ್ ಆಡಲಾಗಿದ್ದೇವು, ಕಬಡ್ಡಿ ಆಡಲಾಗಿದ್ದೇವು. ಈಗ ಏನ್ರ ಆಡ್ಬೇಕಿಲ್ಲ. ಈಗ ಸಂಜೆಗೆ ಸುಮ್ಮನೆ ಕೂಡು ಕಟ್ಟಿ ಕೂತು ಮಾತಾಡೋದು. ಅದ್ರ ಸಲಕ ವಾಲಿಬಾಲ್ ಅನಿಲ್ ಮಮ್ಮ ಅವರು ಕಂಬ ಇಸ್ಕೊಟ್ರು ನಮಗ್ ಸಾಲಿಬಲಿ. ಅವೇ ಕಂಬ ಇದು ಮಾಡಿದೆವು. ಈಗ ವಾಲಿಬಾಲ್ ಸ್ಟಾರ್ಟ್ ಮಾಡಿದೆವು ಆಡೋಕೆ. ಇಸ್ಕೊಡ್ಲಾಗ ಉದ್ದೇಶ ಏನ್ ಗೊತ್ತು? ಎಲ್ಲ ಹುಡುಗರು ಏನ್ ಮಾಡತ್ತಿರು, ಸುಮ್ಮನೆ 5 ಗಂಟೆ ಆದ್ಮೇಲೆ ಫೋನ್ ಇಟ್ಕೊಂಡು ಕೈಸು ಎಲ್ಲ ಹೋಟೆಲ್ನಾಗ ಕುಂತು ಅಲ್ಲಿ ಇಲ್ಲಿ ಕುಂತು ಸುಮ್ಮನೆ ಟೈಮ್ ವೇಸ್ಟ್ ಮಾಡತ್ತಿರು.
ಸ್ವಲ್ಪ ಹೆಲ್ತಿ ಆಗಿರ್ಲಿ, ಆಟ ಆಡೋ ಮುಖಾಂತರ ಸ್ವಲ್ಪ ಎಲ್ಲರೂ ಈಗ ಹೆಂಗಾಗ್ತದೆ ಎಲ್ಲೋ ಕುಂತು ಊರಲ್ಲಿ ಇದ್ರು ಫೋನ್ನಾಗ ಮಾತಾಡ್ತೀವಿ ದೋಸ್ತಗ. ನಮ್ಮ ಪ್ರಕಾರ ಇವೆಲ್ಲ ಆಟ ಆಡಿದ್ರು ಎಲ್ಲ ಫ್ರೆಂಡ್ಸ್ ಜೊತೆ ಇರ್ಬೋದು. ಒನ್ ಟೈಮ್ ಕೂಡ ಒಂದು 5 ನಿಮಿಷ ಜೊತೆ ಇದ್ರು ಅಂತ ಏನೋ ಅನ್ಸುತ್ತೆ. ಬಟ್ ಎಲ್ಲರೂ ಒಂದ್ ಕಡೆ ಸೇರ್ತೀವಿ, ಒಂದ್ ಕಡೆ ಇರ್ತೀವಿ ಅಂತ ಆಟ ಆಡಕ್ ಸ್ಟಾರ್ಟ್ ಮಾಡೀವಿ ವಾಲಿಬಾಲ್. ಇದ್ರ ನಾವು ಸ್ಟಾರ್ಟ್ ಮಾಡೀವಿ. ಅಜರ್ ಪಟೇಲ್ ಒಳ್ಳೆಯದು ಆಟ ಡೈಲಿ ಕಂಟಿನ್ಯೂ ಅವ್ರೆಲ್ಲ ಕೆಲಸ ಬಿಟ್ಟು ಆಟ ಆಡಕ್ ಬರ್ತಿದಾರ. ಅವ್ರು ಬರೋ ಜೊತೆಗೆ ರೂಲ್ಸ್ ಕೂಡ ಅವ್ರು ಕರೆಕ್ಟಾಗಿ ಎಲ್ಲ ಮೇಂಟೈನ್ ಮಾಡ್ಲತ್ತಾರ. ಅಂದ್ರೆ ಏನು ಮೊದಲು ಸೇರೋದು ಎಲ್ಲರೂ ಆಟ ಆಡ್ಬೇಕು ಆಸಕ್ತಿ ಅದ ಅಂತೇಳಿ ಸೇರ್ತಿದ್ರಿ. ಈಗ ಹೆಂಗಾಗ್ಯದ ಅಂದ್ರೆ ಎಲ್ಲರೂ ಸೇರ್ಬೇಕಂತ ಆಟ ಆಡ್ದಂಗ ಎಲ್ಲರೂ ಸೇರ್ಬೇಕು. ಈಗ ಎಲ್ಲ ಆಟ ಆಡಿಲ್ಲ, ಈಗ ವಾಲಿಬಾಲ್ ಆಡತ್ತೀವಿ. ನಮ್ ರಿಯಾಜ್ ಪಟೇಲ್ ಅಂದ್ರು ಈಗ ಆಟ ವಾಲಿಬಾಲ್ ಅಷ್ಟೇ ಆಡತ್ತೀವಿ ಅಂತ. ಇದು ವಾಲಿಬಾಲ್ ಆಟ ಆಡೋ ಬಿಟ್ರು ಬಾಜು ಮನೆಯಲ್ಲಿ ನಮ್ ಫ್ರೆಂಡ್ ಇವ ರಿಯಾಜ್ ಊರಾಗ ಅದನ್ನೆಲ್ಲ ಅಂದ್ರೆ ಗೊತ್ತಿರಲ್ಲ. ಅದು ಎಲ್ಲ ಕಡೆ ಒಂದು ಅರ್ಧ ಗಂಟೆ ಟೈಮ್ ತಗೊಂಡ್ ಕೇಸು ನಮ್ಮ ಹೆಲ್ತ್ಗೋಸ್ಕರ, ಒಂದು ಫ್ರೆಂಡ್ಶಿಪ್ಗೋಸ್ಕರ, ಆಟಗೋಸ್ಕರ ನೋಡಿ ನಮ್ಮ ಪೀಳಿಗೆ ಕಲೀಲಿ ಅಂತ ಎಲ್ಲ ಆಟ ಆಡ್ತಿದ್ದಾರೆ. ಈಗ ಯಾವ್ಯಾವ ಆಟ ಬೆಳಿಬೇಕು ಊರಾಗ? ಬೆಳಿಬೇಕು ಅಂದ್ರೆ ಬೆಳಿಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ ಈಗ ಪ್ರಕಾರ ನಿಮ್ಮ ಊರಿನಿಂದ ನಮ್ಮ ಹುಡುಗರು ಹಿಂಗ್ ಹೋಗ್ಬೇಕಪ್ಪ ಅನ್ನೋದು ಯಾವ ಆಟದಾಗ? ಎಲ್ಲ ಕರೆಕ್ಟಾಗಿ ಆಡಿದ್ರೆ ವಾಲಿಬಾಲ್, ಖೋಖೋ. ಈಗ ಲಾಸ್ಟ್ ಜಿಲ್ಲಾ ಮಟ್ಟ ಹೋಗಿ ಬಂದಿವಿ. ಜಿಲ್ಲಾ ಮಟ್ಟ ಸ್ವಲ್ಪ ಕರೆಕ್ಟಾಗಿ ಆಡಿದ್ರು, ಪ್ರಾಕ್ಟೀಸ್ ಕರೆಕ್ಟಾಗಿ ಮಾಡಿದ್ರೆ ಟೀಮ್ ಅಂತೂ ಹೋಗಲ್ಲ, ಅಟ್ಲೀಸ್ಟ್ ಒಂದ್ 2-3 ಪ್ಲೇಯರ್ ನಾವು ರಾಜ್ಯ ಮಟ್ಟಕ್ಕಾದ್ರೂ ಹೋಗ್ಬೋದಲ್ಲ, ಸೆಲೆಕ್ಷನ್ ಮಾಡ್ಬೋದು. ಅಲ್ಲಿ ರಾಜ್ಯ ಮಟ್ಟದಾಗೂ ಕರೆಕ್ಟಾಗಿ ನಮ್ಮ ಊರು ಹುಡುಗರು ಆಡಿದ್ರೆ ಮುಂದೆ ಅಂತಾರಾಷ್ಟ್ರೀಯ ಮಟ್ಟ ಆಡ್ಬೋದು. ಅಂತಾರಾಷ್ಟ್ರೀಯ ಮಟ್ಟ ಸುಮ್ನೆ ನಮ್ಮ ಹುಡುಗ ಅಲ್ಲಿ ಆಡ್ತಾನ ನಮ್ಗೆ ಎಷ್ಟು ಹೆಮ್ಮೆ ಇರುತ್ತೆ. ಸಪೋರ್ಟ್ ಮಾಡ್ಬೇಕು ಎಲ್ರು ಹುಡುಗರಿಗೆ. ನಾವ್ ಆಡ್ತೀವಿ, ನಮ್ಮ ಹುಡುಗರು ಆಡ್ತಾವ, ನಾವೇನ್ ಮಾಡ್ತೀವಿ ಹುಡುಗರು ಮಾಡ್ತಾರ. ಗೌಡ್ರೆ, ನಿಮಗ ಯಾವ್ಯಾವ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇತ್ತು ಅವಾಗ ಮತ್ತೆ ಈಗನೂ ಅದ? ನಾವು ಸಣ್ಣಗಿರ್ಲಾಕ ನೋಡ್ರಿ ನಂಗೆ ರನ್ನಿಂಗ್ನಾಗ್ರಿ ಭಾಳ ಆಸಕ್ತಿ ಇತ್ತು. ಆಮೇಲೆ ಕಬಡ್ಡಿ ಭಾಳ ಇಷ್ಟ ಆಯ್ತು, ಕಬಡ್ಡಿ ಒಳಗೆ ಭಾಳ ಆಸಕ್ತಿ. ಆಮೇಲೆ ವಾಲಿಬಾಲ್. ನಾ ಕ್ರಿಕೆಟ್ ನಂಗೆ ಆಡಕ್ ಬರಲ್ಲ. ಅವಾಗ ಸುಮ್ಮನೆ ನಮ್ಮ ರಿಯಾಜ್ ಪಟೇಲ್, ಅನಿಲ್ ಅವ್ರು ಆಡ್ತಿದ್ರು ಶಾಲ್ಯಾಗ. ರಿಯಾಜ್ ಪಟೇಲ್ ಅವರು ಮತ್ತೆ ಅನಿಲ್ ಅವರು ಕುರ್ಕೋಟಿ ಒಳಗೆ ಬೆಸ್ಟ್ ಪ್ಲೇಯರ್ ಅಂತ ಕೇಳಿ. ಅವರು ಭಾಳ ಫೇಮಸ್ ಪ್ಲೇಯರ್ ರೀ ಕ್ರಿಕೆಟ್ನಾಗ. ಭಾಳ ಫೇಮಸ್ ಪ್ಲೇಯರ್ ಅವ್ರು. ಕ್ರಿಕೆಟ್ ಅಂದ್ರೆ ಅವ್ರು ಒಂದ್ ಟೈಮ್ ಹೊತ್ತಿನ ಊಟ ಬಿಡೋದ್ರೆ ಬಿಡ್ತಾರೆ, ಕ್ರಿಕೆಟ್ ಬಿಡಲ್ಲ. ಇನ್ನ ಮನಿ ಯಾರೇ ಬೀಗರ್ ಬರ್ಲಿ ಹೋಗ್ಬಿಡ ಬೀಗರ್ ಏನ್ ಮಾಡ್ತೀವಿ ಕ್ರಿಕೆಟ್ ಆಡ ನಂಬರ್ ಅಷ್ಟು ಕ್ರಿಕೆಟ್ ಅಂದ್ರೆ ಅವ್ರಿಗೆ ಅಷ್ಟು ಕ್ರಿಕೆಟ್ ಹುಚ್ಚ ಆರ್ದ ಕ್ರೇಜ್ ಇತ್ತು ರೀ ಕ್ರಿಕೆಟ್ ಅಂದ್ರೆ ಪ್ಲೇ. ಇವತ್ತು ಏನೇ ಅಲ್ಲಿ ಮೊದಲು ಕ್ರಿಕೆಟ್ ಆಡಿದೇವಲ್ಲ ಮೊದಲು ಕಟ್ಟಿ ಕುಂತಿ ಕ್ರಿಕೆಟ್ ಆಡಕ್ ಹೋಗ ಅರ್ಧ ಪರಗಳು ಅವ್ರು ಆಟ ಆಡಿಲ್ಲ ಅಂದ್ರೆ ಇಲ್ಲಿ ಇವ್ರು ಆಟ ನೋಡ್ಲಿಕ್ಕೆ ಹೋಗ್ತಾರ ಅಂಬದು ಕೇಳಿ. ಬಹಳಷ್ಟು ಮಂದಿ ಆಟ ನೋಡಕ್ ಹೋಗ್ತಿರು, ಅದ್ರ ಸಂಗಡ ಜಗಳ ಬಿ ನೋಡಕ್ ಹೋಗ್ತಿರು. ಅವ್ರು ಆಟ ಆಡೋ ಟೈಮ್ನಾಗ ಏನ್ ಮಾಡ್ತಿರು, ಜರ್ರ ಬಾಲ್ ಮಿಸ್ ಆಡೋದ್ರ ಹಿಂದ್ ಕೂತ್ ಆಡೋರು ಮಕ್ಕಳು ಬಿಟ್ಟು ಬಾಲ್ ಬಿಟ್ಟು ನೋಡೋದು ಹಿಂಗ ಅನ್ನೋರು. ಬಟ್ ಹಿಂಗ್ ಬ್ಯಾಟ್ ಹಿಡಿದ್ರೆ ಯಾವಾಗ ಔಟ್ ಅನ್ನೋದು ಅನ್ಮಸ್ಕೊತ್ ಕೊಡೋದು, ಯಾವಾಗ ಔಟ್ ಆತಾನೋ ಯಾವಾಗ ಇನ್ನೊಂದು ಹಂಗ್ ಬಹಳ ಜನ ಇದ್ರು ಅವ್ರು ಆಡೋ ಟೈಮ್ನಾಗ. ನಾವು ಅಲ್ಲೇ ಬಾಜು ಕೂಡ್ತೇವೆ ನೋಡಿದೆವು, ಅವ್ರು ಆಡ್ಬೇಕಿತ್ತು. ಇವ ಯಾವಾಗ ಔಟ್ ಆತಾನೋ ಯಾವಾಗ ಔಟ್ ಆಗ್ಬೇಕು ಕಾಯ್ಕೊತಿರ್ತದೆ ಅದೇ ಟೀಮ್ನಾಗ ಇದ್ದಿ. ಬಹಳ ಜನ ಹಾಗೆ ಇದ್ರು. ಅವ್ರ ಕ್ರಿಕೆಟ್ ಅವ್ರು ಬಹಳ ಹೆಸರು ಪಡೆದಿದ್ರು, ಹೆಸರಾಂತ ಪಡೆದಿದ್ರು ಕ್ರಿಕೆಟ್ ಅಂದ್ರೆ. ಅದಾದ್ಮೇಲೆ ಈಗ ವಾಲಿಬಾಲ್ ಬಂದ, ಕಬಡ್ಡಿ ಬಂದ. ನಮಗ್ ಇಷ್ಟ ಇದ್ದು ವಾಲಿಬಾಲ್, ಕಬಡ್ಡಿ ಬಹಳ ಇಷ್ಟ ಅದ. ರಿಯಾಜ್ ಅವ್ರೆ ನೋಡ್ರಿ, ನಿಮಗ ಯಾವ ಆಟದಾಗ ಇಂಟ್ರೆಸ್ಟ್ ಇತ್ತು ಅವಾಗ, ಈಗನು ಯಾವ ಆಟ ಇಂಟ್ರೆಸ್ಟ್ ಅದ? ನಾನ್ ಸಣ್ಣ ಇದ್ದಾಗ ನನಗೆ ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟ. ಅವಾಗ ಅಲ್ಲಿ ಸಣ್ಣ ಇದ್ದಾಗ ಅಲ್ಲಿ ಕ್ರಿಕೆಟ್ ನೋಡಕ್ನು ನಂಗೆ ಭಾಳ ಇಷ್ಟ, ಕ್ರಿಕೆಟ್ ಆಡ್ಲಕ್ನು ನಂಗೆ ಭಾಳ ಇಷ್ಟ. ಅದು ಬಿಟ್ಟು ನನಗೆ ಜಾಸ್ತಿ ಯಾವುದ್ರಾಗೂ ಇಂಟ್ರೆಸ್ಟ್ ಇಲ್ಲ, ಕ್ರಿಕೆಟ್ ಒಂದೇ ನಮಗೆ. ಅವಾಗ ಕಬಡ್ಡಿ ಆಡ್ತೇವೆ, ವಾಲಿಬಾಲ್ ಆಡ್ತೇವೆ, ಸುಮ್ ಟೈಮ್ ಪಾಸ್ ಅಲ್ಲೇ ಕಷ್ಟಪಡ್ತೇನೆ ಅಷ್ಟೇ. ಇದ್ರಾಗ ಆಡ್ಲೇಬೇಕಂತ ಆಡಲ್ಲ, ವಾಲಿಬಾಲ್ ಅಲ್ಲಿ ಕಬಡ್ಡಿ ಅಲ್ಲಿ. ಕ್ರಿಕೆಟ್ ಆಡ್ಬೇಕಂತ ಆಡ್ತೇವೆ ಅಷ್ಟೇ. ಕ್ರಿಕೆಟ್ ಅಂದ್ರೆ ನಮ್ಗೆ ಇಷ್ಟ ಭಾಳ. ಯಾಕಂದ್ರೆ ಅವಾಗ ನಾವು ಸ್ಕೂಲಲ್ಲಿ ಓದೋ ಟೈಮಿಗೆ ನಮಗೆ ಯಾವಾಗ್ರೆ ಗೌರ್ಮೆಂಟ್ ಹಾಲಿಡೇ ಆಗಲಿ, ಸಂಡೇ ಆಗಲಿ, ಏನ್ರಿ ಸಿಕ್ಕರು ಸಾಕು ನಮಗೆ. ಬೆಳಗ್ಗೆ 10 ಗಂಟೆಗೆ ಕ್ರಿಕೆಟ್ ಆಡಕ್ ಸ್ಟಾರ್ಟ್ ಮಾಡಿದ್ರೆ ಬಿಸಿಲು ಇರ್ಲಿ ಏನೇ ಇರ್ಲಿ, ಊಟ ಏನಿಲ್ಲ, ನೀರಿಲ್ಲ, 10 ಸ್ಟಾರ್ಟ್ ಮಾಡಿದ್ರೆ 5 ತನ ಆಡ್ತಿದ್ದೇವೆ ನಾವು ಕ್ರಿಕೆಟ್. ಈಗ ಹಂಗಿಲ್ಲ, 10 ಅಲ್ಲಿ 10 ಸ್ಟಾರ್ಟ್ ಮಾಡಿದ್ರೆ 12 ತನ ಆಡ್ತಾವ, ಮನೆಗೆ ಹೋಗ್ಬಿಡ್ತಾವ. ಅವಾಗಿನ ಇದಕ್ಕ ಈಗಿನ ಹುಡುಗರು ಬಹಳ ಸೆನ್ಸಿಟಿವ್ ಆಗ್ಯಾರ್ರಿ. ಅವಾಗಿನ ಇದಕ್ಕೆ ಈಗಿನ ಕಾಲಕ್ಕೆ ಮ್ಯಾಚ್ ಮಾಡಕ್ ಆಗಲ್ಲ. ಅದೊಂದು ಇಮ್ಯೂನ್ ಸಿಸ್ಟಮ್ ಇಲ್ಲೋರ್ ಬಲ್ಲಿ ಸ್ಟ್ರಾಂಗ್ ಇಲ್ಲ ಇಮ್ಯೂನ್ ಸಿಸ್ಟಮ್. ನಿಮ್ಮ ಫೇವರೇಟ್ IPL ಟೀಮ್ ಯಾವ್ದು?
ನಮ್ದು ಫೇವ್ರೇಟ್ IPL ಟೀಮ್ ಇವ್ರು IPL ಟೀಮ್ ಯಾವ ಅದೇ ಟೀಮ್ ಅವರು ನನಗೆ IPL ಫೇವ್ರೇಟ್ ಟೀಮ್ ಅಂತ ಯಾವುದೇ ಇಲ್ಲ. ಯಾವುದೇ ಇಲ್ಲ. ಆಟಕ್ಕೆ ಬೆಲೆ ಕೊಡ್ತೀನಿ ಅವಾಗ. ಹಾ ಫೇವ್ರೇಟ್ ಟೀಮ್ ಅಂತ ನನಗೆ ಯಾವ್ದು ಅಂದ್ರೆ ಈಗ ಅಜರ್ ಪಟೇಲ್ ಅವ್ರು ಹೇಳಿದ ಪ್ರಕಾರ ಅದೇ ಗೆದ್ದಿ ಟೀಮ್ ಯಾವ್ದಿರ್ತ ಗೆದ್ದಿ ಟೀಮ್ ನಾ ಅಂತ ಹೇಳಲ್ಲ, ನಾನು ಯಾವಾಗ್ಲೂ ಯಾರಿಗೂ ಹೇಳಿಲ್ಲ ನನ್ನ ಫೇವ್ರೇಟ್ ಟೀಮ್ ಅಂತ. ನಾ ಸುಮ್ಮನೆ ಹೆಸರು ಹೇಳ್ತಿದ್ದೆ. ಹಿಂಗ ಫೇವ್ರೇಟ್ ಪ್ಲೇಯರ್ ಅಂತ ಇರ್ತಾರಲ್ಲ ಯಾರು ಇವ್ನ ಆಟ ನಂಗೆ ಇಷ್ಟ, ನಾ ಆಡ ಆಟ ಇವ್ನು ಅಂದ್ರೆ ಸೇಮ್ ಇವನ್ ತರ ಇವನ್ ತರ ಆಡ್ತೀನಿ ಅಂತ ನನಗೆ ಯಾವ ಪ್ಲೇಯರ್ ಆಗಂಗಿಲ್ಲ. ನನಗೆ ಇಷ್ಟ ಆಯ್ತ ಪ್ಲೇಯರ್ ಒಂದು ಒಬ್ಬನೇ ನಾವು ಯಾರ್ರಿ ಅವ್ನ್ ಮಿಸ್ಟರ್ 360 AB de Villiers. ನನಗೆ ಯಾವನು ಇಂಟ್ರೆಸ್ಟ್ ಇಲ್ಲ. ನನಗೆ ಇದು ನನಗೆ IPL ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನನಗೆ ಬರೀ ಟೆಸ್ಟ್ ಕ್ರಿಕೆಟ್ ಅಂದ್ರೆ ಭಾಳ ಇಷ್ಟ. ಟೆಸ್ಟ್ ಮ್ಯಾಚ್ಗಳು ಟೆಸ್ಟ್ ಮ್ಯಾಚ್ ಎಲ್ಲರೂ ಬೋರ್ ಆಗ್ತಂತಾರೆ. ಬೋರ್ ಆಗ್ತದ ನಮ್ಮ ಅಂತಾರೆ, ನಮ್ಗೆ ಬೋರ್ ಆಗಲ್ಲ. ನನಗೆ ಟೆಸ್ಟ್ ಮ್ಯಾಚ್ ಅಂದ್ರೆ ಭಾಳ ಇಷ್ಟ. ನನಗೆ ಅನಿಲ್ ನಿಮಗ ಹೇಳಿ ಸರ್, IPL ಯಾವ್ದು ಫೇವ್ರೇಟ್? IPL ಒಳಗೆ ಯಾವ ಟೀಮ್ ಫೇವ್ರೇಟ್? ನಮಗ IPL ನಮ್ ರಿಯಾಜ್ ಗೌಡ್ರು ಅಂದ್ರು AB de Villiers ಭಾಳ ಇಷ್ಟ 360 ಅಂತ ಅಂದ್ರು. ಅವ್ರು ಇಷ್ಟ ಪ್ರಕಾರ ಅವ್ರು ಹೇಳಿದ್ರು. ನಮ್ ಇಷ್ಟ ಏನ್ ಗೊತ್ತು, ನಮ್ ಇಷ್ಟ ಎಲ್ಲ ಪ್ಲೇಯರ್ಸ್ ಚೆನ್ನಾಗಿ ಆಡ್ಬೇಕು. ಅದೊಂದು ಫಸ್ಟ್ ನಮ್ಗೆ ಭಾಳ ಇಷ್ಟ ಅಂದ್ರೆ ನಮ್ ಕರ್ನಾಟಕ ಪ್ಲೇಯರ್ಸ್ ಇಷ್ಟ. ಕರ್ನಾಟಕ ಟೀಮ್ನ ಕರ್ನಾಟಕ ಪ್ಲೇಯರ್ಸ್ ಭಾಳ ಇಷ್ಟ. ನಮಗೂ ಆಸೆ ಇರುತ್ತೆ, ನಮ್ ಕರ್ನಾಟಕ ಪ್ಲೇಯರ್ ನಮ್ಮ RCB ಟೀಮಿಂದು ಕ್ಯಾಪ್ಟನ್ ಆಗ್ಬೇಕು, ಕರ್ನಾಟಕ ಟೀಮಿಂದ ಕೋಚ್ ಆಗ್ಬೇಕು, RCB ಟೀಮಿಂದ ಕೋಚ್ ಆಗ್ಬೇಕು ಅಂತ ಆಸೆ ಇರ್ತದ. ಇಲ್ಲ ನಿಮ್ ಫೇವ್ರೇಟ್ ಪ್ಲೇಯರ್ ಯಾರು ಕರ್ನಾಟಕ ಪ್ಲೇಯರ್? ನಾವ್ ಅವ್ರವ್ರು ಪ್ಲೇಯರ್ ಅಂತಿಲ್ಲ. ನಂಗ ಈಗ ಜಾಸ್ತಿ ಅಂದ್ರೆ ನಾವು KL ಅವ್ರು ಇಷ್ಟ ಪಡ್ತೀವಿ. ಯಾಕಂದ್ರೆ ಕರ್ನಾಟಕ ಕರ್ನಾಟಕ ಅಂದ್ರೆ ನಿಮ್ದು ಫೇವ್ರೇಟ್ ಟೀಮ್ RCB. ಈಗ ನಮಗ ಕರ್ನಾಟಕ ಫೇವ್ರೇಟ್ RCB, ಇಂಡಿಯಾ ಫೇವ್ರೇಟ್ ವಿರಾಟ್ ಕೊಹ್ಲಿ, ಮತ್ತು IPL ನ ಫೇವ್ರೇಟ್ ರೋಹಿತ್ ಶರ್ಮಾ. ಕ್ಯಾಪ್ಟನ್ ಬಿ ಇಷ್ಟ. ಪಾರ್ಟ್ ಮಾಡ್ಕೊಂಡಿರಿ ಅಂದ್ರೆ ಕರ್ನಾಟಕ ಅಂತ ಬಂದಾಗ KL ರಾಹುಲ್, ಇಂಡಿಯಾ ಅಂತ ಬಂದಾಗ ವಿರಾಟ್, ಕ್ಯಾಪ್ಟನ್ ಅಂತ ಬಂದಾಗ ಕ್ಯಾಪ್ಟನ್ ಅಂತ ಬಂದಾಗ MS ಧೋನಿ, ಕ್ಯಾಪ್ಟನ್ ಅಂತ ಬಂದಾಗ MS ಧೋನಿ, ವಿಕೆಟ್ ಕೀಪರ್ ಅಂತ ಬಂದಾಗ ಅಂದ್ರೆ ಕ್ಯಾಪ್ಟನ್ ಮತ್ತು ವಿಕೆಟ್ ಕೀಪರ್ ಎಲ್ಲ ಅವನೇ. ರೈಟ್. ಈಗ ಫಸ್ಟ್ ಆಲ್ರೌಂಡರ್ ನಾಗ ಯುವರಾಜ್ ಸಿಂಗ್ ಎಂತ ಪ್ಲೇಯರ್, ಅವನಂದ್ರೆ ಹಾರ್ದಿಕ್ ಪಾಂಡ್ಯ ಬಂದರು, ಸರ್ ರವೀಂದ್ರ ಜಡೇಜಾ ಬಂದರು, ಈಗ ಅಶ್ವಿನ್ ಕೂಡ ಬರ್ತಾರೆ. ಅವಾಗ ಟೆಸ್ಟ್ ನಾಗ ರಿಯಾಜ್ ಪಟೇಲ್ ಅಂದ್ರು ಟೆಸ್ಟ್ ನೋಡಕ್ ಬಹಳ ಇಷ್ಟ ಅಂತ. ಅವ್ರು ಆಕ್ಚುಲಿ ಇಷ್ಟಪಟ್ಟಿದೆ ಅಶ್ವಿನ್ ಆಟ ಕಾಣ್ತದ. ಅಶ್ವಿನ್ ಅಂತ ಪ್ಲೇಯರ್. ನಿಮಗೆ ಯಾವ್ದು ಇಷ್ಟ? ಒನ್ ಡೇ ಇಷ್ಟನೋ T20? ನನಗೆ ಎಲ್ಲಾ ಸ್ಪೋರ್ಟ್ಸ್ ಇಷ್ಟ. ಯಾವ್ದು ಒನ್ ಡೇ ಇರ್ಲಿ, ಟೆಸ್ಟ್ ಇರ್ಲಿ, IPL ಇರ್ಲಿ, ಯಾವ್ದಕ್ಕೆ ಇರ್ಲಿ. ಯಾಕಂದ್ರೆ ಮಾಡಿರಿ KPL ಎಷ್ಟು ಸೀಸನ್ ಅದು? ಎಷ್ಟು ಸೀಸನ್ ಮಾಡ್ರಿ KPL? 3 ಸೀಸನ್ ಆಗಿದೆ. ಸೀಸನ್ 1, ಸೀಸನ್ 2, ಸೀಸನ್ 3. KPL ಅಂತ ಯಾಕೆ ಮಾಡ್ತೀವಿ ಗೊತ್ತು? KPL ಈಗ IPL ಸಿಸ್ಟಮ್ ನಾವು KPL ಅಂತ ಮಾಡಿದ್ವಿ. ಏನ್ KPL ಅಂದ್ರೆ? ಕುರ್ಕೋಟ ಪ್ರೀಮಿಯರ್ ಲೀಗ್. ಅದು ಕುರ್ಕೋಟದಾಗ ಇದ್ದ ಎಷ್ಟ್ ಜನ ಅದಾರಲ್ಲ ಅವರೇ ಒಂದು ಟೀಮ್. ಈಗ ನಾನು ರಿಯಾಜ್ನ ಒಂದೇ ಟೀಮ್, ಈಗ ಅಜರ್ ಪಟೇಲ್ ನಮ್ಮ ಒಂದೇ ಟೀಮ್. ಅವಾಗ KPL ಅಂತ ಬಂದಾಗ ಅಜರ್ ಪಟೇಲ್ ಟೀಮ್ ಬೇರೆ, ರಿಯಾಜ್ ಪಟೇಲ್ ಟೀಮ್ ಬೇರೆ, ಅನಿಲಿನ್ ಟೀಮ್ ಬೇರೆ. ಅಂದ್ರ KPL ಅಂದ್ರೇನು ಕುರ್ಕೋಟದಾಗ ಎಷ್ಟು ಟೀಮ್? ಕುರ್ಕೋಟದಾಗ ಎಷ್ಟು ಟೀಮ್? ಒಂದ್ 5-6 ಟೀಮ್ ಆಗ್ತಾವ, ಇಲ್ಲ 8 ಆಗ್ಬಹುದು. ಅಂದ್ರೆ 5-6 ಟೀಮ್ ಆಗ್ತಾವ. ಅದು 5-6 ಟೀಮ್ನಾಗೆ ಚಿಟ್ಟಿ ಹಾರಿಸಿ ಒಂದು ಮ್ಯಾಚ್ ಆಡಿಸಿ ಫೈನಲ್ ಹೋಗಿ ಫೈನಲ್ ಗೆದ್ರು ಕಪ್ ಕೊಡ್ತೀವಿ. ರೈಟ್. ಅಂದ್ರೆ ಅದು ಒಂದು ಒನ್ ಡೇ ಟೂರ್ನಮೆಂಟ್ ಆದಂಗ. ಒನ್ ಡೇ ಟೂರ್ನಮೆಂಟ್ ವಿತ್ ಖಾಲಿ ಕುರ್ಕೋಟ ಅಷ್ಟೇ. ಅದು ಬರೀ ಬೇರೆದವ್ರಿಗೆ ಅಲೋವಿಲ್ಲ, ಕುರ್ಕೋಟ ಅಷ್ಟೇ ಆಡ್ಬೇಕು. ನೀವು ಅಂಡರ್ ಆರ್ಮ್ ಮಾಡ್ತೀರಿ ಏನೋ ಓವರ್ ಆರ್ಮ್? ಫಸ್ಟ್ ಅಂಡರ್ ಆರ್ಮೇ ಆಡಿವಿ. ಅಂಡರ್ ಅಂದ್ರೆ ಕ್ರಿಕೆಟ್ ಜಾಸ್ತಿ ಆಡೋದೇ ಅಂಡರ್. ಮುಂದೆ ದೊಡ್ಡ ಪ್ರಮಾಣ ಮಾಡ್ಬೇಕಂತ ಇದ್ವಿ, ಬಟ್ ನಮ್ಗೆ ಪಿಚ್ ಗ್ರೌಂಡ್ ಇದ್ದಿಲ್ಲ. ಎಲ್ಲ ಪ್ರತಿ ವರ್ಷ ಅಂಡರ್ ಆರ್ಮೇ ಮಾಡಿ 3 ವರ್ಷ ಅಂಡರ್ ಆರ್ಮೇ ಮಾಡಿವಿ. ಅದು ಅಂಡರ್ ಆರ್ಮ್ 3 ಸಲ ಗೆದ್ದಿದ್ ನಮ್ ರಿಯಾಜ್ ಪಟೇಲ್ ಅವ್ರೆ. 3 ಸೀಸನ್ ರಿಯಾಜ್ ಪಟೇಲ್ ಅವ್ರ ಟೀಮ್. ಅವ್ರ ಕ್ಯಾಪ್ಟನ್ಸಿಯಲ್ಲಿ ನಾವು ಖಾಲಿ ಪ್ಲೇಯರ್ ಆಗಿದ್ದೀವಿ ಅಷ್ಟೇ. ಅವಾಗ ಅಂದ್ರೆ ಅವರು ಅಂಡರ್ ಹಿಸ್ ಕ್ಯಾಪ್ಟನ್, ನೀವು ಇವ್ರ ಕ್ಯಾಪ್ಟನ್ಸಿ ಒಳಗೆ ನೀವು ಪ್ಲೇಯರ್ ಆಡಿವಿ ಅಷ್ಟೇ. ರೈಟ್. ಇಲ್ಲ ಅವ್ರ ಬೆಸ್ಟ್ ಪ್ಲೇಯರ್ ಅಂತ ಅವಾಗ ಹೇಳಿದ್ರೆ ನನಗೆ. ಭಾರಿ ಪ್ಲೇಯರ್ ಅವ್ರು, ಆಲ್ರೌಂಡರ್. ಇವಾಗ ಸ್ವಲ್ಪ ಎಲ್ಲರೂ ಕಮ್ಮಿ ಮಾಡ್ರೆ ಆಡೋದು ಅಷ್ಟೇ. ಅವ್ರು ರಿವರ್ಸ್ ಶಾಟ್ ಹೊಡೆದ್ರೆ ಈ ಎಲ್ಲೆಲ್ಲಿ ಈಗ ಇನ್ನೊಂದ್ಸಲ ನನಗೇನಂದ್ರೆ ಇವ್ರು ಕ್ರಿಕೆಟ್ ಆಡೋದ್ ನೋಡತ್ರಿ. ಇಂಡಿಯಾ ಟೀಮ್ ಎಲ್ಲ ಕರ್ನಾಟಕ ಹೋದ, ಜವರಿಯಲ್ಲಿ ಹೋದ, ನಡ್ದವ್ರಿ ಕ್ರಿಕೆಟ್. ಈಗ ಹೆಣ್ಮಕ್ಳು ಕ್ರಿಕೆಟ್ ಯಾರೋ ಒಬ್ರು ಹೋಗ್ತಾರ, ಮಕ್ಳು ಕಾಯಿಸಿದಾರೆ. ಆದ್ರೆ ನಮ್ಮ ಮಣ್ಣಿಗೆ ರೇಸ್ ಬಿಟ್ಟ ಇಲ್ಲ ಹೋದ್ರ ಅವರೇ ಹೋಗ್ಬೋದು. ಅವರು ಅನಿಲ್ ಅವರು ಅವರೇ ಹೋಗ್ಬೋದು. ಒಂದ್ ಸ್ವಲ್ಪ ಇವ್ರಿ ಏನವ್ರಿ
ಜಾವೆಲ್ಲ ಸೈಡ್ ತೆಗೆದು ಸೈಡಿಗೆ ಇಟ್ರು ಅಂತಂದ್ರೆ 100 ಹೋಗ್ತಾರಿ 100 ಹೋಗ್ತಾರೆ. ಮತ್ತ ನೀವು ಎಲ್ಲೆಲ್ಲಿ ಹೋಗಿ ಆಟ ಆಡಿರಿ? ಎಲ್ಲೆಲ್ಲಿ ಯಾವ್ಯಾವ ಊರಿಗೆ ಹೋಗಿ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಮಾಡ್ರಿ, ಎಲ್ಲೆಲ್ಲಿ ಹೋಗಿ ಆಟ ಆಡ್ರಿ? ಎಲ್ಲೆಲ್ಲಿ ಯಾವ್ಯಾವ ಊರಿಗೆ ಹೋಗಿ? ಅನಿಲ್ ಅಂದ್ರೆ ತುಂಬಾ ಊರು ಹೋಗಿದೆ. ನಾರೇ ಬಹಳ ಊರಿಗೆ ಹೋಗಿನಿ. ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿ ಎಲ್ಲ ಕಡೆಗೆ ಹೋಗಿ ಆಡ್ ಬಂದಿನ. ಸುತ್ತಮುತ್ತ ಹಳ್ಳಿ ಎಲ್ಲ ಮುಗ್ದ ಒಂದಂಗ ಎಲ್ಲ ಮುಗಿದವು. ಸುತ್ತಮುತ್ತ ಹಳ್ಳಿ ಆ ಕಡೆ ಮತ್ತ ಆ ಕಡೆ ನಮ್ಮ ಆ ಕಡೆ ಫರ್ತಾಬಾದಲ್ಲಿ ಆ ಕಡೆ ಲಾಸ್ಟ್ ನಾ ದೂರ ಹೋಗಿದ್ದು ಉಮರ್ಗ ಬಾರ್ಡರ್ ತನ ಹೋಗಿ ಆಡ್ ಬಂದಿನ. ಉಮರ್ಗ ಅಂದ್ರೆ ಮಹಾರಾಷ್ಟ್ರ ಸೈಡ್. ಮಹಾರಾಷ್ಟ್ರ ಸೈಡ್ ತನ ಆಡ್ ಬಂದಿನ. ಊರ್ ಸುತ್ತಮುತ್ತರೇ ಆಡಿನ ಎಲ್ಲ ಕಡೆ. ಅಂದ್ರೆ ಅಲ್ಲಿನ ಪ್ಲೇಯರ್ಸ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಕರೆಸ್ಕೊಂಡು ಅವ್ರ ಟೀಮ್ನಾಗ ಆಡಿಸ್ಕೊತಾರ. ಮೊದಲ ಆಡ್ತಿದ್ದೇವೆ, ಈಗೀಗ ನಾನು ಸ್ವಲ್ಪ ಫಾರ್ಮ್ನಾಗ ಇಲ್ಲ. ನಾನು ಫಾರ್ಮ್ನಾಗ ಇಲ್ಲ. ಇವಾಗನು ಸಂಡೆ ಆಡ್ತೇವೆ, ಇಲ್ಲ ಅಂತಿಲ್ಲ. ಅಂದ್ರೆ ಸ್ವಲ್ಪ ಕಮ್ಮಿ ಆಗ್ಯದ ಈಗ ಆಡೋದು. ಆಡೋದು ಕಮ್ಮಿ ಆಗ್ಯದ. ನೀವು ಅನಿಲ್ ಅವ್ರೆ, ನೀವು ಎಲ್ಲೆಲ್ಲಿ ಹೋಗಿರಿ ಆಡ್ಲಿಕ್ಕೆ? ನಾವು ನಿಮ್ಗೆ ಗೊತ್ತಿದೆ, ನಾವು ಎಲ್ಲ ಏನ್ ಆಡ್ತೀವಿ ಎಲ್ಲ ರೀಲ್ಸ್ ಮಾಡಿ ಬಿಡ್ತೀವಿ. ಇನ್ಸ್ಟಾಗ್ರಾಮ್ ನಮ್ಮ ಆಲ್ಮೋಸ್ಟ್ ಎಲ್ಲರೂ ಆಡಿ ಗೊತ್ತು. ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಾವು ಎಷ್ಟು ಆಡಿವಿ ಇನ್ನೂವರೆಗೂ ಆಡೋರು ಇಲ್ಲ, ಮುಂದೆ ಆಡೋರು ಇಲ್ಲ ನಮಗೆ ಗೊತ್ತಿಲ್ಲ, ಹಿಂದೆ ಆಡಿಲ್ಲ. ನಮ್ಗಿಂತ ದೊಡ್ಡ ಪ್ರಮಾಣ ಆಡ್ಬೇಕಂತ ಆಸೆ ಪಡ್ತೀನಿ. ರಿಯಾಜ್ ಎಲ್ಲೆಲ್ಲಿ ಹೋಗಿ ಆಡ್ ಬಂದೀವಿ, ನಮ್ಗಿಂತ ದೊಡ್ಡ ಪ್ರಮಾಣ ಆಡ್ಬೇಕು ಹಿಂದೆ ಬರೋರು. ನಾವು ಪ್ರತಿಯೊಂದು ಟೂರ್ನಮೆಂಟ್ ಆಡಿವಿ ನಮ್ಮ ಸುತ್ತ ಲೋಕಲ್ ನಲ್ಲಿ. ಪ್ರತಿಯೊಂದು ಟೂರ್ನಮೆಂಟ್ ಟೀಮ್ನು ಒಯ್ದಿದ್ದೀವಿ. ಟೀಮ್ ಇಲ್ಲಾರ ಜಾಗದ ಇಬ್ರು ಹೋಗಿ ಆಡಿವಿ. ಮೊನ್ನೆ ದಸರಾ ಸ್ಪೋರ್ಟ್ಸಿಗೆ ಹೋಗಿದ್ರಿ ರೀಸೆಂಟ್ ಆಗಿ. ಕುರಿಕೋಟ ಕಡೆಯಿಂದ ಒಂದು ಕ್ಲೋಸರ್ ಕಟ್ಕೊಂಡು ಎಲ್ಲ ಹುಡುಗರಿಗೆ ರೆಡಿ ಮಾಡ್ಕೊಂಡು ಹೋಗಿದ್ರಿ. ಸೊ ಅದ್ರ ಬಗ್ಗೆ ನಾವು ಆಲ್ರೆಡಿ ಒಂದು ಫಸ್ಟ್ ವ್ಲಾಗ್ ಅಂತೇಳಿ ಒಂದು ವ್ಲಾಗ್ ವಿಡಿಯೋನು ಬಿಟ್ಟಿದ್ದೆ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ. ಆ ದಸರಾ ಸ್ಪೋರ್ಟ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಹೆಂಗೆ ಹುಡುಗರು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಿದ್ರು? ನಿಮ್ಗೆ ಏನು ಅನ್ಸುತ್ತು? ಏನು ಪ್ರತಿ ವರ್ಷ ದಸರಾ ಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಮಾಡ್ಕೋತ ಬಂದಿರಿ ಮೊದಲು, ಏನು ಇನ್ನ ಮುಂದೆನೂ ಮಾಡ್ಬೇಕನ್ನೋದ? ಪ್ರತಿ ವರ್ಷ ದಸರಾ ಕ್ರೀಡಾಕೂಟ ನಾವು ಸ್ವಲ್ಪ ಜನ ಆಡ್ತೀವಿ. ನನಗೇನು ಅನ್ನಿಸ್ತು, ನಮ್ಮೂರು ಟೀಮ್ ಒಯ್ಬೇಕಂತ. ನಮ್ಮೂರು ಟೀಮ್ ಒಯ್ಬೇಕಂತ. ಇದು ಅಭಿಲಾಷ್ ಅವರು ಮದಿನ್ಕರ್ ಅವ್ರಂದ್ರು ನಿಮ್ ಟೀಮ್ ರೆಡಿ ಮಾಡಿ ಹೋಗೋಣ ಅಂತ. ನಾವೊಂದು ಆಯ್ತು ಅಂತ ಎಲ್ಲ ಹುಡುಗರಿಗೆ ಹೇಳಿದ್ವಿ, ಮೆಸೇಜ್ ಮಾಡಿವಿ. ಎಲ್ಲ ಹುಡುಗರು ಬರ್ತೀನಿ ಅಂದ್ರು. ಒಂದ್ ಕ್ಲೋಸರ್ ಕಟ್ಕೊಂಡ್ವಿ. ಹೆಂಗ್ ಲಗ್ನಕ್ಕೆ ಹೋಗಲ್ಲ ಆ ತರ ಹೋಗಿವಿ. 10 ಮಂದಿ 20 ಮಂದಿ ಹೋಗಿವಿ. ಎಲ್ಲ ಯಾರ್ಯಾರು ಯಾವ ಆಟ ಆಡ್ತಾರ ಆ ಆಟದಾಗ ಅವ್ರಿಗೆ ಭಾಗವಹಿಸಿವಿ, ಆಟ ಆಡಿವಿ. ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ, ಆಟದಲ್ಲಿ ಭಾಗವಹಿಸ ಇಂಪಾರ್ಟೆಂಟ್ ಅಂತ ಎಲ್ಲ ಆಟ ಆಡಿವಿ. ಎಲ್ಲ ಹುಡುಗರು ಒನ್ ಡೇ ಫುಲ್ ಎಂಜಾಯ್ ಮಾಡಿದ್ವಿ. ಬಂದೆ ಮತ್ತೆ ನೈಟ್ ಬಂದು ಮಲ್ಕೊಂಡಾಗ ಭಾಳ ಜನ ನಿದ್ದೆ ಬಂತು. ಮೈಕೆಲ್ಲ ಬ್ಯಾನ್ ಆಗಿ ಆಟೋಮೆಟಿಕ್ ನಿದ್ದೆ ಬಂತು. ಅದ ಒಂಥರ ಭಾರಿ ಅನಿಸ್ತು ನಮಗೆ ದಸರಾ ಕ್ರೀಡಾಕೂಟ. ಸೋತೀವಿ ಬಟ್ ಎಕ್ಸ್ಪೀರಿಯನ್ಸ್ ಆಯ್ತು. ಮುಂದೆ ಮತ್ತೆ ಇವಾಗ ಹೆಂಗ್ ಸೋತೀವಿ ಮುಂದೆ ಗೆಲ್ತೀವಿ. ಅದ್ರ ಬಗ್ಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಮುಂದೆ ಗೆಲ್ತೀವಿ. ಈಗ ರಿಯಾಜ್ ಪಟೇಲ್ ಕೇಳಿ ನೋಡ್ರಿ, ನಿಮಗೇನು ಅನ್ಸುತ್ತೆ ದಸರಾ ಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರಿ ಎಲ್ಲ ಹುಡುಗರಿಗೆ ತಗೊಂಡು ಹೋಗಿ? ಏನು ಮುಂದೂ ಆಡ್ಬೇಕಂತ ಅನಿಸ್ತದ? ಏನು ಈಗ ಆಡಿದ್ದೆ ಹೆಂಗಿತ್ತು ಅನುಭವ? ಫಸ್ಟ್ ಟೈಮ್ ನನಗೂ ಗೊತ್ತಿದ್ದಿಲ್ಲ ದಸರಾ ಸ್ಪೋರ್ಟ್ಸ್ನಾಗ ಏನೇನು ಆಡಿಸ್ತಾರ ಅಂತ. ಅಲ್ಲಿ ಹೋಗೋಣ ಗೊತ್ತಿತ್ತು ನಮಗೆ, ಎಲ್ಲ ಕ್ರೀಡೆಗಳನ್ನ ಆಡಿಸ್ತಾರ ಅಂತ. ನಾವೇನ್ ತಿಳ್ಕೊಂಡು ಹೋಗಿದ್ದೇವೆ, ಅಲ್ಲಿ ಬರೀ ಕಬಡ್ಡಿ ಖೋಖೋ ಎರಡೇ ಆಡಿಸ್ತಾರ ಅಂತ ನಾವು ಹೋಗಿದ್ದೇವೆ. ವಾಲಿಬಾಲ್ ಒಂದು ಮಣ್ಣಾಗ ಇತ್ತು. ಯಾಕಂದ್ರೆ ಬರೇ ಗುಂಪು ಆಟಗಳು ನಿಮ್ ತಲೆ ಅಷ್ಟೇ ಇತ್ತು. ನಮಗ ಅಷ್ಟೇ ಗೊತ್ತಿತ್ತು. ನಮಗ ಅಲ್ಲಿ ಲಾಂಗ್ ಜಂಪ್ ಅಲ್ಲಿ 800 ಮೀಟರ್ ಅಲ್ಲಿ, 200 ಮೀಟರ್ ಅಲ್ಲಿ, 1600 ಮೀಟರ್ ಅಲ್ಲಿ, ಅಥ್ಲೆಟಿಕ್ಸ್ ಇವು ಯಾವ ಆಡ್ಸೋದು ನಮಗ್ ಗೊತ್ತೇ ಇರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ನಮಗ್ ಗೊತ್ತೈತಿ ಇವೆಲ್ಲ ಆಟ ಆಡಿಸ್ತಾರ ಅಂತ ಹೇಳಿ ದಸರಾ ಕ್ರೀಡಾಕೂಟದಾಗ. ಫಸ್ಟ್ ಟೈಮ್ ದಸರಾ ಕ್ರೀಡಾ ಆಡಿಸೋ ಟೈಮಿಗೆ ಕಮಲಾಪುರದಾಗಿತ್ತು. ಅಲ್ಲಿ ನಾನು ಹೋಗಿದ್ದಿಲ್ಲ. ಅನಿಲ್ ಅವರು ಎಲ್ಲರೂ ಹೋಗಿದ್ರು. ಅಲ್ಲಿ ಕಬಡ್ಡಿ ಆಡಿದ್ರ, ಕಬಡ್ಡಿ ಒಂದೇ ಆಡೋರಲ್ಲಿ ಆಡಿದ್ರು. ಈ ಕಬಡ್ಡಿ ಖೋಖೋ ನೋಡಿರಿ, ಖೋಖೋ ನೋಡ್ಯಾರ, ಕಬಡ್ಡಿ ನೋಡ್ಯಾರ. ನಮ್ಗೆ ಗೊತ್ತಿದ್ರಲ್ಲ ಅಲ್ಲಿ ಅಷ್ಟೊಂದೆಲ್ಲ ಆಟ ಆಡಿಸ್ತಾರಂತ. ಅಲ್ಲಿ ಹೋಗೋಣ ಗೊತ್ತಿತ್ತು. ಹುಡುಗರೆಲ್ಲರೂ ನಾವಲ್ಲ ನೀವಲ್ಲ, ನಾ ಇದು ಆಡಲ್ಲ, ನಾ ಅದು ಆಡಲ್ಲ, ಖೋಖೋ ಆಡ್ತೀನಿ, ಕಬಡ್ಡಿ ಆಡ್ತೀನಿ ಅಂತ ಮೈಂಡ್ ಸೆಟ್ ಮಾಡ್ಕೊಂಡ್ ಬಂದಿವ್. ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಿಲ್ಲ. 1600 ಮೀಟರ್ದಾಗ ನಾಗರಾಜ್ ಪಾರ್ಟಿಸಿಪೇಟ್ ಮಾಡ್ಸ್ಲಾಕತ್ತೇವು. ಸೆಕೆಂಡ್ ಸ್ಥಾನಕ್ಕೆ ಬಂದ್ರು, ಥರ್ಡ್ ಸ್ಥಾನಕ್ಕೆ ಬಂದ್ರು. ನಾಗು ಬಜಾರ್ ಅವರು 200 ಮೀಟರ್ನಾಗ ಸೆಕೆಂಡ್ ಅವ್ರಿಗೆ ಗೊತ್ತಿದ್ದಿಲ್ಲ ಇಲ್ಲಿ ರನ್ನಿಂಗ್ ಅದ ಅಂತ. ಗೊತ್ತಿಲ್ಲ, ಏನಿಲ್ಲ, ಬರೀ ಗಾಲ ಮೇಲೆ ಓಡ್ಯಾರ ಅವ್ರಿಬ್ರು. ಮತ್ತ ಕಡೆ ಚಕ್ರ ಎಸೆತ, ಚಕ್ರ ಎಸೆತದಾಗ ಅಭಿಷೇಕ್ ಅವರು ಮತ್ತ ಅಕ್ಷಯ್ ಅವ್ರಿಬ್ರು ಪಾರ್ಟಿಸಿಪೇಟ್ ಮಾಡ್ಯಾರ. ಸೆಕೆಂಡ್ ಥರ್ಡ್ ಬಂದಿದ್ದಾರೆ ಅವರು. ಆಮೇಲೆ ನಮಗ್ ಗೊತ್ತೈತಿ ಇಷ್ಟೆಲ್ಲ ಆಡಿಸ್ತಾರ ಇಲ್ಲಿ ದಸರಾ ಕ್ರೀಡಾಕೂಟದಾಗ ಅಂತ. ಅಂದ್ರೆ ಈಗ ನೆಕ್ಸ್ಟ್ ಸೀಸನ್ ಹೋಗ್ಬೇಕಾದ್ರೆ ಫುಲ್ ಪ್ರಿಪೇರ್ ಆಗಿ ಹೋಗ್ಬೇಕು. ನೆಕ್ಸ್ಟ್ ಸೀಸನ್ ಹೋಗ್ಬೇಕಂದ್ರ ದಸರಾ ಕ್ರೀಡಾಕೂಟ ಇದ್ರ ನೆಕ್ಸ್ಟ್ ಸೀಸನ್ ಇದ್ರ
ಎಲ್ಲ ಪ್ರಿಪೇರ್ ಆಗಿ ಓದ್ತೀವಿ. ಹ್ಯಾಂಗೂ ಗೊತ್ತಾಗ್ಯದ ನಮ್ಗೆ. ರೈಟ್ ಗೌಡ್ರೆ, ಅಜರ್ ಪಟೇಲ್ ಅವರೇ, ಲಾಸ್ಟ್ ನಿಮ್ಮೂರು ಜನರಿಗೆ ಏನು ಮೆಸೇಜ್ ಕೊಡ್ಲಿಕ್ಕೆ ಬಯಸ್ತೀರಿ ಈ ಒಂದು ವಿಡಿಯೋ ಮುಖಾಂತರ? ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಏನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಿ ಕೊನೆ? ನಮ್ಮೂರು ಜನರಿಗೆ ನಾ ಏನು ಮೆಸೇಜ್ ಕೊಡ್ಬೇಕಂತ ಅಂದ್ರೆ, ನಮ್ಮೂರು ಜನರು ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ಬೇಕು ಮೊದಲೇದಾಗಿ. ಆಮೇಲೆ ನಮ್ಮೂರು ಸಿಸ್ಟಮೆಟಿಕ್ ಇರ್ಬೇಕು. ಯಾವುದೇ ರೀತಿಯಿಂದ ಜಾತಿ ಭೇದ ಅಂತ ಇರಬಾರ್ದು. ಊರ್ ಅಂದ್ಮೇಕ ನಾವೆಲ್ಲರೂ ಒಂದೇ ಅಂತೇಳಿ ಇರ್ಬೇಕು. ಮಕ್ಕಳಿಗ ಒಳ್ಳೆ ರೀತಿಲಿ ಬೋಧನೆ ಕೊಡ್ಬೇಕು. ಆಮೇಲೆ ಮಕ್ಕಳಿಗ ಸರಿಯಾದ ರೀತಿಲಿ ಟೈಮಿಗೆ ಮಲ್ಕೊಂಬೋದು, ಟೈಮಿಗೆ ಮಕ್ಕಳಿಗೆ ಎಬ್ಸೋದು, ಸರಿಯಾದ ಟೈಮ್ನಾಗ ಮಕ್ಕಳಿಗ ಪಾಠ ಆಯ್ತು, ಊಟ ಇವೆಲ್ಲ ಕರೆಕ್ಟ್ ಟೈಮಿಗೆ ಮಾಡ್ರಿ. ಅದ್ರ ರೀತಿಯಾಗಿ ಊರಾಗ ಯಾವುದೇ ಹಬ್ಬ ಹರಿದಿನಗಳು ಏನು ಇರ್ತಾವ ಎಲ್ಲಾ ಊರ್ ಜನರು ಸೇರ್ಕೊಂಡು ಆಚರಣೆಗಳು ಮಾಡ್ಲಿ. ಅದೇ ರೀತಿಯಾಗಿ ಊರ್ ಸ್ಕೂಲ್ ಆಗಲಿ, ಗೌರ್ಮೆಂಟ್ ಸ್ಕೂಲ್ ಆಗಲಿ, ಆ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಅದು ನಮ್ಮ ಮನೆ ಇದ್ದಂಗೆ. ಊರ್ ಒಂದು ದೇವಸ್ಥಾನ. ದೇವಸ್ಥಾನಗಳು ಸೆಕೆಂಡ್, ಫಸ್ಟ್ ನಮ್ ಮೊದ್ಲೇ ದೇವರ ಗುಡಿ ಅಂತಂದ್ರೆ ಮೊದಲು ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ ನಾವು ಕಲ್ತಿಕಂತ ಶಾಲೆ. ಆ ಶಾಲೆಗೆ ನಾವು ಮೊದಲು ದೇವಸ್ಥಾನ ಅಂತ ತಿಳ್ಕೊಂಡು ನಮ್ಮ ಮಕ್ಳಿಗೆ ಕರೆಕ್ಟಾಗಿ ಒಳ್ಳೆ ಬೋಧನೆ ಕೊಟ್ಟು ಮುಂದವ್ರ ಫ್ಯೂಚರ್ ಒಳ್ಳೇದಾಗ್ಲಿ ಅಂತ ನಮ್ಮ ಊರ್ ಪೇರೆಂಟ್ಸ್ ಹತ್ರ ಮತ್ತು ತಂದೆ ತಾಯಿಗಳ ಹತ್ರ ಹೇಳಕ್ ಇಷ್ಟಪಡ್ತೀವಿ. ಮಕ್ಕಳು ಭವಿಷ್ಯ ಒಳ್ಳೇದಾಗ್ಬೇಕು. ಆಯ್ತು, ಊರಾಗ ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ಬೇಕು. ಯಾರ್ದವ್ರ ಮನೆ ಅದರ ರಂಗೋಲಿಗಳಾಗ್ಲಿ, ಒಳ್ಳೆ ಸಂಸ್ಕಾರಗಳು ಕಲಿಸ್ಬೇಕು ಮಕ್ಕಳಿಗೆ. ಕಸ ಹುಡುಗೋದಾಗ್ಲಿ ಇವೆಲ್ಲ ನಮ್ಮ ಮನೆ ಇದ್ರೆ ನಾವು ಸ್ವಚ್ಛತೆಯನ್ನು ಇಟ್ಕೋಬೇಕು. ಈ ನಮ್ಮ ಊರ್ ಜನರಿಗೆ ಕೊಡೋದು ನನ್ನ ಮೆಸೇಜ್. ರೈಟ್ ಗೌಡ್ರೆ, ನೀವೇನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಿ ಊರಿನ ಮಂದಿಗೆ ಲಾಸ್ಟ್? ಊರ ಜನಕ್ಕೆ ಈ ವಿಡಿಯೋ ಮುಖಾಂತರ ಏನೋ ಕ್ರೀಡೆ ಬಗ್ಗೆ ಮಾತಾಡಿದೆವು, ಎಜುಕೇಷನ್ ಬಗ್ಗೆ ಮಾತಾಡಿದೆವು, ಹುಡುಗರ ಬಗ್ಗೆ ಮಾತಾಡಿದೆವು, ಎಲ್ಲನೂ ಮಾತಾಡಿದೆವು. ಒಂದು ಮೆಸೇಜ್ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲ ಯುವಕರು ಹಿಡ್ಕೊಂಡು ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಅಂತ ಅನ್ಕೋರಿ, ಇಲ್ಲ ಬರೀ ಸಣ್ಣ ಹುಡುಗರೇ ಅಂತ ಅನ್ಕೋರಿ. ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಊರಿನ ಬಗ್ಗೆ ಮೆಸೇಜ್ ಕೊಡೋದಷ್ಟು ದೊಡ್ಡವ ಇಲ್ಲನ. ಅವ್ರದವ್ರು ತಿಳ್ಕೊಬೇಕು. ದೊಡ್ಡವ್ರು ಅವ್ರದವ್ರು ತಿಳ್ಕೊಂಡು ಸಪೋರ್ಟ್ ಮಾಡೋದಲ್ಲಿ ಏನೇ ಅಲ್ಲಿ ಅವ್ರದವ್ರು ವಿಷಯ ಸಂಬಂಧಪಟ್ಟದ್ದು ಅವ್ರು ತಿಳ್ಕೊಂಡು ಅವ್ರು ಸಪೋರ್ಟ್ ಮಾಡ್ತಾರ, ಮಾಡ್ಲಿ, ಇಲ್ದ್ರಿಲ್ಲ. ಹುಡುಗರೆಲ್ಲ ಆಟ ಆಡಕ್ ಅವೆಲ್ಲ ಇದು ಮಾಡ್ಬೇಕು, ಅವರು ಸಪೋರ್ಟ್ ಮಾಡ್ಬೇಕು. ನಿಮ್ ತರಾನೇ ಅವರೇ ಖುದ್ದಾಗಿ ಬಂದು ಆಸಕ್ತಿ ತೋರಿಸಿ ಮುಂದೆ ಬರಬೇಕು. ಊರಾಗಿನ ಜನ ಮುಂದೆ ಬರಬೇಕು. ಯಾರಾದ್ರೂ ಬಂದು ನಿಮಗೆ ಸಾಥ್ ಕೊಡ್ಬೇಕು, ಅವ್ರನ್ನ ಆಸಕ್ತಿ ತೋರಿಸ್ಬೇಕಂತ ನಿಮ್ ತಲೆಗೆ ಏನ್ರಿ ಅದ? ಮತ್ತೆ ಯಾರಾದ್ರೂ ಆಸಕ್ತಿ ತೋರಿಸ್ಬೇಕಿನ್ನ ಜನಗಳು ಬಂದು ನಾವು ನಿಮ್ ಜೊತೆಗೆ ನಿಂದಿರ್ಬೇಕು, ಆ ತರ ಏನಾದ್ರು ನಿಮ್ ತಲೆಗೆ ಅದ? ನಮ್ಮೂರ್ ಜನರು ನಿಮ್ ಜೊತೆ ಕೈ ಜೋಡಿಸ್ಬೇಕು. ಯಾಕಂದ್ರೆ ಒಬ್ಬರು ಮಾಡಿದ್ರೆ ಎಲ್ಲಾನು ಆಗಲ್ಲ, ಒಬ್ಬರಿಂದಾನೇ ಎಲ್ಲಾನು ಸಾಧ್ಯ ಇಲ್ಲ. ಈ ಹೆಸರು ಯಾರ್ದು ಹೆಸರು ತಗೊಳಕ್ ಹೋಗ್ಬೇಡ್ರಿ. ಈಗ ಬರಬೇಕು, ಒಂದಿಬ್ಬರು ಮೂವರು ಬರಬೇಕು, ನಮಗೆ ಇನ್ನೂ ಮೋಟಿವೇಶನ್ ಸಿಗ್ತದ, ಇನ್ಸ್ಪಿರೇಷನ್ ಸಿಗ್ತದ, ನಾವು ಮಾಡ್ಬೋದು, ಇನ್ನೂ ಹೆಚ್ಚಿನ ರೀತಿ ಒಳಗೆ ಮಾಡ್ಬೋದು ಅನ್ನಪ್ಲೆ ಇದ್ರೆ ಹೇಳ್ಬೋದು. ಮೊದಲನೇದಾಗಿ ಊರಾಗ ನಾವು ಯಾವುದೇ ಏನೇ ಮಾಡೋದಿತ್ತಂದ್ರೂ ಪ್ರತಿಯೊಂದಕ್ಕ ಅದು ಇದು ಅಲ್ಲಾರ್ದೆ ಸಪೋರ್ಟ್ ಮಾಡ್ಬೇಕು. ನಾವು ಮಾಡಿದ್ರೆ ನಮ್ಮೂರ್ ಸಲುವಾಗಿ, ನಮ್ ಸಲುವಾಗಿ ಯಾರು ಮಾಡ್ಕೊಳಲ್ಲ. ನಮ್ಮೂರ್ ಸಲುವಾಗಿ ಅಂತ ಮಾಡ್ತೇವೆ ಎಲ್ಲರೂ. ಅಂದ್ರೆ ಕೆಲವೊಬ್ರು ಒಂದ್ ಜನ ಮಾಡ್ಲತ್ತಾರ ಅಂದ್ರೆ ಅವ್ರಿಗೆ ನಾವು ಸಪೋರ್ಟ್ ಆಗಿ ಮಾಡ್ಬೇಕು. ಯಾರೇ ಇರ್ಲಿ, ಅವ್ರಿಗೆ ಯಾರೊಬ್ರು ಒಂದು ಒಳ್ಳೆ ಕೆಲಸ ಮಾಡ್ಲತ್ತಾರ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಒಳ್ಳೆ ಹೋದನ ಇವ್ರಿಗೆ ನಾವು ಸಪೋರ್ಟ್ ಮಾಡೋಣ ಅಂತೇಳಿ. ಹಾಗಂತೇಳಿ ಮಾಡೋರ್ ಮಾಡ್ಲಿ, ಬಿಡೋರ್ ಬಿಡ್ಲಿ, ಅದ್ ತೊಗೊಂಡು ನಮಗ್ ಏನ್ ಮಾಡದ, ನಮ್ಗೆ ದೊಡ್ಡ ದುನಿಯಾದ ಆಗ್ಬಿಟ್ಟದ, ಅದ್ ತೊಗೊಂಡು ನಾವೇನ್ ಮಾಡಮ್ ಅಂತ ಈಗ ಅನ್ಕೋಬಾರ್ದು ಯಾವತ್ತು. ಎಷ್ಟು ಅವ್ನ ಕೈಲಾದಷ್ಟೇ ಸಹಾಯ ಮಾಡ್ಬೇಕು. ಯಾವುದೇ ದೊಡ್ಡ ಪಿಟ್ಟ ಅಂತ ಎರಡನೇ ಮಾತೇ ಬೇಡ, ದುಡ್ಡು ಬೇಕೇ ಆಗಿಲ್ಲ. ಇನ್ನೊಂದು, ಈಗ ನಮ್ ಸ್ಕೂಲ್ ಬರೋದಾಗ ಸ್ಕೂಲ್ ಸ್ವಚ್ಛತೆ ಆಗಲಿ, ಊರ್ ಸ್ವಚ್ಛತೆ ಆಗಲಿ ಈಗ ಮಾಡ್ಲತ್ತಾರ, ಅಂತವ್ರದಾಗ ಸಪೋರ್ಟ್ ಮಾಡ್ಲಿ ಅಂತೇಳಿ ನಮ್ದೊಂದು ಉದ್ದೇಶ. ಊರ್ ಸ್ಕೂಲ್ ಬಗ್ಗೆ ಆಗಲಿ, ಊರ್ ಗುಡಿ ಮಠ ಗುಂಡಾರಗಳಾಗ್ಲಿ, ಆಮೇಲೆ ಊರ್ ಸ್ವಚ್ಛತೆ ಬಗ್ಗೆ ಆಗ್ಲಿ, ಊರ ಯಾವುದೇ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡೋದಾಗ್ಲಿ, ಯಾರೇ ಇರ್ಲಿ ಅದು ಸಪೋರ್ಟ್ ಮಾಡ್ಲಿ ಅಂತೇಳಿ ನಮ್ದೊಂದು ಉದ್ದೇಶ. ನಾವು KCC ಕಡೆಯಿಂದ ಕ್ರಿಕೆಟ್ ಅಷ್ಟೇ ಆಡಿಲ್ಲ, ಕ್ರಿಕೆಟ್ ಜೊತೆ ಊರ್ ಸ್ವಚ್ಛತೆ ಕೂಡ ಮಾಡಿವಿ. ಲಾಸ್ಟ್ ಟೈಮ್ KCC ಮ್ಯಾಚ್ ಮುಗಿದ್ಮೇಲೆ ಒಂದ್ ಟೈಮ್ ಊರನ್ ಸ್ವಚ್ಛತೆ ಕೂಡ ಮಾಡಿವಿ ನಾವು, ನಮ್ ಟೀಮ್ ತಗೊಂಡು. KCC ನೀವು ಇದ್ರು, ರಿಯಾಜ್ ಪಟೇಲ್ ಇದ್ರು, ಧನರಾಜ್ ಅವ್ರು ಇದ್ರು, ಬಹಳಷ್ಟು ಜನ ಇದ್ರು. KCC ಕಡೆಯಿಂದ ಊರ ಗ್ರಾಮ ಸ್ವಚ್ಛತೆ ಕೂಡ ಮಾಡಿವಿ. ಅದ್ರ ಬಗ್ಗೆ ಇದು ಬರೀ ಈ ಟೀಮ್ ಬರೀ ಕ್ರಿಕೆಟ್ ಸ್ಪೋರ್ಟ್ಸ್ ಅದ್ರ ಸಲಿಂದ ಸೀಮಿತ ಅಲ್ಲ, ನಾವು ಊರಿಂದ ಒಳ್ಳೆ ಕೆಲಸಗಳು ಮಾಡ್ತೀವಿ. ಊರಿಗೋಸ್ಕರ ಇದೀವಿ, ಊರಿಗೆ ಏನಾದ್ರೂ ಹೆಲ್ಪ್ ಬೇಕೋ ಮಾಡ್ತೀವಿ. ಊರ್ ಕೆಲಸ ನಮ್ ಕೆಲಸ ಅಂತ ಅನ್ಕೊಂಡಿದ್ ನಾನು. ನನ್ ಕೆಲಸ ಅಂತ ಯಾವ್ದು ಅನ್ಕೊಂಡಿಲ್ಲ, ಊರ್ ಕೆಲಸ ನನ್ ಕೆಲಸ. ರೈಟ್. ಈಗ ನಿಮ್ KCC ಟೀಮ್ ಕಡೆಯಿಂದ ಕೆಲವೊಂದು ಒಳ್ಳೆ ಕೆಲಸಗಳನ್ನು ಆಗ್ಯಾವ.
ಈಗ ಲಾಸ್ಟ್ ಕೊನೆಯದಾಗ ಏನು ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಮತ್ತೇನಾದ್ರೂ ಟೂರ್ನಮೆಂಟ್ ಮಾಡಬೇಕು ಅಂದ್ರೆ KCC ಟೂರ್ನಮೆಂಟ್ ಮಾಡೋದು ಟೂರ್ನಮೆಂಟ್ ಪ್ರತಿ ವರ್ಷ ಮಾಡ್ತೀವಿ, ನಮಗೆ ಗ್ರೌಂಡ್ ಇಲ್ಲ ಅಂತ ಸುಮ್ಮನೆ ಇದೀವಿ ಅಷ್ಟೇ. ಅಂದ್ರೆ ಈಗ ಕ್ರಿಕೆಟ್ ಟೂರ್ನಮೆಂಟ್ ಅಂತೂ ಆಗಪ್ಲೇ ಇಲ್ಲ ನನ್ನ ಪ್ರಕಾರ, ಯಾಕಂದ್ರೆ ಗ್ರೌಂಡ್ ಹೋಗೋದು ಈಗ ಗ್ರೌಂಡ್ ಇಲ್ಲ, ಈಗ ಕ್ರಿಕೆಟ್ ಟೂರ್ನಮೆಂಟ್ ಗ್ರೌಂಡ್ ಇಲ್ಲ. ನಮ್ಮ ಪ್ರಕಾರ ಹೇಳ್ತೀನಿ ಮುಂದೆ ವಾಲಿಬಾಲ್ ಟೂರ್ನಮೆಂಟ್ ಮಾಡ್ಬೋದು, ವಾಲಿಬಾಲ್ ಟೂರ್ನಮೆಂಟ್ ಮಾಡ್ಬೋದು. ನನ್ನ ಪ್ರಕಾರ ಈಗ ಅತಿ ಶೀಘ್ರದಲ್ಲೇ ದಸರಾ ಮುಗೀತು, ಇವಾಗ ದಸರಾ ಕ್ರೀಡಾಕೂಟ ಮುಗೀತು. ನನ್ನ ಪ್ರಕಾರ ದೀಪಾವಳಿ ಬರುತ್ತೆ ಈಗ, ಅತಿ ಶೀಘ್ರದಲ್ಲಿ ದೀಪಾವಳಿಯಲ್ಲಿ ಒಂದು ಲೆವೆಲ್ಗೆ ಆಟ ಆಡ್ತೀವಿ. ಅಂತರ ವಾಲಿಬಾಲ್ ಟೀಮ್ ಪ್ರತಿಯೊಂದು ಹಳ್ಳಿಗೂ ಹೋಗಿ ಹೇಳ್ತೀವಿ ನಮ್ಮೂರಲ್ಲಿ ವಾಲಿಬಾಲ್ ಟೂರ್ನಮೆಂಟ್ ಇದೆ ಅಂತ. ಅಂದ್ರೆ ವಾಲಿಬಾಲ್ ಟೂರ್ನಮೆಂಟ್ ಅರೇಂಜ್ ಮಾಡಿ ಬರೀ ನಿಮ್ಮೂರು ಹುಡುಗರು ಅಷ್ಟೇ ಅಲ್ಲ, ಬೇರೆದವ್ರಿಗೂ ಅವಕಾಶ ಕೊಡ್ಬೇಕನ್ನೋದು. 4 ಟೀಮ್ ತಗೊಂಡು ಒನ್ ಡೇನಲ್ಲಿ ಮುಗಿಯುವಂತ ಪ್ರಯತ್ನ ಮಾಡ್ತೀವಿ. ಒನ್ ಡೇನಲ್ಲಿ ಆಟ ಮುಗಿಸ್ಕೇಸಿ ಪ್ರೈಸ್ ಕೊಡೋದು, ಅದು ನಿಮ್ಗೆಲ್ಲ ಸಪೋರ್ಟ್ ಇಲ್ಲ. ಇದು ಒಂದು ಒಳ್ಳೆ ವಿಚಾರ. ಯಾಕಂದ್ರೆ ಈಗ ಕ್ರಿಕೆಟ್ ಪ್ರತಿ ವರ್ಷ ಕ್ರಿಕೆಟ್ ಆಡ್ತೀವಿ, ಈಗ ಗ್ರೌಂಡ್ ಇಲ್ಲ, ನಾವು ಎಷ್ಟಿರ್ತೋ ಅಷ್ಟೇ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ನಮ್ಗೆ ವಾಲಿಬಾಲ್ ಗ್ರೌಂಡ್ ಇದೆ, ವಾಲಿಬಾಲ್ ಆಡ್ಸೋಣ. ಏನಂದ್ರೆ ಅಜರ್ ಪಟೇಲ್ ಅವ್ರ ಇಲ್ಲ ಇದು ಕೇಳಿ ಭಾಳ ಖುಷಿ ಆಯ್ತು. ಯಾಕಂತಂದ್ರ ಈ ಕ್ರಿಕೆಟ್ ಇಲ್ಲ ಅಂತೇಳಿ ಪೂರಾ ಯಾವ್ದು ಟೂರ್ನಮೆಂಟೇ ಬೇಡ ಅಂತ ಬಿಟ್ಬಿಡಪ್ಲೆ ಅಂತೂ ಇಲ್ಲ. ಸೊ ಅದ್ರ ಬದಲಾಗಿ ನೀವು ವಾಲಿಬಾಲ್ ಮಾಡ್ತೀವಿ, ವಾಲಿಬಾಲ್ ಟೂರ್ನಮೆಂಟ್ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಇದು ಒಂದು ಒಳ್ಳೆಯ ವಿಚಾರ. ಈ ವಿಡಿಯೋ ಯಾರ್ಯಾರು ನೋಡ್ಲತ್ತಿರಲ್ಲ, ನೆಕ್ಸ್ಟ್ ದೀಪಾವಳಿಗೆ ಒಂದು ವಾಲಿಬಾಲ್ ಟೂರ್ನಮೆಂಟ್ ಇಡಬೇಕಂತ ಅನ್ಕೊಂಡಾರ ಅನಿಲ್ ಅವರು KCC ಟೀಮ್ ಕಡೆಯಿಂದ. ನಿಮಗೇನಾದರೂ ವಾಲಿಬಾಲ್ ಟೂರ್ನಮೆಂಟ್ ಆ ಟೂರ್ನಮೆಂಟ್ ಒಳಗೆ ಭಾಗವಹಿಸೋದು ಇಷ್ಟ ಇತ್ತು ಅಂತಂದ್ರೆ ನೀವು ದೀಪಾವಳಿ ಟೈಮ್ ಒಳಗೆ ಅನಿಲ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗ್ತದೆ ಆಮೇಲೆ, ರೈಟ್? ಓಕೆ. ಕೊನೆಗೆ ಒಂದು ಹೇಳಕ್ ಇಷ್ಟಪಡ್ತೀನಿ, ನಾವು ಖಾಲಿ ಅದು ವಾಲಿಬಾಲ್, ಕ್ರಿಕೆಟ್, ಕಬಡ್ಡಿ, ಖೋಖೋ ಗಿಕ್ಕೋ ಅದು ಒಂದೇ, ಅದು ಅಷ್ಟೇ ಇಷ್ಟ ಅಲ್ಲ. ನಮಗೆ ಸ್ಪೋರ್ಟ್ಸ್ ಅಂದ್ರೆ ಇಷ್ಟ, ಎನಿ ಸ್ಪೋರ್ಟ್ಸ್. ನಮ್ಮ ಊರ ಕಡೆಯಿಂದ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೀನಿ, ವೀರೇಶ್ ಬಾಗೋಡಿ ಅಂತೇಳಿ ಯೂಟ್ಯೂಬ್ ಒಳಗೆ. ಆ್ಯಂಡ್ ಇನ್ಸ್ಟಾಗ್ರಾಮ್ ಒಳಗೆ ನಂಗೆ ಅನ್ಸಿದ್ ಅಂತ ಬರ್ತದೆ, ವೀರೇಶ್ ಬಾಗೋಡಿ ಅಂತ ಹೊಡೆದ್ರೆ ಇನ್ಸ್ಟಾಗ್ರಾಮ್ ಒಳಗೂ ಸಿಗ್ತದೆ. ನಮ್ಮ ಈ ಒಂದು ಚಾನಲ್ನಿಂದ ನಾವು ಈ ಕುರಿಕೋಟಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಒಟ್ಟು ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಏನೇನು ಒಳ್ಳೆ ವಿಷಯಗಳು ಅವೆಲ್ಲ ಹೊರಗೆ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಮ್ಮ ಕುರಿಕೋಟ ಗ್ರಾಮದಾಗ ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಯಾನ ಒಬ್ಬ ಯುವ ಪ್ರತಿಭೆ ವೀರೇಶ್ ಬಾಗೋಡಿ ಅಂತೇಳಿ ಯೂಟ್ಯೂಬ್ ಚಾನಲ್ ಹೆಸರದ. ಆಮೇಲೆ ಇನ್ಸ್ಟಾಗ್ರಾಮ್ ಒಳಗೂ ಯೂಟ್ಯೂಬ್ ಚಾನಲ್ ಹೆಸರು ಇನ್ಸ್ಟಾಗ್ರಾಮ್ ಒಳಗೂ ವೀರೇಶ್ ಬಾಗೋಡಿ ಅಂತದ. ಈ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ಗೆ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ಸ್ ಮಾಡಿರಿ. ನಮ್ಮ ಊರ ಕಡೆಯಿಂದ ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಅವರು ತೆಗೆದಿದ್ದಾರೆ ವೀರೇಶ್ ಬಾಗೋಡಿ ಅವರು. ಒಂದು ಹೊಸ ಪ್ರತಿಭೆ ಅಂತ ಅನ್ಕೋರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಏನೇ ಆಗಲಿ ನಮ್ಮ ವೀರೇಶ್ ಬಾಗೋಡಿ ಅವರಿಗೆ ಸಪೋರ್ಟ್ ಮಾಡಿ. ನಮ್ಮ ಪಾರ್ ಒಂದು ಚಾನಲ್ ತೆಗೆದಾನ, ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ನಾಗ ಭೀ ಅದ. ಯೂಟ್ಯೂಬ್ ಚಾನಲ್ ತೆಗೆದಾನ ನಮ್ಮ ವೀರೇಶ್ ಬಾಗೋಡಿ. ನಾ ಬಾಗೋಡಿ ಅಂತ ಅಂಬಲ್ಲ, ದೋಸ್ತ್ ಅಂತ ಅಂತೀನಿ, ನಮ್ಮ ಮಗ ಅಂತ ಅಂತೀನಿ. ಅವನಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅವನಿಗೆ ಸಪೋರ್ಟ್ ಮಾಡಿ. ಮುಂದೆ ಇದೇ ಥರ ಎಲ್ಲ ಚಲೋ ವಿಡಿಯೋಗಳು ಮಾಡ್ತಾನೆ ಅಂತ ಅಂದ್ಕೊಂಡೇನೆ. ನನ್ನ ಕಡೆಯಿಂದ ಆರೈಸ್ತೀನಿ, ಚೆನ್ನಾಗಿ ಮಾಡು ಅಂತ ಹೇಳ್ತೀನಿ ಅವನಿಗೆ. ಆಲ್ ರೈಟ್, ನಮ್ಮ ಈ ಮೆಸೇಜ್ ಎಲ್ಲ ಜನಕ್ಕೆ ತಲುಪಲಿ, ನಮ್ಮ ಊರಿನ ಎಲ್ಲ ಜನಕ್ಕೆ ತಲುಪಲಿ ಅಂತೇಳಿ ಈ ಒಂದು ವಿಡಿಯೋ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಏನೇನು ಬದಲಾವಣೆಗಳು ಆಗ್ಬೇಕಂತ ಅಂದ್ಕೊಂಡಿವಲ್ಲ, ಆ ಎಲ್ಲ ಬದಲಾವಣೆಗಳು ಆದಷ್ಟು ಬೇಗ ಆಗಲಿ ಅಂತ ಹೇಳ್ತೀನಿ. ಇದಿಷ್ಟು ಮಾತು ಹೇಳ್ತಾ ನಮ್ದು ಇವತ್ತಿನ ಇದೊಂದು ಪಾಡ್ಕಾಸ್ಟ್ ಮುಗಿಸಮಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ. ಇದಾದ್ಮೇಲೆ ಇನ್ನು ಮುಂದೆ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಹೋಗ್ತೀವಿ. ಯೂಟ್ಯೂಬ್ ಒಳಗೆ ನಮ್ಮೊಂದು ಚಾನಲ್ ಅದ, ವೀರೇಶ್ ಬಾಗೋಡಿ ಅಂತೇಳಿ, ಸಪೋರ್ಟ್ ಮಾಡಿರಿ. ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಅಲ್ಲೂ ವೀರೇಶ್ ಬಾಗೋಡಿ ಅಂತ ಸರ್ಚ್ ಮಾಡಿದ್ರೆ ಬರ್ತದೆ. ಬಟ್ ಒಂದು ಪೇಜ್ ಅದ ನಂಗೆ ಅನ್ಸಿದ್ದು ಅಂತೇಳಿ. ಸೊ ಅಲ್ಲೂ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ಸೊ ನಿಮ್ಮೊಂದು ಲೈಕ್ ಆ್ಯಂಡ್ ಕಮೆಂಟ್ ಭಾಳ ಮ್ಯಾಟ್ರ್ ಆಗ್ತದೆ, ನಮಗೆ ಭಾಳಷ್ಟು ಖುಷಿ ಕೊಡ್ತದೆ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ಸುತ್ತೋ, ಹೆಂಗೆ ಅನ್ಸುತ್ತೋ ಅಂತೇಳಿ ಒಂದು ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ನೇ ತಿಳಿಸ್ರಿ. ಮತ್ತು ನಿಮ್ಗೆ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕಂತ ಕಮೆಂಟ್ ಸೆಕ್ಷನ್ಗೆ ಹೇಳಿದ್ರಿ ಅಂತಂದ್ರೆ ಆ ರೀತಿ ವಿಡಿಯೋ ಮಾಡ್ತೀವಿ ನಾವು. ಊರ ಬಗ್ಗೆನೇ ಆಗಿರ್ಬೋದು, ಇಲ್ಲ ಬೇರೆ ಕಂಟೆಂಟ್ ಇರ್ಬೋದು, ಆ ರೀತಿ ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಸಪೋರ್ಟ್ ಮಾಡ್ತಾ ಇರ್ರಿ. ಸೊ ಇದಿಷ್ಟು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಾಗ ಸಿಗಮಿ. ಎಲ್ಲ ಸೌಕರ್ ಮಂದಿ, ಥ್ಯಾಂಕ್ ಯು.